ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಈ ವಾರದ ಪಂಚಾಂಗ ಫಲ, ಗ್ರಹಗಳ ಸ್ಥಿತಿ, ನಮ್ಮ ಮೇಲೆ ಬೀರತಕ್ಕಂಥ ಅದರ ಪ್ರಭಾವ, ನಮ್ಮಲ್ಲಿ ಬದಲಾಗತಕ್ಕಂಥ ಸ್ವಭಾವ, ಪ್ರಭಾವಗಳಿಂದಲೇ ಎಲ್ಲ ಬದಲಾಗೋದು ಮಕ್ಕಳ. ಪಾಯಸ ಅದೇ, ಪಾತ್ರೆ ಬೇರೆ. ಪಾಯಸ ಅದೇ, ಪಾತ್ರವೂ ಬೇರೆ. ಒಳಗಡೆ ಇರೋ ಶಿವ, ಎಲ್ಲರ ಒಳಗಡೆ ಇರೋ ಶಿವ ಒಬ್ಬನೇ, ಆತ್ಮ ಒಂದೇ. ಆದರೆ ಆಯಾಯ ಭಾವಕ್ಕೆ ತಕ್ಕಂತೆ ಬದಲಾಗ್ತಕ್ಕಂಥದ್ದು. ಒಂದು ಆತ್ಮ ಹಾವಿನ ಒಳಗಡೆ ಸೇರ್ಕೊಂಡ್ರೆ ಹಾವಿನ ಗುಣ ಏನು? ಕಚ್ಚೋ ಗುಣ. ನದಿಯ ಗುಣವೇನು? ಹರಿಯೋ ಗುಣ. ಬೆಟ್ಟದ ಗುಣವೇನು? ಅಲ್ಲೇ ನಿಂತ್ಕೊಳ್ಳೋದು. ಮೇಘದ ಗುಣವೇನು? ಮಳೆ ಸುರಿಸೋದು. ಸೂರ್ಯನ ಗುಣವೇನು? ಬೆಳಕು ಕೊಡೋದು. ಚಂದ್ರನ ಗುಣವೇನು? ರಾತ್ರಿಯಲ್ಲಿ ತಂಪು ಕೊಡೋದು. ಅವರವರ ಭಾವಕ್ಕೆ ತಕ್ಕಂತೆ ನಡೆಯುತ್ತೆ. ಆದರೆ ಪ್ರಭಾವಗಳು, ಸೂರ್ಯ ಚಂದ್ರರಿಗೆ ನೋಡಿ ಗ್ರಹಣ ಅಂಟ್ಕೊಳ್ಳುತ್ತೆ. ಹಾವು ಹೋಗಿ ಯಾರದೋ ಬಲೆಯಲ್ಲಿ ಸಿಕ್ಕಾಕೋಗ್ಬಿಡುತ್ತೆ. ಗಿಡಗನ ಕೈಗೆ ಸಿಕ್ಕಾಕೋಗ್ಬಿಡುತ್ತೆ. ಅಂದ್ರೆ ಯಾವುದೋ ಒಂದು ಪ್ರಭಾವ, ನಮಗೇ ಗೊತ್ತಿಲ್ಲದೆ ಈ ಆತ್ಮಕ್ಕೆ ನೋವು ಕೊಡತಕ್ಕಂಥ ಪ್ರಭಾವ ನಾವು ಅದರಲ್ಲಿ ಬೇಯ್ತಲೇ ಇರ್ತೇವೆ. ಈ ಗ್ರಹಗಳ ಪ್ರಭಾವ ನಮ್ಮನ್ನ ಒಂದು ರೀತಿ ತುಂಬಾ ಒಳ್ಳೆಯವರು ಯಾರೋ ಬರ್ತಾರೆ, ನಮ್ಮಲ್ಲಿ ಒಂದು ರೀತಿ ಸ್ವಾದವನ್ನ ಉಂಟು ಮಾಡ್ತಾರೆ. ಸ್ವಾದಿಸ್ತೇವೆ, ಆಸ್ವಾದಿಸ್ತೇವೆ. ಯಾವುದೋ ಒಂದು ದುಃಖದ ಮಾತು ಬಂದಾಗ ದುಃಖಿತರಾಗ್ತೇವೆ. ಅಯ್ಯೋ, ಹೀಗಾಗಬಾರದು. ಅದು ನಾವೇ, ದುಃಖದಲ್ಲೂ ನಾವೇ, ಸುಖದಲ್ಲೂ ನಾವೇ ಇರೋದು. ಆದರೆ ಅದರ ಪ್ರಭಾವ ನಮ್ಮ ಮೇಲೆ ತುಂಬಾ ಗಂಭೀರ ರೂಪದಂತಹದ್ದು ಆಗುತ್ತೆ. ನಾವು ಅದನ್ನ ತುಂಬಾ ಭಾವುಕರಾಗಿ ತಗೋತೇವೆ. ನಿರ್ಭಾವುಕರಾಗಿರ್ಬೇಕು ಅಂತ ನಮ್ಮ ವೇದಗಳು ಹೇಳುತ್ತೆ. ಯಾವ ಧರ್ಮವಿದ್ಯೆಯಲ್ಲೂ ಇಲ್ಲದ, ದೇಶವಿದ್ಯೆಯಲ್ಲೂ ಇಲ್ಲದಂಥದ್ದನ್ನ ನಮ್ಮ ಭರತಖಂಡ ಮಾತ್ರ ತಿಳಿಸ್ಕೊಡ್ತಕ್ಕಂಥದ್ದು. ನೀವು ಯಾರನ್ನಾದ್ರೂ ಕೇಳಿ, ಹಲವಾರು ಧರ್ಮಗಳಿದ್ದಾವೆ. ಅವರವರ ಧರ್ಮಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ನಮ್ಮ ಧರ್ಮದವರನ್ನ ಕೇಳಿ, ನಿಜವೇ, ನಾವು ಶಿವನ ದೇವಸ್ಥಾನಕ್ಕೆ ಹೋದವರು ವಿಷ್ಣು ಆಲಯಕ್ಕೂ ಹೋಗ್ತೇವೆ. ವಿಷ್ಣು ಆಲಯಕ್ಕೆ ಹೋಗತಕ್ಕಂಥವರು ಅಮ್ಮನವರ ಆಲಯಕ್ಕೂ ಹೋಗ್ತೇವೆ. ಅಲ್ಲಿಗೆ ಹೋದವರು ಕೃಷ್ಣನ ಆಲಯಕ್ಕೂ ಹೋಗ್ತೇವೆ. ಯಾರನ್ನಾದ್ರೂ ಕೇಳಿ, ನಾವು ಕಿತ್ತಾಡೋಲ್ಲ, ಹೊಡೆದಾಡೋಲ್ಲ. ನೀವು ಬೇರೆ ಧರ್ಮದವರನ್ನ ನೋಡಿ, ನಮ್ಮ ಧರ್ಮವೇ ದೊಡ್ಡದು ಅಂತ. ನಮ್ಮ ಧರ್ಮದಲ್ಲಿ ನೀವು ಯಾರನ್ನಾದ್ರೂ ಕೇಳಿ, ಮಹಾಭಾರತದಲ್ಲಿ ಎಷ್ಟು ಶ್ಲೋಕ ಅಂದ್ರೆ ಎಲ್ಲರೂ ಹೇಳೋದು 700 ಶ್ಲೋಕ ಅಂತಾರೆ. 700 ಶ್ಲೋಕಗಳ ಮುಖೇನ ಭಗವಂತ ತಿಳಿಸ್ಕೊಟ್ಟಿದ್ದಾನೆ ಅನ್ನತಕ್ಕಂಥದ್ದು. ನೀವು ಪಂಡಿತರಿಂದ ಹಿಡಿದು ಪಾಮರರಿಂದ ಹಿಡಿದು ನೀವು ಅವರನ್ನು ಕೇಳಿ ನೋಡಿ, ಅವ್ರು ಹೋಗಲ್ಲ. ಅವ್ರು ಇನ್ನೊಂದು ಇದಕ್ಕೆ ಹೋಗಲ್ಲ. ಬೆಂದಗೋಷ್ಠಿ ಇರ್ತಕ್ಕಂಥವ್ರು ಇದಕ್ಕೆ ಹೋಗಲ್ಲ, ಆರ್ಸಿಗೆ ಹೋಗಲ್ಲ. ರೋಮನ್ ಕ್ಯಾಥಲಿಕ್ ಹೋಗಿ ಪೂಜೆ ಮಾಡಲ್ಲ. ರೋಮನ್ ಕ್ಯಾಥಲಿಕ್ ಹೋಗಿ ಇಲ್ಲಕ್ಕೆ ಪೂಜೆ ಮಾಡಲ್ಲ. ನಮ್ಮವನೇ ದೊಡ್ಡವನು ಅಂತಾರೆ. ನಾವು ಹಾಗೆ ಅನ್ನೋದೇ ಇಲ್ಲ. ಗಮನಿಸಿ ನೋಡಿ, ಎಲ್ಲರನ್ನು ನಮ್ಮ ಭರತಖಂಡ ಸ್ವಾಗತಿಸುತ್ತೆ. ಬುದ್ಧಿಸಮ್ ಇಂದ ಹಿಡಿದು ಎಲ್ಲ ಧರ್ಮಕ್ಕೂ ತವರೂರು ನಮ್ಮ ಭರತಖಂಡ. ಎಷ್ಟೇ ಪ್ರಭಾವಗಳು ಬೀರಿದ್ರು ನಮ್ಮ ಹಿಂದೂ ಧರ್ಮವನ್ನ, ನಮ್ಮ ಹೈಂದವ ಧರ್ಮವನ್ನ ಬದಲಾಯಿಸ್ಲಿಕ್ಕಾಗಿಲ್ಲ. ಅದು ಎಷ್ಟೋ ದಾಳಿಗಳಾಗಿದ್ದಾವೆ. ಅದರ ಮುಖೇನವೇ, ಆ ವೇದಗಳ ಮುಖೇನವೇ ನಮ್ಮಲ್ಲಿರ್ತಕ್ಕಂಥ ಪ್ರಭಾವಗಳು ಹೆಚ್ಚಾಗಬಾರದು ಅಂತ ನಮಗೊಂದು ಪೌರಾಣಿಕ ಕಥೆಗಳ ಮೂಲಕ, ಇತಿಹಾಸದ ಮೂಲಕ, ಪುರಾಣಗಳ ಮೂಲಕ, ಶ್ರುತಿಯ ಮೂಲಕ, ಸ್ಮೃತಿಯ ಮೂಲಕ, ಕಾವ್ಯಗಳ ಮೂಲಕ, ಕವಿತೆಗಳ ಮೂಲಕ ನಮ್ಮ ಮಹರ್ಷಿ ಸಂಪ್ರದಾಯ ನಮ್ಮನ್ನು ಕಾಪಾಡಿಟ್ಟರೆ. ಏನಕ್ಕೂ ಈ ತರ ಪ್ರಭಾವಕ್ಕೊಳಗಾಗ್ತೀರಿ? ಸಾಮಾನ್ಯ ಸಮಸ್ಯೆಗಳು ಅನ್ನತಕ್ಕಂಥದ್ದು. ನೋಡಿ, ಒಂದು ಗುರುಕುಲ, ಆ ಗುರುಕುಲದಲ್ಲಿ ನಾನಾ ರೀತಿಯ ವಿದ್ವಾಂಸರುಗಳು ತಯಾರು ಮಾಡ್ತಿದ್ರು. ತರ್ಕಶಾಸ್ತ್ರ,
ನೀತಿಶಾಸ್ತ್ರ, ನ್ಯಾಯಶಾಸ್ತ್ರ, ಅಸ್ತ್ರಗಳು, ಶಸ್ತ್ರಗಳು ಅನ್ನತಕ್ಕಂಥ ಒಂದು ಭಾವ. ಒಬ್ಬೊಬ್ಬರು ಒಂದೊಂದು ವಿದ್ಯೆಯಲ್ಲಿ ಮಹಾಪಂಡಿತರುಗಳು ಆಗ್ತಿದ್ರು. ಕಾಲಾನುಕ್ರಮದಲ್ಲಿ ಆ ವಿದ್ಯೆ ಮುಗಿದ ಮೇಲೆ ತಮ್ಮ ಕಾರ್ಯಕ್ಷೇತ್ರಕ್ಕೆ ಹೊರಟು ಹೋಗ್ತಿದ್ರು. ವಿದ್ಯೆ ಸಾಧಿಸ್ಕೊಂಡಿದಾರಲ್ವಾ, ಬಯಾಲಜಿನಲ್ಲಿ ಎಕ್ಸ್ಪರ್ಟ್ ಆಗಿದ್ದಾನೆ ಗುರುಗಳೇ, BCom ಅಲ್ಲಿ ಎಕ್ಸ್ಪರ್ಟ್ ಆಗಿದ್ದಾನೆ, CA ನಲ್ಲಿ ಎಕ್ಸ್ಪರ್ಟ್ ಆಗಿದ್ದಾನೆ, ಲಾನಲ್ಲಿ ಎಕ್ಸ್ಪರ್ಟ್ ಆಗಿದ್ದಾನೆ, ಇಂಜಿನಿಯರಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ದಾನೆ, ಕೃಷಿಗಾರಿಕೆಯಲ್ಲಿ, ಹೈನುಗಾರಿಕೆ, ತೋಟಗಾರಿಕೆ, ಈ ರೀತಿ ಒಬ್ಬೊಬ್ಬರು ಒಂದೊಂದು ವಿದ್ಯೆಯಲ್ಲಿ ಅದ್ಭುತವಾದಂಥ ಸಾಧಕರು. ಏನು ಅವರಿಗೆ ಮೆಡಲ್ಗಳು, ಸಿಕ್ಕಾಬಟ್ಟೆ ಶೀಲ್ಡ್ಗಳು, ಅವರನ್ನ ಬಂದು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ತರ ಬೇರೆ ಬೇರೆ ಸಂಸ್ಥೆಗಳು ಬಂದು ಅವರನ್ನ ಆಯ್ಕೆ ಮಾಡಿ ಉದ್ಯೋಗಕ್ಕೆ ತಗೊಂಡು ಹೋಗ್ತಿದ್ದಾವೆ. ಲಕ್ಷಗಟ್ಲೆ, ಕೋಟಿಗಟ್ಲೆ ಸಂಬಳ. ಹೀಗೆ ಒಂದು ಕಾಲಘಟ್ಟಕ್ಕೆ ಅಲ್ಲೊಂದು ರೀಯೂನಿಯನ್ ನಡೆಯುತ್ತೆ. ನಮ್ಮ ವಿದ್ಯಾಸಂಸ್ಥೆ ಅಲ್ವಾ, ನಮ್ಮ ಗುರುಗಳು, ನಮ್ಮ ಶಾಲೆ, ನಮ್ಮ ಕಾಲೇಜು ಅನ್ನತಕ್ಕಂಥ ಗುರುಕುಲ ಅನ್ನತಕ್ಕಂಥದ್ದನ್ನ ನೆನಪಿಟ್ಕೊಂಡು ತುಂಬಾ ದೊಡ್ಡ ದೊಡ್ಡ ಸಾಧಕರಾಗಿರ್ತಕ್ಕಂಥವರು ಒಮ್ಮೆ ಅಲ್ಲೊಂದು ಯೂನಿಯನ್ ಡೇ, ರೀಯೂನಿಯನ್ ಡೇ ಅಂತ ಒಂದು ಸೆಲೆಬ್ರೇಷನ್ ಮಾಡ್ತಾರೆ. ನಾವಿಲ್ಲಿ ಓದ್ದವ್ರಪ್ಪ, ಈ ಕಾಲೇಜಲ್ಲಿ ಓದ್ದವರು, ಈ ಸ್ಕೂಲಲ್ಲಿ ಓದ್ದವರು, ನಾವಿಂಥ ಸಾಧಕರು ಅನ್ನತಕ್ಕಂಥದ್ರಲ್ಲಿ ಏನು ದೊಡ್ಡ ಸಭಾಂಗಣ. ಅಲ್ಲಿ ಮಹಾಗುರುಗಳು ಕೂಡ ಬಂದು ಕೂತಿದ್ದಾರೆ. ಆ ಸಂಸ್ಥೆಯ ವಿದ್ಯಾಗುರುಗಳು, ಜ್ಞಾನ ಭಂಡಾರ, ತುಂಬಾ ದುಂಡು ಮೇಜಿನ ಪರಿಷತ್ತು ತರ ಅದು ಕುಳಿತಿದ್ದಾರೆ. ಏನು ಆ ಮಾತುಗಳು, ಒಬ್ಬೊಬ್ಬರು ಬಂದು ನಾನು ಇದಾಗಿದ್ದೇನೆ, ನಾನು ಅದಾಗಿದ್ದೇನೆ. ಆದ್ರೆ ಈ ಓಡೋ ರಭಸದಲ್ಲಿ, ಈ ಹೆಸರಿನ ಹಿಂದೆ, ಈ ಅಧಿಕಾರದ ಹಿಂದೆ ದಣದು ಬಿಟ್ಟಿದ್ದೇವೆ ಅಂತ ನೋಡಿದ್ರೆ ಒಬ್ಬೊಬ್ಬರ ಮುಖದಲ್ಲೂ ಅಲ್ಲೊಂದು ನೋವು. ಈ ಓಡೋ ರಭಸದಲ್ಲಿ ಯಾಕೋ ನಮಗೆ ತೃಪ್ತಿ ಇಲ್ಲ, ಸಮಾಧಾನವಿಲ್ಲ ಅನ್ನತಕ್ಕಂಥದ್ದು ರೀತಿಯಲ್ಲಿ ಇದಕ್ಕೇನಾದ್ರೂ ಪರಿಷ್ಕಾರ ಇದೆಯೇ ಗುರುಗಳೇ ಅಂತ ಗುರುಗಳು ಗೊತ್ತಾಯ್ತು. ಎಲ್ಲರೂ ಸಾಧಕರುಗಳೇ, ಒಬ್ಬೊಬ್ಬರು ಒಂದೊಂದು ರಂಗದಲ್ಲಿ ಮೇರು ಶೃಂಗಗಳಾಗ್ಬಿಟ್ಟಿದ್ದಾರೆ. ಏರೋನಾಟಿಕಲ್ ಇಂಜಿನಿಯರ್ ಅಂತೆ, ಒಬ್ಬ ಪೈಲಟ್ ಆಗಿದ್ದಾನೆ, ಒಬ್ಬ ದೊಡ್ಡ ರಾಜಕಾರಣಿ ಆಗಿದ್ದಾನೆ, ಒಬ್ಬ ಮಂತ್ರಿ ಆಗಿದ್ದಾನೆ, ಒಬ್ಬ ಸಭಾಧ್ಯಕ್ಷ ಆಗಿದ್ದಾನೆ, ಒಬ್ಬ ದೊರೆಮಟ್ಟದ ಸ್ಥಾನಕ್ಕೆ ಬಂದಿದ್ದಾನೆ, ದೊಡ್ಡ ಆಡಳಿತ ಯಂತ್ರವನ್ನು ನಡೆಸ್ತಕ್ಕಂಥ ಒಂದು ದೊಡ್ಡ ಗೆಜೆಟೆಡ್ ಆಫೀಸರ್ ಆಗಿದ್ದಾನೆ, ಒಬ್ಬ ಜವಾನನೂ ಆಗಿದ್ದಾನೆ. ಈ ರೀತಿ ಅವರವರ ರಂಗದ ಬಗ್ಗೆ ಮಾತಾಡ್ತಿದ್ದಾರೆ. ಬಟ್ ಎಲ್ಲೂ ಅವರಿಗೆ ತೃಪ್ತಿ ಇಲ್ಲ. ಎಲ್ಲರಲ್ಲೂ ಗುರುಗಳು ಗಮನಿಸ್ತಾರೆ, ಓಹೋ ಮಕ್ಕಳಲ್ಲಿ ತೃಪ್ತಿ ಇಲ್ಲ, ನೊಂದ್ಕೋಬಿಟ್ಟಿದ್ದಾರೆ, ಎಲ್ಲೋ ತಪ್ಪಾದಂತ ಒಂದು ಪ್ರಭಾವಕ್ಕೆ ಒಳಗಾಗಿ ಬಿಟ್ಟಿದ್ದಾರೆ. ಅದುವೇ ಗುರುವಿನ ಕರ್ತವ್ಯ ನೋಡಿ, ಗ್ರಹಿಸುವಿಕೆ. ಗುರು ಅಂದ್ರೇನೆ ಗ್ರಹಿಸುವಿಕೆ. ಎಲ್ಲೋ ಲೋಪದೋಷ ಆಗ್ಬಿಟ್ಟಿದೆ. ಈ ಕಾಲಕ್ಕೆ, ಈ ಕಾಲನ ಕರೆಗೆ ಅಟ್ಯಾಚ್ ಆಗ್ಬಿಟ್ಟಿದ್ದಾರೆ. ಇವರು ಸ್ವಭಾವ ಚೆನ್ನಾಗಿದೆ, ನಾನು ತಯಾರು ಮಾಡಿದಾಗ ಎಲ್ಲರೂ ಆನಂದವಾಗಿದ್ರು, ಯಾಕೋ ಇಷ್ಟು ದೊಡ್ಡ ಸಾಮಾನ್ಯರಂತೆ ಇದ್ರು. ನಾವು ಹಾಗೆ ಗಮನಿಸಿ ನೋಡಿ, ಮಕ್ಕಳಾಗಿದ್ದಾಗ ಒಂದೇ ತಟ್ಟೆಯಲ್ಲಿ ಊಟ, ಒಂದೇ ಬೆಡ್ಶೀಟ್ ಅಲ್ಲಿ ಮಲ್ಕೋತಿರ್ತೇವೆ. ಏನ್ ಆನಂದ ಗೊತ್ತಾ? ಏನು ಕಳ್ಳತನ, ಕಪಟತನ, ಮೋಸ ಏನೂ ಗೊತ್ತಿಲ್ಲ. ಬಾಚಿಟ್ಕೋಬೇಕು, ತೆಗೆದಿಟ್ಕೋಬೇಕು, ಇದು ನಂದು ಅನ್ನೋದೇ ನಮ್ಮ ತಂದೆ ತಾಯಿ ಕಲ್ಸಿರೋಲ್ಲ ನಮ್ಗೆ, ನಮ್ಮದು ಅಂತ ಕಲ್ಸಿರ್ತಾರೆ. ಬೆಳೆದು ಅಂದ್ರೆ ಮದುವೆ ಆಯ್ತು, ಮಕ್ಕಳಾಯ್ತು ಅಂತ ಇಟ್ಕೊಳ್ಳಿ, ಕಿತಾಟ ಶುರು. ಇದು ನಂದು, ಅವನನ್ನೇನ್ ನೋಡುದು. ನೀವು ಗಮನಿಸಿ ನೋಡಿ, ತುಂಬಾ ದೊಡ್ಡ ದೊಡ್ಡ ಕುಟುಂಬಗಳಲ್ಲಿ ಹೆಣ್ಮಕ್ಳಲ್ಲಿ ಆ ಒಗ್ಗಟ್ಟಿರುತ್ತೆ. ಏನೇ ಅಕ್ಕ ಅಂತ ಮಾತಾಡಿಸ್ತಿರ್ತಾರೆ, ಏನೇ ತಂಗಿ, ಏನೇ ವರ, ಏನೇ ಲಕ್ಷ್ಮಿ, ಏನೇ ಸರೋಜಾ, ಏನ್ ಶೋಭಾ, ನೋಡಿ ಏನ್ ಸುನೀತಾ, ಆ ಮಾತಿರುತ್ತೆ. ವಾರಕ್ಕೊಮ್ಮೆಯೋ 10 ದಿನಕ್ಕೊಮ್ಮೆಯೋ ಹೋಗೋದು ಬರೋದು. ಇನ್ನು ಕೆಲವರು ಹೋಗೋದು ಬರೋದೆಲ್ಲ ಇಟ್ಕೊಂಡಿರ್ತಾರೆ. ಅಕ್ಕ ತಂಗಿರಲ್ಲಿ ಆ ಒಂದು ಮಾಧುರ್ಯ ಇರುತ್ತೆ. ನಮ್ಮನೇಲೇ ಇದೆಪ್ಪ, ಇದೆ, ನಮ್ಮ ಅಕ್ಕ ತಂಗಿರು ನೋಡ್ಬೇಕು, ಅಯ್ಯೋ ದಿನಾ ಫೋನ್ಗಳೇ, ಅವ್ರ ಮಕ್ಕಳು ಇದ್ದು ಅದು ಮಾತಾಡೋದು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರು, ಸುಮ್ನಿರಕ್ಕ, ನಿಂದು ಯಾವಾಗ್ಲೂ ಇದ್ದಿದ್ದೆ, ಸುಮ್ನೆ ಏನೇನೋ ನೀನಿದು ತಲೆ ಕೆಡ್ಸ್ಕೊಳ್ಳೋದು, ನನ್ ಮಾತು ಕೇಳಿ ನೀನು ಅಂತ ನನ್ನ ತಂಗಿ ಅಕ್ಕನ್ಗೆ. ನಿನಗೆ ಗೊತ್ತಾಗಲ್ಲ, ಸುಮ್ನೆ ಇರ್ಕಣೆ ನೀನು, ಏನೋ ನೀನು ಹಿಂಗೆ ಹೇಳ್ತೀಯ ನೀನು, ಹಾಗೆ ಹೇಗೆ ಅಂತ ಅಕ್ಕ. ಎಷ್ಟು ಚೆನ್ನಾಗಿ, ನೀನ್ ಸ್ವಲ್ಪ ಹಾಕೊಳ್ಳಿ ಪಚ್ಚಡಿ, ನೀನ್ ಸ್ವಲ್ಪ ತುಕ್ಕ ಹಾಕೊಳ್ಳಿ, ಅಕ್ಕನಿಗೆ ತಗೋಬರ್ರೆ, ನಿಮ್ ದೊಡ್ಡಮ್ಮನಿಗೆ ಹೋಳಿಗೆ ಅಂದ್ರೆ ಇಷ್ಟ, ಒಬ್ಬಟ್ಟಂದ್ರೆ ಇಷ್ಟ, ಮಾವಿನ ಹಣ್ಣು ತುಂಬಾ ಇಷ್ಟ, ತಗೊಂಡ್ಬಾ,
ಅಯ್ಯೋ ಶುಗರ್ ಇದೆ, ಏನೂ ಆಗಲ್ಲ, 1-2 ಪೀಸ್ ತಿಂದ್ರೆ ತಗೊಬನ್ನಿ. ನನ್ನ ತಂಗಿ ನೋಡ್ಬೇಕು, ತೊಳೆದು ಕಟ್ ಮಾಡಿ, ಅಣ್ಣ ನಿಂಗೆ ಪಲಾವ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ತಗೋ. ಕೇಸರಿ ಬಾತ್ ಅಂದ್ರೆ ಫಸ್ಟು ಮಾಮಗೆ ಎತ್ತಿಡ್ರಿ, ದೊಡ್ಡಬ್ಬಗೆ ಎತ್ತಿಡ್ರಿ. ನಿಮ್ಗೆ ನಮ್ದುಲ್ಲ, ಇದ್ಕನ್ ಬೇಳೆ ಸಾರು ಅಂದ್ರೆ ನಮ್ಗೆ ತುಂಬಾ ಇಷ್ಟ, ಬಸ್ಸಾರು ಅಂದ್ರೆ ತುಂಬಾ ಇಷ್ಟ. ತಗೊಳ್ಳಿ ಬಸ್ಸಾರು, ಬಿಸಿ 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 ಮಾಡಿದ್ವಿ, ಬಾರ ಇಲ್ಲಿ ಕುತ್ಕೊಳ್ಳೋಂತ ಬಡಿಸೋದೇನು. ನಿಜವಾಗ್ಲೂ ನಮ್ಮ ಮನೆಯ ಹೆಣ್ಣು ಮಕ್ಕಳಲ್ಲಿ ಅಂಥದ್ದೊಂದು ಮದುವೆಯಾಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿದ್ರು ಕೂಡ ಬದಲಾಗಿಲ್ಲ. ಇನ್ನೂ ಹತ್ರ ಎಲ್ಲೋ ಒಂದು ಸಂತೆ ಹಬ್ಬ, ಗೌರಿ ಹಬ್ಬ, ಗಣೇಶ ಹಬ್ಬ ಎಲ್ಲ ಗಮನಿಸ್ ನೋಡಿ, ಅಣ್ಣ ತಮ್ಮಂದ್ರು ಏನೋ ಬಿಗುಮಾನ ನನ್ನಲ್ಲಿ ಇಲ್ಲ. ನಾನು ಕರಿತಾನೆ ಇರ್ತಾನೆ, ಇವನ್ ಮನೆ ಬಂಗಾರ ಆಗೋ ಬರೋಲ್ಲ ಇವನ್ ನಮ್ಮ ಅಣ್ಣನೂ ಅಂತೂ ಅದು ಕೇಳಲೇಬೇಡಿ ಬಿಡಿ. ನನಗೆ ಬಿಗುಮಾನವೇ ಗೊತ್ತಿಲ್ಲ. ನನ್ನನ್ನು ನನ್ನ ತಂದೆ ತಾಯಿ ಬೆಳೆಸಿರೋ ರೀತಿ ಏನೋ ನನಗೆ ಗೊತ್ತಿಲ್ಲ. ಐ ಹ್ಯಾವ್ ಅಡಾಪ್ಟೆಡ್. ನಾನು ಇನ್ನೂ ಅದನ್ನೇ ಯೋಚನೆ ಮಾಡ್ತೇನೆ. ಬಾರ ಅದನ್ನ ತೀರಾ ನನ್ನ ತಲೆಗೆ ಹತ್ತಿಸ್ಕೊಳ್ಳೋ. ನನ್ನ ಕೋಪನೂ 1 ನಿಮಿಷ, ನನ್ನ ಆತುರನೂ 1 ನಿಮಿಷ, ನಂತರ ನನ್ನಲ್ಲಿ ಆ ಭಾವವೇ ದ್ವೇಷ ಆಗಿರ್ಲಿ, ಈಗೂ ಆಗ್ಲಿ, ನಾನು ಬೆಳೆದು ಬಿಟ್ಟಿದ್ದಾನೆ, ಇನ್ನೊಂದೇನೋ ಆಗಿದೆ, ನನಗೆ ಗೊತ್ತೇ ಇಲ್ಲ. ಅವರ ಮುಂದ್ಗಡೆ ನಾನು ಆ ರೀತಿ ನಡ್ಕೊಳ್ಳೋದು ಇಲ್ಲ, ನಾನು ಅವರ ರೀತಿಯೇ ಮಾತಾಡೋದು. ಆದ್ರೂ ಇವ್ರುಗಳು ಯಾಕೋ ಒಂಚೂರು ಈ ಗಂಡು ಮಕ್ಕಳು ಮನೆಗಳಲ್ಲಿ ಗಮನಿಸಿ ನೋಡಿ, ಅಣ್ಣ ತಮ್ಮಂದ್ರು ಮುಖ್ಯವಾಗಿ ಮಾತಾಡೋದೇ ಇಲ್ಲ. ಇವ್ರ ಮನೆ ಬಂಗಾರ ಆಗೋಗ, ಹೌದು, ಆಡ್ಕೊಂಡು ಗೋಲಿ ಆಡುವಾಗ ಒಂದೇ ಚಡ್ಡಿ, ಒಂದೇ ರಗ್ಗು, ಒಂದೇ ತಟ್ಟೆ, ಅಯ್ಯೋ ಎಷ್ಟು ಆನಂದವಾಗಿದ್ವಿ ಗೊತ್ತಾ. ನನಗೆ ಬೇರೆಯೇ ಗೊತ್ತಿಲ್ಲ. ನಾನು ನೋಡ್ತೇನೆ, ನನ್ನ ತಂದೆ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಒಬ್ಬ ಪುಣ್ಯಾತ್ಮ ಅಲ್ಲೇ ಇದ್ದಾನೆ, ಪಕ್ಕದಲ್ಲೇ ಮನೆ, ಅವ್ರ ಊರಿನಲ್ಲೇ ಮಾಡಿದ್ದು ನಾವು ಕಾರ್ಯ. ಅಪ್ಪನಿಗಿಷ್ಟ, ಸರಿ ಅಂತ, ನಿನ್ನೂರಿಗೆ ನಿನ್ನನ್ನು ಕರ್ಕೊಂಡು ಬಂದು ಸೇರ್ಸಿದ್ದೀನಿ ಅಯ್ಯ, ಇದು ನಿಂದು. ನನಗಿಷ್ಟ ಇರ್ಲಿಲ್ಲ, ನಾನು ತೋಟದಲ್ಲಿರ್ಲಿ, ನನ್ನವ್ವ ಅಂತ. ಆಗ್ಲೇ ಹೇಳ್ಬಿಟ್ರು, ನಮ್ಮೂರಲ್ಲೇ ಆಗ್ಬೇಕಪ್ಪ, ಅದು ನನ್ನ ಆಸ್ತಿ ಅಂದ್ಬಿಟ್ರು ನಮ್ಮ ತಂದೆ. ಕಣ್ ತುಂಬಾ ನೀರು. ಅವನಿಗೂ ಕೇಳಿದ್ದೆ, ಅವ್ವ ನನಗೆ ಗೊತ್ತು ಒಂದಲ್ಲ ಒಂದು ದಿನ ಈ ಶರೀರ ಬಿದ್ದೋಗುತ್ತೆ, ನನ್ನ ತೋಟದಲ್ಲಿದ್ರೆ ಚಂದ ಕಾಣೋ ಅಂದ್ರೆ. ಹೋಗ ನೋಡಿ, ಯಾವ ಊರನ್ನ ನನ್ನವ್ವ ಬೇಡ ಅಂತಿದ್ರು ಆ ಊರಿಗೆ ಹೋಗಿ ಸೇರಿದ್ರು ನನ್ನ ತಂದೆ ಮುಖೇನ. ಈಗ ನನ್ನ ತಾಯಿ ಅಲ್ಲಿ ಹೋದ್ಮೇಲೆ ನನ್ನ ತಂದೆಗೂ ಅಲ್ಲೇ ಸೇರಿಸ್ಬೇಕು, ಅಲ್ಲೇ ಸೇರಿಸಿದ್ದೇವೆ. ಅಲ್ಲೇ ಇದ್ದಾನೆ ಪುಣ್ಯಾತ್ಮ, ಸ್ವಂತ ತಮ್ಮ ಅಯ್ಯು ರಾಮಚಂದ್ರ. ಆ ಕಾರ್ಯ ನಡೀತಿದೆ, ಏನೇನೋ ಪೂಜೆಗಳು ನಡೀತಿದೆ, ನಾನು ಮಾಡ್ಕೊಂಡು ಹಿಂಗೆ ಬರ್ತೇನೆ. ನೋಡಿದ್ರೆ ಅಲ್ಲೇ ಇದ್ದಾರೆ, ಚಿಕ್ಕಪ್ಪ ಬನ್ನಿ, ಅಲ್ಲಿ ಪ್ರಸಾದ ಪೂಜೆ. ಬರ್ತೀನಪ್ಪ. ಯಾಕೆ ಬಂದಿಲ್ಲ, ಕಾಣಿಸ್ದಾಗಿಲ್ವಲ್ಲೇನೋ ಅಂತ ನನ್ನ ತಮ್ಮನ್ನ. ಹಣ ಕಿತ್ತಾಡ್ಕೊಬಿಟ್ಟಿದ್ದಾರೆ ಅವರು ಆಗ್ಲೇ, ಅದಕ್ಕೆ ಅಂತ. ಕಿತ್ತಾಡ್ಕೊಬಿಟ್ಟಿದ್ರೆ ಅದಕ್ಕೆ ಹಣ ಬಂದಿಲ್ಲ, ನಿಂಗೆ ಗೊತ್ತಿಲ್ವಾ, ನೀನಿನ್ನೂ ಆ ಕಾಲದಲ್ಲಿದ್ದೀಯ ನೀನು ಅಂತ. ಲೋ ಮನಸ್ಸಿಗೂ ನೋವು. ಸತ್ತು ಮೇಲೂ ಇನ್ನೂ ಶತ್ರುತ್ವ. ನನ್ನ ತಂದೆ ಅಂತ ಕೆಲಸ ಮಾಡಿದವರಲ್ಲ, ನನಗೆ ಗೊತ್ತಿದೆ. ನಾನು ಅದನ್ನೇ ಕೂತ್ಕೊಂಡು ಎಲ್ಲರಿಗೂ ಹೇಳಿದೆ. ಎಲ್ಲ ಒಂದು 80 ಜನ ಇದ್ರು, ಒಡ ಹುಟ್ಟಿದವ್ರು ಎಲ್ಲರೂ, ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು. ಎಲ್ಲರಿಗೂ ಒಂದೇ ಮಾತು ಹೇಳಿದೆ, ನಾವು ಹೀಗೆ ಇರೋಣ ಕೊಂಡ್ರು. ದೊಡ್ಡವ್ರುಗಳು ಏನೋ ಒಂದಷ್ಟು ಜಾಗಕ್ಕೋ ಇನ್ನೊಂದಕ್ಕೋ ಏನೋ ಮನಸ್ಸುಗಳು ಒಡೆದಾಕೋಬಿಟ್ಟಿದ್ದಾರೆ. ಮನಸ್ಸುಗಳು ಒಡೆದಾಕೊಳ್ಳೋದು ಬೇಡ ಮಕ್ಕಳ, ಹಿಂಗೇ ಇರೋಣ. ಒಂದು ಬೇಕಾ ಕೇಳಿ ತಿನ್ನೋಣ, ಹಂಚಿ ತಿನ್ನೋಣ, ಕಿತ್ತಾಟ ಬೇಡ, ಇಂಥ ದ್ವೇಷದ ಬೇಡ. ಯಾಕೆ ಹೀಗೆ ಮಾಡ್ಕೊಳ್ಳೋದು? ಅವ್ರವ್ರು ಏನೋ ಮಾಡ್ಕೊಬಿಟ್ರು, ಅವ್ರ ತಲೆಗಳಿಗೆ ಇದು ಹೊರಟೋಗ್ಲಿ. ಆ ಶತ್ರುತ್ವ ಇರ್ಲಿ, ಮಿತ್ರತ್ವ ಇರ್ಲಿ, ಬಂಧುತ್ವ ಇರ್ಲಿ, ನಾವು ಮಾತ್ರ ಒಳ್ಳೆ ಆತ್ಮೀಯರಾಗಿ ಬದುಕೋಣ ಕಣೋ. ಗಂಡು ಮಕ್ಳಿಗೆ ಮುಖ್ಯವಾಗಿ ಎಲ್ಲ ಒಂದು 60 ಜನ ಇದ್ದಾರೆ. ಎಲ್ರಿಗೂ ಅದನ್ನೇ ಹೇಳಿದ್ದು. ಯಾವತ್ತು ಅವನೇನೋ ಮಾಡ್ದ, ಇವನೇನೋ ಮಾಡ್ದ, ಅದನ್ನ ನೆತ್ತಿಗೆ ಹತ್ತಿಸ್ಕೋಬೇಡ್ರು, ನನ್ನ ಮಾತು ಕೇಳಿ ಅಂತ. ಇವತ್ತು ಕುಟುಂಬಗಳಲ್ಲಿ ಅದೇ ಆಗ್ತಿರೋದು ಮಕ್ಕಳೇ. ನೀವು ಗಮನಿಸಿ ನೋಡಿ, ಒಂದು ಕುಟುಂಬ ಬೆಳೀತಿದ್ದ ಹಾಗೆ ಆ ಆಸ್ತಿಗೆ, ಆ ಒಂದು ತಾಳಿ ಚೈನಿಗೆ, ಇನ್ನೊಂದಕ್ಕೆ, ಅಯ್ಯೋ ನಾನು ಪುಣ್ಯಾತ್ಮನಪ್ಪ, ನನ್ನ ಒಡ ಹುಟ್ಟಿದವರು, ನನ್ನ ತಂದೆದೇನೋ ಒಂದಷ್ಟು ಗೊತ್ತಾಯ್ತು, ನನ್ನ ಲೆಕ್ಕಗಳು ಒಪ್ಪಿಸ್ದೆ. ಅವ್ರು ಹೇಳಿರೋದು ಏನ್ ಗೊತ್ತಾ, ನನ್ನ ಸ್ನೇಹಿತನ ಕರೆದು, ಆತ್ಮೀಯನಿಗೆ ಸ್ವಲ್ಪ ಬಿಗುಮಾನಪ್ಪ, ಹೇಳ್ಕೊಳಕ್ ನನಗೆ ಸಂಕೋಚ, ನೊಂದ್ಕೋತಾನೆ, ನಿನಗೆ ಹೇಳ್ತಿದ್ದೀನಿ, ಇದನ್ನ ಮಾಡೋಕ್ ಹೇಳುವ ಅಂತ. ಸಾಯೋ 1 ದಿನದ ಮೊದಲು ಅವನ ಕೈಯಲ್ಲಿ ಏನೋ ಸೂಪ್ ತರಿಸಿ ಕುಡಿದು, ನಿನ್ ಋಣ ದೊಡ್ಡದಪ್ಪ, ನನ್ನ ಮನೆಗೆ
ಅವನಿಗೆ ಹೇಳು, ಅವ್ನು ನಿಂತು ನ್ಯಾಯ ಮಾಡ್ತಾನೆ, ನ್ಯಾಯಸ್ಥ ಧರ್ಮಸ್ಥ ಅಂತ ನನ್ನ ತಂದೆ ಹೇಳಿರೋದು. ಅವನ್ ಫೋನ್ ಮೇಲೆ ಫೋನು, ದೊಡ್ಡವರೇನೋ ಮಾತಾಡ್ಕೋತಿದ್ರೆ ನಾನು ಯಾಕೆ ಮಧ್ಯದಲ್ಲಿ, ನನಗೆ ವ್ಯವಹಾರ ಗೊತ್ತಿಲ್ಲ, ನನ್ನ ಮುಂದ್ಗಡೆ ಇಟ್ಟು ಮಾತಾಡಿಲ್ಲ, ನಾನು ಯಾಕೆ ಮಧ್ಯದಲ್ಲಿ ಅಂತ ಅವತ್ತು ಮಾತಾಡಲಿಲ್ಲ. ಹೋಗಿದ್ದಿದ್ರೆ ಅದು ಕಡೆ ಮಾತಾಗಿರ್ತಿತ್ತೇನೋ, ಇರ್ಲಿ. ಕರೆದು ಎಲ್ಲಾರ್ಗು ಅದನ್ನೇ ಹೇಳಿದೆ, ಹಿಂಗಿಂಗ್ ಆಗಿದಪ್ಪ, ಈ ತರ ಆಗಿದೆ, ಈ ತರದ್ದು ಅಪ್ಪಾಜಿ ಹಿಂಗೆ ಹೇಳಿದ್ದಾರೆ, ಇದು ಏನ್ ಬೇಕೋ ನೀವು ತಗೊಳ್ಳಿ. ನನಗೆ ಅಪ್ಪಾಜಿ ನೆನಪುಗಳು ಸಾಕು, ಅವ್ರ ಆಶೀರ್ವಾದ ಸಾಕು, ಇನ್ನೇನು ಬೇಡ. ಅವ್ರುಗಳು ಏನ್ ಹೇಳಿದ್ರು ಗೊತ್ತಾ, ನೀನ್ ಸಿಕ್ಕಾಬಿಟ್ಟೆ ಇದೇ ಆಯ್ತು, ನೀನ್ ಇಟ್ಕೋ, ದೊಡ್ಡವನು ತುಂಬಾ ಖರ್ಚು ಮಾಡಿಬಿಟ್ಟಿದ್ಯಾ, ಒದ್ದಾಡ್ಬಿಟ್ಟಿದ್ಯಾ, ನೀನ್ ಇಟ್ಕೋ. ನಾನು ದೇವ್ರ ಮುಂದ್ಗಡೆ ಬಂದು, ಅಪ್ಪ ನನ್ನ ಮನೆಯವರಿಗೆ, ನನ್ನ ಮನೆತನಕ್ಕೆ ಇನ್ನೂ ಅಂಥದ್ದೊಂದು ಕೆಳಜಾರಿತನ ಬಂದಿಲ್ಲ ಭಗವಂತ ಸಾಕು. ಸಣ್ಣ ಪುಟ್ಟ ಲೋಪಗಳಿಲ್ಲದ ವ್ಯಕ್ತಿ ಇಲ್ಲ. ಆಗ್ಲಿ, ಆದ್ರೂ ಧರ್ಮಕ್ಕೆ ಒಪ್ಸಿದ್ದೇನೆ ಅದನ್ನ ದೇವರಿಗೆ. ಇವತ್ತಾಗ್ತಿರೋದು ಅದೇ ನಮ್ಮ ಕುಟುಂಬಗಳಲ್ಲಿ, ಸಮಾಜಗಳಲ್ಲಿ. ಆ ಈಗೋಗಳು ನೋಡಿ, ಈ ಒಂದು ವಿದ್ಯಾಸಂಸ್ಥೆಯಲ್ಲೂ ಅದಾಗಿರುತ್ತೆ. ಅವ್ರ ಈಗೋಗೋಸ್ಕರ ಬದುಕ್ತಿದ್ದಾರೆ. ಗುರುಗಳು ಗೊತ್ತಾಗ್ಬಿಡುತ್ತೆ, ನಾನಿದು. ಆದ್ರೆ ಯಾರ ಮುಖದಲ್ಲೂ ಸಂತೃಪ್ತಿ ಇಲ್ಲ. ನನ್ನ ಹತ್ರ ಎಷ್ಟು ದೊಡ್ಡ ಕಾರ್ ಇದೆ ಗೊತ್ತಾ, ನಾನು ಎಂತ ಮನೆ ಮಾಡ್ಕೊಂಡಿದ್ದೀನಿ ಗೊತ್ತಾ, ನನ್ನ ಹತ್ರ ಬಂಗಲೆ ಗೊತ್ತಾ, ಗನ್ಮ್ಯಾನ್ ಗೊತ್ತಾ, ಸೆಕ್ಯೂರಿಟಿ ಗೊತ್ತಾ, ಈ ರೀತಿ ಒಬ್ಬೊಬ್ಬರೇ ವಿನ ಯಾರ ಮುಖದಲ್ಲೂ ಆ ವಿದ್ಯಾರ್ಥಿಗಳಾಗಿದ್ದಾಗ ಒಂದು ಮರಕೋತಿ ಆಟ, ಒಟುಬೈಸ್ ಆಟ, ಜೋಕಾಲಿ ಆಟ, ಯಾವುದೂ ನೆನಪುಗಳೇ ಇಲ್ಲ. ಅವ್ರವ್ರ ಈಗೋನಲ್ಲಿ ಕೂತಿದ್ರೆ ಗೊತ್ತೇನೋ ನಾನು ಯಾರು ಅಂತ, ಈ ಡ್ರೆಸ್ ಗೊತ್ತೇನೋ ಅಂತ. ಗುರುಗಳಿಗೆ ಸಂಕಟ, ನಾನು ಕಲಿಸಿದ ವಿದ್ಯೆಯ ಈ ಮಕ್ಕಳಿಗೆ ಇದು ಯಾವುದು ಅಲ್ಪ ಪ್ರಭಾವಕ್ಕೆ ಪ್ರಭಾವಂ. ನೋಡಿ, ನಮ್ಮ ಒಂದು ಹೈಂದವ ಧರ್ಮದ ಮೇಲೆ, ಕೌಟುಂಬಿಕವಾಗಿ ವಿದ್ಯಾರ್ಥಿಗಳ ಮೇಲೆ, ಎಲ್ಲರ ಮೇಲೆ ಇವತ್ತು ಪ್ರಭಾವ. ನೀವು ನೋಡಿ, ಶಾಲೆಗಳಲ್ಲಿ ರ್ಯಾಂಕ್ ಕೊಟ್ಟವನನ್ನ ಕರೆದು ಎಲ್ಲರೂ ಮುಂದ್ಗಡೆ ಚಪ್ಪಾಳೆ ತಟ್ಟೋದು. ಹಾಗೆ ಯಾರು ಫೇಲ್ ಆಗಿರೋವನನ್ನ ಅವಮಾನ ಮಾಡೋದು, ಅವನನ್ನ ಮೊದಲಿಗೆ ಅಲ್ಲಿಂದಲೇ ಡಿಪ್ರೆಷನ್ ಸ್ಟಾರ್ಟ್. ಅವನಿಗೆ ನಾನೆಲ್ಲೋ ಹಿಂದೆ ಏನೋ. ಅವನಲ್ಲಿರುವ ಕೌಶಲ್ಯವನ್ನ ಗುರುತಿಸ್ಬೇಕು, ಅವನಲ್ಲಿರುವ ಸ್ವಭಾವ, ತಾಕತ್ತು ಅವನಿಗೆ ಅಂತ ಒಂದು ಕೊಟ್ಟಿರುತ್ತೆ. ಮೇ ಬಿ ಅವನಿಗೆ ಮ್ಯಾಥ್ಸ್ ಅರಗಿಸ್ಕೊಳಕ್ ಆಗ್ತಿಲ್ಲ, ಏನೋ ಆಸೆ ಪಟ್ಟು ಸೇರ್ಬಿಟ್ಟ ಪ್ರಭಾವದಿಂದ. ಸೈನ್ಸ್ ಅರಗಿಸ್ಕೊಳಕ್ ಆಗ್ತಿಲ್ಲ. ಮೆಡಿಕಲ್, ನನ್ಗೆ ಇವತ್ತಿಗೂ ನೆನಪಿದೆ, ನಾನು ಮೆಡಿಕಲ್ ಕಾಲೇಜಲ್ಲಿ ಮೊದಲನೇ ಕೆಲಸ, ಒಂದು PF ESI ಗ್ರಾಜ್ಯುಟಿ ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡದಾದಂಥ ಒಂದು ಮೆಡಿಕಲ್ ಫೌಂಡೇಶನ್, ಆ ಕಾಲೇಜಲ್ಲಿ ಕೆಲಸ. ಅಲ್ಲಿ ಓದ್ದವರು ಡಾಕ್ಟರ್ಗಳಾಗ್ತಿದ್ರು. ಅಲ್ಲಿ ಒಂದು ಹೆಣ್ಮಗು ಕಾಶ್ಮೀರಿಂದ ಬಂದಿದೆ, ಜಾಯಿನ್ ಆಗಿದೆ, ಒಂದು 2 ತಿಂಗಳು ಆಗಿದೆಯೇನೋ, ಸಿಕ್ಕಾಬಟ್ಟೆ ಪೇಮೆಂಟ್ ಸೀಟಲ್ಲೇ ಬಂದಿದೆ ಆ ಮಗು. ಆವತ್ತಿನ ಕಾಲಕ್ಕೆ ಒಂದು 20-25 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. 1 ವರ್ಷಕ್ಕೆ, ನೆನ್ಪಿಟ್ಕೊಳ್ಳಿ, ಪೇಮೆಂಟ್ ಸೀಟ್. ಬಂದಿರೋ ಮಗು ಆ ಬಾಡಿ, ಆ ಇದು ನೋಡಿ ತಲೆ ಸುತ್ತ ಬಿದ್ದೋಗಿ ವಾಂತಿಯಾಗಿ ಜ್ವರ ಬಂದ್ಬಿಟ್ಟಿದೆ. ನನಗಿದು ಬೇಡ, ಒಂಥರ ಏಸ್ಕೆ ಅನ್ನಿಸ್ತಿದೆ. ಅವ್ರ ತಂದೆ ತಾಯಿ ಬಂದು ಎಷ್ಟು ಕನ್ವಿನ್ಸ್ ಮಾಡಿದ್ರು, ಏನ್ ಮಾಡು ನನ್ಗೆ ಆಗ್ತಿಲ್ಲ, ಅದನ್ನ ಕಂಡ್ರೇನೆ. ಡಾಕ್ಟರ್ಗಳು, ಪ್ರೊಫೆಸರ್ಗಳು ಹೇಳಿದ್ರು. ಆ ಮಗು ಬಿಟ್ಬಿಡ್ತು ಕೋರ್ಸನ್ನ. ಪೂರ್ತಿ ದುಡ್ಡು ಕಟ್ಟಿ ಅಂದ್ರು. ನಿಮ್ಮ ಮಗಳಿಗೋಸ್ಕರ ಒಂದು ಸೀಟ್ ಬ್ಲಾಕ್ ಮಾಡಿಬಿಟ್ಟು ನಾವು ದುಡ್ಡು ಇದು ಮಾಡಿಟ್ಟಿದ್ದೇವೆ, ಇನ್ನು ಬೇರೆಯವ್ರಿಗೆ ಎಲ್ಲಿಂದ ಕೊಡೋದು, ತೊಂದರೆ ಆಗುತ್ತೆ, ಆಗೋಲ್ಲ, ಕ್ಲಾಸಸ್ ಸ್ಟಾರ್ಟ್ ಆಗಿ 3 ತಿಂಗಳಾಗಿದೆ. ಈಗ ನೋಡಿದ್ರೆ ಪ್ರಾಕ್ಟಿಕಲ್ ನಡೆಯೋ ಸಂದರ್ಭದಲ್ಲಿ ಈ ತರ ಹೇಳ್ತಿದ್ದಾಳೆ ನಿಮ್ಮ ಮಗಳು ಅಂತ ಕಟ್ಕೊಟ್ರು ಅವ್ರು. ಕೆಲವು ಕಾಲೇಜುಗಳು ಬ್ಲ್ಯಾಕ್ ದಂಧನೆ ಮಾಡ್ತಿದ್ದಾವೆ ಬಿಡಿ. ದೊಡ್ಡ ದೊಡ್ಡ ಕಾಲೇಜುಗಳು ಆಲ್ರೆಡಿ ಲೋಕಾಯುಕ್ತ ರೈಡ್ ನಡೀತಿದೆ ಅಂತ ಕೇಳ್ಪಟ್ಟೆ. ಹೆಸರಿಗೆ ಹೇಳ್ಕೊಂಡು, ನಮ್ಮ ಕಾಲೇಜಲ್ಲಿ ಸೀಟ್ ಸಿಗೋಲ್ಲ, ಮೊದಲೇ ಬುಕ್ ಮಾಡ್ಕೋಬೇಕು. ಅದಿದೆ. ನಮ್ಮ ಮನೆ ಮಕ್ಕಳಿಗೆ ಒಂದು 16 ಕಾಲೇಜುಗಳು ಹತ್ತಿಳಿದಿದ್ದಾವೆ. ಎಲ್ಲದರಲ್ಲೂ ಬ್ಲಾಕ್ ಮಾಡಬೇಕು ಅಂತಾರೆ, ದುಡ್ಡು ಕೊಟ್ಟು 1 ಲಕ್ಷ ಕೊಟ್ಟು ಬ್ಲಾಕ್ ಮಾಡಿ ಇಟ್ಬಿಡ್ಬೇಕು, ಇಲ್ಲ ಅಂದ್ರೆ ಸಿಗೋಲ್ಲ, ಹಾಗೆ ಹೀಗೆ ಅಂತ. ಆಮೇಲೆ ರೌಂಡ್ ಅಪ್ ಅಲ್ಲಿಗೆ ತಗೋಬರ್ತಾರೆ, ಅಲ್ಲೇ ತಗೋಬರೋದು. ಈ ಇಂಜಿನಿಯರಿಂಗ್ ಕಾಲೇಜುಗಳು ಎಲ್ಲ ಅದೇ. ನಾನು ನೋಡಿದ್ದೇನೆ. ಸೊ ಕೆಲವು ಸಮಯ ಗೊತ್ತಿಲ್ಲ, ಮಕ್ಕಳು ಬಂದು ಸೇರ್ಬಿಟ್ಟಿರ್ತಾರೆ, ಯಾವುದೋ ಪ್ರಭಾವ, ನಾನು ಡಾಕ್ಟರ್ ಆಗ್ಬಿಡ್ತೀನಿ, ನಾನು ಇಂಜಿನಿಯರ್ ಆಗ್ಬಿಡ್ತೀನಿ. ಪಾಪ ಅವನ್ನೆಲ್ಲ ಆ ಶಕ್ತಿ ಇರೋಲ್ಲ, ಸಾಮರ್ಥ್ಯ ಇರೋಲ್ಲ. ಕೌಶಲ್ಯವನ್ನ ಗುರುತಿಸಿ ಅವನ ಸಾಮರ್ಥ್ಯಕ್ಕೆ ತಕ್ಕದಾದಂಥ ವಿದ್ಯಾಭ್ಯಾಸಕ್ಕೆ ಹಾಕಬೇಕು. ಇದಕ್ಕೆ ತಿಳ್ಕೊಳ್ಳೋದೇ ಇಲ್ಲ. ನಾನ್ ಡಾಕ್ಟ್ರು, ನನ್ನ ಮಗನೂ ಡಾಕ್ಟ್ರು. ನನಗೊಬ್ರು ಡಾಕ್ಟರ್ ಸುದರ್ಶನ್ ಅಂತ ಗೊತ್ತು, ವೆರಿ ನೈಸ್ ಜೆಂಟಲ್ಮ್ಯಾನ್. 2 ಮಕ್ಕಳು. ಕೇಳಿದೆ, ನಿಮ್ಗೆ ಯಾವತ್ತೂ ಅನ್ನಿಸ್ಲಿಲ್ವಾ
ನಿಮ್ಮ ಮಕ್ಕಳನ್ನ ಮೆಡಿಕಲ್ ಓದಿಸ್ಬೇಕು. ಇತ್ತು, ಇಟ್ಸ್ ಅ ಪ್ಯೂರ್ ಹಾರ್ಟೆಡ್ ಸೋಲ್ ಜಾಬ್. ಅವ್ರು ಹೇಳಿದ್ದು ಹೃದಯದಿಂದ ಮಾಡತಕ್ಕಂಥ ಕೆಲಸ ಅದು. ಅಲ್ಲಿ ಆತ್ಮದ ಮಾತು ಕೇಳಿ ಮಾಡೋ ಕೆಲಸ. ನನ್ನ ಮಕ್ಕಳೆಲ್ಲ ಅದು ಬರಲಿಲ್ಲ, ಅವ್ರ ಬುದ್ಧಿ ಕೇಳಿ ಮಾಡೋ ಕೆಲಸಕ್ಕೆ ಒಪ್ಕೊಂಡ್ಬಿಟ್ರು. ಬೋತ್ ಆರ್ ಇಂಜಿನಿಯರ್ಸ್, ವೆಲ್ ಸೆಟಲ್ಡ್, ಆ್ಯಂಡ್ US ಒಬ್ಬ ಇದ್ದಾನೆ. ನನಗೆ ರಿಗ್ರೆಟ್ ಇಲ್ಲ, ಪರವಾಗಿಲ್ಲ, ನನ್ನ ಮಕ್ಕಳು ಒಳ್ಳೆ ಮಕ್ಕಳು ಅಷ್ಟೇ. ಅವ್ರನ್ನ ನಾನು ಒತ್ತಡ ಹಾಕಲಿಲ್ಲ. ಎಷ್ಟು ಮನೆಗಳಲ್ಲಿ ಈ ಥರ ಯೋಚನೆ ಮಾಡ್ತಾರೆ, ಇವರು ಡಾಕ್ಟ್ರೇ ಇರಲ್ಲ, ಇವ್ರ ಮಗು ಡಾಕ್ಟರ್ ಆಗ್ಬಿಡ್ಬೇಕು, ಇವರಲ್ಲಿ ಅಂತಃಕರಣವೇ ಇಲ್ಲ, ಮಗುಗ್ ಬಂದು ಅಂತಃಕರಣ ಬಂದ್ಬಿಡ್ಬೇಕು. ಈ ಥರದ್ದು ಒಂದು ಪ್ರಭಾವಗಳು ಮಕ್ಕಳ ಮೇಲೆ ಬೀರಿದ್ರೆ ಎಲ್ಲಾಗ್ತಾರೆ ಇವತ್ತು? ಹತ್ಯೆ, ಆತ್ಮಹತ್ಯೆ, ಡಿಪ್ರೆಷನ್ ಮಕ್ಕಳಲ್ಲಿ ಶಾಲಾ ದಿನಗಳಿಂದಲೇ ತುಂಬಿಸಿಟ್ಬಿಟ್ಟಿದ್ದಾರೆ. ಕ್ಲಾಪ್ಗಳಲ್ಲಿ, ಇನ್ನೊಂದರಲ್ಲಿ. ಅವನಲ್ಲಿರೋ ಎಕ್ಸ್ಟ್ರಾ ಟ್ಯಾಲೆಂಟ್ ಬೇರೆ ಏನಿದೆ, ಚಿತ್ರಕಲೆಯಲ್ಲಿ ಇದೆಯಾ, ಮ್ಯೂಸಿಕಲ್ಲಿ ಇದೆಯಾ, ನಾಟ್ಯದಲ್ಲಿ ಇದೆಯಾ, ಸ್ಪೋರ್ಟ್ಸ್ ಅಲ್ಲಿ ಇದೆಯಾ, ಟೆಕ್ನಿಕಲ್ ಇದಾನ, ರಿಪೇರ್ ಅಲ್ಲಿ ಇದಾನ, ಬೇರೆ ಏನಾದ್ರು ಕೃಷಿ ಚಟುವಟಿಕೆಗಳಲ್ಲಿ ಇದಾನ, ತೋಟಗಾರಿಕೆ ಚಟುವಟಿಕೆಗಳಲ್ಲಿ ಇದಾನ. ವಾಟ್ ಈಸ್ ಇಸ್ ಪವರ್, ಸ್ಟ್ರೆಂತ್, ಅನಾಲಿಸಿಸ್? ಅವನ ಶಕ್ತಿ ನೋಡೋದೇ ಇಲ್ಲ, ತಗೋ, ಅವನಿಗೆ ನಿಶಕ್ತಿ ಆಗ್ಬಿಡುತ್ತೆ. ಅವನ ಬಲವನ್ನ ಹುಡುಕೋದೇ ಇಲ್ಲ. ನೋಡಿ, ಅಂತ ಮಹಾಗುರುವು ಕೂಡ ಸಂಕಟ ಪಡ್ತಾರೆ. ಈ ಮಕ್ಕಳಿಗೆ ಇಂಥದ್ದೊಂದು ತಯಾರಿ ಮಾಡಿದ್ನಲ್ಲ, ಯಾಕೋ ಬದಲಾಗ್ಬಿಟ್ಟಿದ್ದಾರೆ. ಕಾಲನ ಪ್ರಭಾವ, ದುಡ್ಡಿನ ಪ್ರಭಾವ, ಹೆಸರಿನ ಪ್ರಭಾವ. ಯಾರೋ ಫೇಲ್ ಆಗಿರೋನು ಬಂದಿದ್ದಾನೆ, ಒಂದು ಜವಾನ ಕೆಲಸ ಮಾಡಿದವನು ಕೂಡ ಅವನೊಂಥರ ನೋಡ್ತಿದ್ದಾರೆ. ನಾವೇ ದೊಡ್ಡ ಸಾಧಕರು, ನಾವೇ ದೊಡ್ಡ ಸಾಧನೆ ಮಾಡಿದವರು ಅಂತ. ಆ ಹಮ್ಮು, ಆ ಬಿಮ್ಮು ಅವರಲ್ಲಿ, ಆ ಒಂದು ಶಾಂತಿ, ಆ ಪ್ರೀತಿ, ಆ ತೃಪ್ತಿ, ಆ ಸಮಾಧಾನ ಇಲ್ಲವೇ ಇಲ್ಲ. ಯಾವ ಮನುಷ್ಯನ ಹತ್ರ ಶಾಂತಿ, ತೃಪ್ತಿ, ಪ್ರೀತಿ ಆ ಒಂದು ಇಲ್ಲವೋ, ಎಲ್ಲಿ ನೆಮ್ಮದಿ ಇರುತ್ತೆ ಮಕ್ಕಳೇ? ನಾನೇ ದೊಡ್ಡವನು, ನನ್ನಿಂದಲೇ, ನಾನು ಎಷ್ಟು ದೊಡ್ಡ ಕಂಪ್ನಿ ಓನರ್. ಹಾಗಾದ್ರೆ ನಮ್ಮ ಜೊತೆಲಿ ಓದ್ದವನು ಒಬ್ಬ ಸಾಮಾನ್ಯ ಜವಾನ ಕೆಲಸ ಮಾಡ್ತಿದ್ದಾನೆ, ಅದು ಕೆಲಸ ಅಲ್ವಾ? ಖಂಡಿತ ಕೆಲಸವೇ. ಜವಾನ ಆದ್ರೇನು, ದಿವಾನ ಆದ್ರೇನು, ಎರಡೂ ಕೆಲಸವೇ. ಅವನಿಗೆ ತಕ್ಕಂತೆ ಆ ಸ್ಥಾನ, ಇವನಿಗೆ ತಕ್ಕಂತೆ ಈ ಸ್ಥಾನ ಅಷ್ಟೇ ಭಗವಂತ ಕೊಟ್ಟಿರೋದು. ಕೆಲಸವೇ. ಗುರುಗಳಿಗೆ ಇವರನ್ನ ತಿದ್ದಬೇಕು ಅಂತ ಯೋಚನೆ ಬಂತು, ಬದಲಾಯಿಸ್ಬೇಕು. ಇವರಲ್ಲಿ ಯಾಕೋ ಅಸಮಾಧಾನ ಸ್ಫೋಟ ಆಗ್ಬಿಟ್ಟಿದೆ, ಇವ್ರ ಗ್ಯಾರಂಟಿ ಕಲುಷಿತ ಆಗ್ಬಿಟ್ಟಿದ್ದಾರೆ. ಮಿಕ್ಕದನ್ನೆಲ್ಲ ಕಲುಷಿತ ಮಾಡಿಬಿಡ್ತಾರೆ, ಬೇರೆಯವರಲ್ಲೂ ತಮ್ಮ ಪ್ರಭಾವ ಬೀರ್ಬಿಡ್ತಾರೆ. ತಮ್ಮ ಸ್ವಭಾವಗಳನ್ನ, ದ ನೇಚರ್ ಒಳಗಡೆ ಇರತಕ್ಕಂತ ಒಂದು ಆ ಸ್ವಭಾವ ಕಳೆದುಕೊಂಡು ಬಿಟ್ಟಿದ್ದಾರೆ. ಇಲ್ಲಿದ್ರೇನೆ ನೀವು ನಂಬೋಲ್ಲ, ನಾನು ಉದಯ ಟಿವಿ ಕಾಲಕ್ಕೆ ಅಲ್ಲೊಂದು ಆಸೆ ಇತ್ತು, ಮಹಾಸಮುದ್ರ ಅದು ಉದಯ. ಇವತ್ತು ನೋಡಿ ಆ ಉದಯ ಅದು ಬೀದಿಗೆ ಬಂದು ನಿಂತಿದೆ. ದೊಡ್ಡ ಕೇಸುಗಳು, ಅಣ್ಣ ತಮ್ಮಂದ್ರೆ ದಯಾ ಕಲಾ ಇಬ್ರು ಮಾಡ್ಕೊಂಡಿದ್ರೆ ನೋವಾಗುತ್ತೆ. ಲಕ್ಷಾಂತರ ಕಾರ್ಮಿಕರಿಗೆ ಅನ್ನ ಕೊಟ್ಟಂತ ಸಂಸ್ಥೆಯಲ್ಲಿ ಅಣ್ಣ ತಮ್ಮಂದಿರಲ್ಲಿ ನಾನ್ ದೊಡ್ಡವನು, ನನಗಿದ ಅಧಿಕಾರ ಇದೆ, ಏನೋ ಒಂದು ಅಲ್ಲಿ ಬಂದು ನಿಂತಿದೆ. ಇರ್ಲಿ, ಕೋರ್ಟು, ನ್ಯಾಯ, ಕುಟುಂಬ ನಿಂತು ಚರ್ಚೆ ಮಾಡ್ಕೊಂಡು ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಇದೇ ಪ್ರಾಬ್ಲಮ್. ಎತ್ತರಕ್ಕೆ ಬೆಳೆದಷ್ಟು ಇಲ್ಲಿ ಈ ಒಂದು ಗುರುಕುಲದಲ್ಲಿ ಹೇಗಾಯ್ತು ಸ್ಟೂಡೆಂಟ್ಸ್ಗೆ, ಅಲ್ಲೂ ಆಗಿರೋದು. ಆ ಹೆಮ್ಮರ ಬೆಳೆದಿದೆಯಲ್ಲ ಇವತ್ತು 50-60 ಸಾವಿರ ಕೋಟಿಯ ಕಂಪನಿ ಅದು. ಸನ್ ನೆಟ್ವರ್ಕ್ ಸುಮ್ಮನೆ ಅಲ್ಲ, ಹೆಚ್ಚು ಕಡಿಮೆ ಒಂದು 60 ಚಾನೆಲ್ಗಳಿದಾವೆ. ಉದಯದಿಂದ ಹಿಡಿದು ಸನ್ನು, ಜೆಮಿನಿ, ಸೂರ್ಯ ಟಿವಿ, KTV, ಉದಯ ಮ್ಯೂಸಿಕ್ಕು, ಉದಯ ಮೂವೀಸು, ಉದಯ ಕಾಮಿಡಿ, ಈ ಥರದ್ದು ಎಷ್ಟೋ ಇದೆ. ಕನ್ನಡದಲ್ಲೇ ಅವ್ರದ್ದು ಒಂದು 7-8 ಚಾನೆಲ್ ಇದೆ. ಇನ್ನು ತಮಿಳಲ್ಲಿ ಲೆಕ್ಕ ಹಾಕ್ಕೊಳ್ಳಿ, ತೆಲುಗಲ್ಲಿ ಲೆಕ್ಕ ಹಾಕ್ಕೊಳ್ಳಿ, ಮಲಯಾಳಂನಲ್ಲಿ ಲೆಕ್ಕ ಹಾಕ್ಕೊಳ್ಳಿ, ಬೇರೆ ಬೇರೆದು ಅವ್ರದ್ದು ಸಿಕ್ಕಾಬಟ್ಟೆ ನಂಬರ್ 1 ಅನ್ನೋ ರೀತಿನಲ್ಲಿ ದೊಡ್ಡ ಸಂಸ್ಥೆ. ಅಂತ ಚಾನಲ್ ಅಲ್ಲಿ ಕೆಲಸ ಮಾಡಬೇಕು, ಪ್ರೋಗ್ರಾಮ್ ಕೊಡಬೇಕು ಅನ್ನೋ ಒಂದು ಆಸೆ ಇತ್ತು, ಕಟ್ಟಕಡೆಯ ಆಸೆ. ಕನ್ನಡದ ಒಂದು ದೊಡ್ಡ ಹೆಮ್ಮರ ಅದು ಅನ್ನತಕ್ಕಂಥದ್ದು. ಏನೋ ನನ್ನ ಒಂದು ಪೂರ್ವಜನ್ಮ ಸುಕೃತ ಕೊಟ್ಟರು. ಅಲ್ಲೊಂದು ಕಾವೇರಿ ಮೇಡಮ್, ಇವತ್ತಿಗೂ ಮರೀಲಿಕ್ಕಾಗೋದಿಲ್ಲ, ತಾಯಿ ಜೀವ ತಂಪಾಗಿರ್ಲಿ. ನಮ್ಮ ಕೂರ್ಗಿನ ಹೆಣ್ಣು ಮಕ್ಕಳು ಆ ಸಂಸ್ಥೆನ ನಡೆಸ್ತಿರೋ ಮುಖ್ಯ ಒಂದು ಬಲವಾಗಿ ನಿಂತಿದ್ದಾರೆ ಹಿಂದ್ಗಡೆ. ಒಂದು ಗರ್ವ ಅನಿಸುತ್ತೆ, ಕನ್ನಡದವರು ಅಷ್ಟು ದೊಡ್ಡ ಚಾನಲ್ ಅನ್ನ ನಡೆಸ್ತಿದ್ದಾರೆ ಅನ್ನತಕ್ಕಂಥದ್ದು. ಕಟ್ಟಕಡೆಯ ಕಾರ್ಯಕ್ರಮ ಉದಯದಲ್ಲಿ 2018, ನನಗೆ ನೆನಪಿರೋ ಹಾಗೆ ಏಪ್ರಿಲ್ 1ನೇ ವಾರ, ಯುಗಾದಿ. ಒಂದಕ್ಕೇನು ಎಲ್ಲರೂ ನನ್ನ ಮಾಧ್ಯಮದಲ್ಲಿದ್ದವರು, ನನ್ನ ಸ್ನೇಹಿತರು, ಬ್ರಾತ್ಮಿದವರು, ಗುರುಗಳೇ ನೀವು ಚಾನಲ್ ಅಲ್ಲಿ ಇಲ್ಲ ಅಂದ್ರೆ ಹೇಗೆ, ಒಂಥರ ಭಯ ಆಂದೋಲನಗಳನ್ನ ತುಂಬಿಸ್ಬಿಟ್ರು.
ನಮ್ಗೆ ಗೊತ್ತಿಲ್ಲ, ಚಾನಲಲ್ಲಿ ಇದ್ರೇನೆ ಆ ಗತ್ತು, ಟಿ ವಿಲಿದ್ರೇನೆ ಗತ್ತು, ನಿಮಗೆ ಗೊತ್ತಿಲ್ಲ ಅಧಿಕಾರ ಇರೋವರೆಗೆ, ನಿಮ್ಗೊಂದು ಚಾನಲ್ ಇರೋವರೆಗೆ ಅಂತ. ಯಾಕೋ ನನ್ನ ಗುರುಗಳು ಹೇಳಿದಂಥ ಮಾತುಗಳು, ಅದರಲ್ಲಿ ಮುಖ್ಯವಾಗಿ ಕಾಶಿನಾಥ್ ಅವ್ರು ಹೇಳಿರೋ ಒಂದು ಮಾತು ನನಗೆ ಈಗಲೂ ನೆನಪು. ಅರೆ ಹೋಗಲು ಕಂಟೆಂಟ್ ಇರೋರಿಗೆ ಕಟೌಟ್ ಹಾಕೋಬೇಕು ಅಂತ. ಸಾಕು, ಬ್ಯೂಟಿಫುಲ್ ವರ್ಡ್ ಅದು, ಗುರುಗಳು ಹೇಳಿರೋದು. ಗುರುಗಳೇ ಅದು, ಮಹಾಗುರುಗಳ ಮಾತದು. ಕಂಟೆಂಟ್ ಇರೋನ್ ಕಟೌಟ್ ಹಾಕೋಬೇಕು, ಕಟೌಟ್ ಕಟ್ಟಿಸ್ಕೊಳ್ಳೋವನ್ಗೆ ಕಂಟೆಂಟ್ ಇರಲ್ಲ ಅಷ್ಟೇ. ಸುಮ್ಮನೆ ಹಾಕೊಂಡು ಕೆಲವರು ಬ್ಯಾನರ್ಗಳು ಅದು ಇದು ಮಾಡೋ, 10 ರೂಪಾಯಿ ದಾನಕ್ಕೆ ಊರೆಲ್ಲ 10 ಲಕ್ಷ ಖರ್ಚು ಮಾಡಿ ಬ್ಯಾನರ್ ಕಟ್ತಾರೆ, ಒಂದು ಓಟು ಬೀಳಲ್ಲ. ಇಲ್ಲ ಅಲ್ಲೊಂದು ಇನ್ನೊಂದು ಏನೋ ಒಂದು ಮಾಡ್ಕೋತಾರೆ. 2018 ಎಲ್ಲಾ ಚಾನೆಲ್ಗಳಲ್ಲೂ ಮಾಡಿದ್ದಾನೆ. ದೇವರ ಅನುಗ್ರಹದಿಂದ ನ್ಯಾಷನಲ್ಲು, ಇನ್ನೊಂದು ಎಲ್ಲ ದಕ್ಷಿಣ ಭಾರತದಲ್ಲಿ ದೈವ ಅನುಗ್ರಹ ಕೊಟ್ಟಿದೆ, ಮಾಡಿದ್ದಾನೆ. ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಕನ್ನಡ ಕಸ್ತೂರಿಯಿಂದ ಹಿಡಿದು ಎಲ್ಲದಕ್ಕೂ ಅನ್ನದಾತ ನನಗೆ ಕೊಟ್ಟಿದ್ದಾನೆ. ಅನ್ನದಾತರವರೆಲ್ಲರೂ ಬಂದೆ ಹೊರಗಡೆ, ನೀವು ನಂಬಲ್ಲ, ಅದಕ್ಕಿಂತಲೂ 4 ಪಟ್ಟು ಈ ವಿದ್ಯೆಯ ಮುಖೇನ ಬೆಳೆದಿದ್ದೇನೆ. ಆ ಭಯ ಪಡಲೇ ಇಲ್ಲ. ಮೊದಲು 6 ತಿಂಗಳು ಅನ್ಸೋದು, ಬರೋರೆಲ್ಲ ಗುರುಗಳೇ ಒಂದು ಚಾನಲ್ಗೆ ಬಂದು ಕುತ್ಕೋಬಿಡಿ ನೀವು ಈಗಲೂ ಬಂದವ್ರು ಕೆಲವರು, ಯಾವ ಚಾನಲಲ್ಲಿ ಬರ್ತಿದ್ದೀರಿ, ಯಾಕೆ ಬರ್ತಿಲ್ಲ ಗುರುಗಳೇ ಅಂತ. ಸಾಕು, ಅದರ 10 ಪಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿದ್ದಾರೆ. ನಿಮಗೆ ಕಾಣಿಸೋದಲ್ಲಿ ಒಂದು ಟ್ಯಾಗ್ ಆದ್ರೆ ನೋಡುವ ಟ್ಯಾಗ್ ಬೇರೆ ಇದೆ, ಅದು ನಮಗೆ ಗೊತ್ತಿದೆ. ನಿಮಗೆ ಬಿಡಿಸೋಳೋದೇನು ಬೇಕಿಲ್ಲ, ಬಿಡಿ. ಟೆಕ್ನಿಕಲಿ ನಾವೊಂದು ನೋಡ್ತಿರ್ತೇವೆ, ನಮ್ಮ ಟೀಮ್ ಇದೆ, ನೋಡ್ತಿರ್ತಾರೆ ಗುರುಜಿ ಇಷ್ಟು ವ್ಯೂಸ್ ಇದೆ, ಟೋಟಲ್ ವ್ಯೂಸ್ ಎಷ್ಟಿದೆ, ರಾಶಿ ನೋಡೋರು ಇಷ್ಟು, ಕಂಟೆಂಟ್ ನೋಡೋರು ಇಷ್ಟು, ಪಂಚಾಂಗ ನೋಡೋರು ಇಷ್ಟು ಅನ್ನತಕ್ಕಂತೆ. ನೀವು ನಂಬಲ್ಲ 4 ಪಟ್ಟು ಎತ್ತರಕ್ಕೆ ವಿತೌಟ್ ಚಾನೆಲ್. ಯಾಕೆಂದ್ರೆ ನನ್ನ ಗುರುಗಳು ಕಲಿಸಿದ ವಿದ್ಯೆಯಿಂದ ಇನ್ನೂ ನಿಂತಿದ್ದೇನೆ. ಕಂಟೆಂಟ್ ಇದೆ, ಅದನ್ನ ನೆತ್ತಿಗೆ ಹತ್ತಿಸ್ಕೊಳ್ಳಿಲ್ಲ. ಇದಿದ್ರೇನೆ, ಇದಿಲ್ಲದಿದ್ರೆ ಏನಾಗುತ್ತೆ. ತುಂಬಾ ಜನರನ್ನ ನಾನು ನೋಡಿದ್ದಾನೆ, ನನ್ನ ಸಮಕಾಲೀನರು, ನನಗೂ ಮೊದಲಿಗೆ ಬಂದಂತ ಹಿರಿಯರುಗಳು, ಮುತ್ಸುದಿಗಳು, ಪಂಡಿತೋತ್ತಮರುಗಳು ಯಾಕೋ ಚಾನೆಲ್ ಇಲ್ಲ ಅಂತ ಹೇಳ್ತಿದ್ದಾಗೆ ದೇ ಆರ್ ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್. ಇಲ್ಲ, ಅವರು ಕಾಣೆ ಆಗ್ಬಿಟ್ರು. ಕಾಣದಂತೆ ಮಾಯವಾದ ನಮ್ಮ ಶಿವ ಕೈಲಾಸ ಬಿಟ್ಟು ಹೋದನು ಅನ್ನೋ ರೀತಿನಲ್ಲಿ ಮಾಯನೇ. ಯಾಕಂದ್ರೆ ಕಂಟೆಂಟ್ ಇಲ್ಲ. ಅವ್ರ ವಾಹಿನಿಯಿಂದ ಹೊರಗಡೆ ಬಂದು 1 ವಾರಕ್ಕೆ ಅವ್ರನ್ನ ಕರೆಯೋರಿಲ್ಲ. ಇವತ್ತಿಗೂ ನೀವು ನಂಬಲ್ಲ, ನನ್ನ ಬೊಗಸೆ ಬುತ್ತಿ ಎಲ್ಲಿಗೂ ಇದೆ. ಕರೆಯಬಾರದವರೆಲ್ಲ ವಾಹಿನಿಯಿಂದ ಬಂದ ಮೇಲೇನೆ ಕರೆದಿರೋದು. ವಾಹಿನಿಯಿಂದ ಬಂದ ಮೇಲೇನೆ ನಾನು ಬಂದು ಡಿಲ್ಲಿವರೆಗೂ ಇದ್ದೆ, ಡಿಲ್ಲಿಗೂ ಪಾರ್ಗರ್ಗೆ. ವಾಹಿನಿಗೆ ಬರೋಕ್ ಮೊದಲು ನಾನು ಗಲ್ಲಿನಲ್ಲಿದ್ದೆ, ಇದು ಸತ್ಯ. ವಾಹಿನಿಗೆ ಬಂದ್ಮೇಲೆ ದಿಲ್ಲಿವರೆಗೂ ಹೋಗಿದ್ದೇನೆ. ವಾಹಿನಿಯಿಂದ ಹೊರಗಡೆ ಬಂದ್ಮೇಲೆ दिल्ली को पार कर दिया. हम गली पे नहीं, हम दिल्ली पे नहीं, उसको पार कर चुके हैं ಅನ್ನತಕ್ಕಂಥ ಮಟ್ಟಕ್ಕೆ ಆ ದೈವ ಕರೆದುಕೊಂಡು ಬಂದು ನಿಲ್ಸಿದೆ ಈ ವಿದ್ಯೆಯ ಮುಖೇನ. ಅಷ್ಟು ದೊಡ್ಡ ದೊಡ್ಡ ಕಾರ್ಪೊರೇಟ್ ಹೆಡ್ಸ್, ಇನ್ನೊಂದು ಹೆಸರುಗಳು ಬೇಡ, ಹೇಳ್ಬಾರ್ದು. ನಮ್ ವಿದ್ಯೆ ದೊಡ್ಡದು ಅಂತ ಹೇಳಬೇಕು ಅಷ್ಟೇ. ವಿದ್ಯೆಯೇ ದೊಡ್ಡದು, ವಿದ್ಯೆಯೇ ದೊಡ್ಡದು, ವಿದ್ಯೆಯೇ ದೊಡ್ಡದು, ನಾನಲ್ಲ. ಈ ವಿದ್ಯೆಯಿಂದಲೇ ನಾನು ಅಣುವು ನಿಮ್ಮನ್ನು ಪಡೆದಿರೋದು, ಈ ಗೌರವ ಪಡೆದಿರೋದು, ಹೆಸರು ಪಡೆದಿರೋದು, ಮಾತಾಡ್ತಿರೋದು, ಎವ್ರಿಥಿಂಗ್, ವಾಟ್ ಎವರ್ ಐ ಆಮ್ ಬ್ರೀದಿಂಗ್, ಈಟಿಂಗ್, ಸ್ಲೀಪಿಂಗ್, ವೇರಿಂಗ್, ಎವ್ರಿಥಿಂಗ್ ಈಸ್ ಬಿಕಾಸ್ ಆಫ್ ದಿಸ್ ವಿದ್ಯಾ. ಅಷ್ಟೇ ಹೇಳಬಲ್ಲ. ಅದರ ನಂತರ ನೀವು ಅಷ್ಟೇ. ಕೆಲವರುಗಳು ಹೀಗೆ ನಿಮ್ಮನ್ನ ಪ್ರಭಾವಕ್ಕೆ, ಏನ್ರಿ ಇಷ್ಟೇನೇನ್ರಿ, ಈ ಥರದ್ದು ಇದೇ ಆಗಿರೋದು ಇವತ್ತು. ನೋಡಿ, ಗುರುಗಳು ಗ್ರಹಿಸ್ತಾರೆ. ಸರಿ, ಸಂಜೆ ಅವತ್ತು ಎಲ್ಲಾರ್ಗೂ ಒಂದೊಂದು ಪಾಯಸ ವ್ಯವಸ್ಥೆ ಮಾಡಿಸ್ತಾರೆ. ಒಂದು ಬೆಳ್ಳಿ ಬಟ್ಲು, ಬಂಗಾರದ ಬಟ್ಲು, ವಜ್ರದ ಬಟ್ಲು, ಪ್ಲಾಟಿನಂ ಬಟ್ಲು, ಏನು ವಿಧವಾದಂಥ ಡಿಸೈನ್ಗಳು ಬರ್ತದೆ ಪಾಯಸಗಳು ಎಲ್ಲ. ದೊಡ್ಡವರೆಲ್ಲ ಹೊರಟು, ಕೆಲವರು ಮೊದಲೇ ನುಗ್ಗಿ ಆ ವಜ್ರದ ತಗೋ, ಆ ಪ್ಲಾಟಿನಂ ತಗೋ, ಆ ಬಂಗಾರದ ತಗೋ, ಬೆಳ್ಳಿ ತಗೋ. ನೋಡಿದ್ರೆ ಅಲ್ಯೂಮಿನಿಯಂ ಬಟ್ಲಲ್ಲಿರೋ ಪಾಯಸನ ಯಾರೂ ಮುಟ್ಲೇ ಇಲ್ಲ. ಪಿಂಗಾಣಿ ಬಟ್ಲಲ್ಲಿರೋದು, ಮಣ್ಣಿನ ಮಡಿಕೆನಲ್ಲಿ, ಕುಡಿಕೆನಲ್ಲಿ ಪಾಯಸ ಹಾಕಿದ, ಮುಟ್ಟೇ ಇಲ್ಲ. ಎಲ್ಲೋ ಕುಡಿತಿದ್ದಾರೆ. ಗುರುಗಳು ಹಾಗೆಯೇ ನೋಡ್ತಾ, ನಿಮ್ಮ ಹತ್ರ ಒಂದು ಮಾತು ಕೇಳ್ಬೋದ ಎಲ್ರನ್ನ ಅಂದ್ರು. ಗುರುಗಳು ಮಾತುಗೋಸ್ಕರನೇ ಕಾಯ್ತಿದ್ರು. ಹೇಳಿ ಗುರುಗಳು ಅಂತ ಪಾಯಸ ಕುಡಿತು. ಯಾಕೆ ಆ ಲೋಟ ಮುಟ್ಲಿಲ್ಲ ಅಂತ. ಅದರಲ್ಲಿ ಏನಿದೆ ಗುರುಗಳೇ ಅಂತ. ಮಣ್ಣಿನ ಮಡಿಕೆ, ಅಲ್ಯೂಮಿನಿಯಮ್ಮು, ಸ್ಟೀಲು, ಇದು ಗತ್ತು ಅಂತ. ಅದು ಗುರುಗಳು ಹೇಳಿದ್ರು.
ಮಣ್ಣಿನ ಮಡಿಕೆ ಕುಡಿಕೆನಲ್ಲಿರೋ ಪಾಯಸ ಬೇರೆಯಾ, ಇಲ್ಲ ನಿಮ್ಮ ಬಂಗಾರದ ಬಟ್ಲಲ್ಲಿರೋ ಪಾಯಸ ಬೇರೆ ಆಗಿದೆಯಾ? ಅದೇ ಪಾಯಸ ಅಲ್ವಾ ಅಂತ ಎಲ್ಲರೂ ಒಂದೊಂಥರ ಮುಖ ನೋಡ್ಕೊಂಡ್ರು. ಹೌದಲ್ವಾ, ನಿಜ ಅಲ್ವಾ, ಪಾಯಸ ಬೇರೆ ಏನಲ್ವಲ್ಲ, ಅದೇ ಪಾಯಸನೇ ಹಾಕಿ 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 ಕೊಟ್ಟಿದ್ದು. ಆದ್ರೂ ನಮ್ಮ ಮನ್ಸು ಹೋಗಿ ಬೆಳ್ಳಿ ಬಟ್ಲು, ಬಂಗಾರದ ಬಟ್ಲು, ವಜ್ರದ ಬಟ್ಲು, ಪ್ಲಾಟಿನಂ ಬಟ್ಲಿಗೆ ಕೈ ಹಾಕಿದ್ದು. ಈ ಬ್ರ್ಯಾಂಡು, ಈ ಹೆಸರು, ಈ ದೊಡ್ಡ ಕಾರು, ಈ ದೊಡ್ಡ ಮನೆ ಅನ್ನೋ ಒಂದು ಹುಚ್ಚು ಉನ್ಮಾದ. ಅದಕ್ಕೆ ನೀವು ನೆಮ್ಮದಿ ಕಳ್ಕೊಬಿಟ್ಟಿದ್ದೀರಿ. ಗುರುಗಳೇ, ಯಾಕೋ ತೃಪ್ತಿ ಇಲ್ಲ ಅಂದ್ರಲ್ಲ, ಇದಕ್ಕೆ ನೀವು ತೃಪ್ತಿಯಾಗಿ ಬದುಕುತ್ತಿಲ್ಲ ಅನ್ನೋ ಕಾರಣ, ಒಂದು ದೊಡ್ಡ ಕಾರಣ ಇದೆ. ಪಾಯಸ ಅದೇ ಕಂಡ್ರು, ಹುಚ್ಚಪ್ಪಂದ್ರಗಳ ಪಾತ್ರೆ ಬೇರೆ. ಸೊ ಇಲ್ಲಿರೋವರೆಗೂ ಎಲ್ಲರೂ ಒಂದೇ ಸಮಾನರಾಗಿದ್ರಿ, ಒಂದೇ ಕುಟುಂಬಸ್ಥರು, ಒಂದೇ ವಿದ್ಯಾರ್ಥಿಗಳು, ಒಂದೇ ಇದಾಗಿದ್ರಿ. ಎಲ್ಲೂ ಅಲ್ಲೊಂದು ಹಿಗ್ಗುವಿಕೆ, ಕುಗ್ಗುವಿಕೆ ಏನೂ ಇರ್ಲಿಲ್ಲ. ಐ ಆಮ್ ಬಿಗ್, ಐ ಆಮ್ ದಿಸ್ ಅನ್ನತಕ್ಕಂಥದ್ದು. ನಾನು ನೋಡ್ತಿರ್ತೇನೆ ನನ್ನ ಕಾಲೇಜ್ ಮೇಟ್ಸ್ ಫ್ರೆಂಡ್ಸು, ನನ್ನ ಪೋಸ್ಟ್ ಗ್ರಾಜುಯೇಷನ್ ಒಂದು ಫ್ರೆಂಡ್ಸು, ಆಮೇಲೆ ನನ್ನ ಸ್ಕೂಲ್ ಡೇಸ್ ಫ್ರೆಂಡ್ಸು, ಸುಮಾರು ಒಂದು 7 ಬ್ಯಾಚ್ಗಳಿದ್ದಾವೆ. ಎಲ್ಲದರಲ್ಲೂ ಗ್ರೂಪಲ್ಲಿದ್ದಾನೆ. ನೋಡ್ತಿರ್ತಾನೆ ಕೆಲವರುಗಳು ಆ ಹಮ್ಮು ಬಿಮ್ಮು ಏನೋ ಹಾಕ್ತಿರ್ತಾರೆ. ನಂಗೆ ನಗು. ನಾನು ಒಂದಕ್ಕೂ ರಿಪ್ಲೈ ಮಾಡಿಲ್ಲ ಇವತ್ತಿನವರೆಗೂ, ಯಾರಿಗೂ ವಿಶ್ ಮಾಡೋಲ್ಲ. ಬೆಳಿಗ್ಗೆ ಆದ್ರೆ ಒಂದು ಗುಡ್ ಮಾರ್ನಿಂಗ್ ಇರುತ್ತೆ, ಬರ್ಡೇ ಬಂದಾಗ ಒಂದು ಬರ್ಡೇಗಳು ವಿಶ್ಗಳಿರುತ್ತೆ. 7 ಬ್ಯಾಚ್ಗಳಲ್ಲಿ ಕಡಿಮೆ ಅಂದ್ರೆ ಒಂದು 1700 ಇಂದ 2000 ಮಂದಿ. ಎಲ್ಲಿದ್ದಾರೆ ಇನ್ನು ಇವರು? ಏನಾಗ್ತಿದೆ ಇನ್ನು? ಈ ಅಧಿಕಾರದ ಹೆಸರು, ಇನ್ನೊಂದು ನಮ್ಮ ಶಾಲೆ ಅನ್ನೋದು ಮರ್ತೇ ಬಿಟ್ಟಿದ್ದಾರೆ. ಒಂದೇ ಶಾಲೆ, ಒಂದೇ ಕಾಲೇಜು, ಒಂದೇ ಬೆಂಚು, ಒಂದೇ ಪುಸ್ತಕ, ಒಂದೇ ಪೆನ್ನು, ಒಂದೇ ಬ್ಯಾಗು, ಎಲ್ಲ ಮರ್ತೇ ಬಿಟ್ರು. ಇದು ಯಾವುದೋ ಕಾಣದ ಮಾಯೆಯ ಹಿಂದ್ಗಡೆ, ಆ ಲೋಟದ ಹಿಂದ್ಗಡೆ ಬಿದ್ಬಿಟ್ರು. ಬಟ್ ಪಾಯಸ ರಿಯಲ್ ಆಗಿ ಎಲ್ಲದರಲ್ಲೂ ಇರೋದು ಒಂದೇ ಪಾಯಸ. ನಮ್ ಗುರುಗಳು ಅದಕ್ಕೆ ಹೇಳೋರು, ಪಾತ್ರೆ ಬೇರೆ ಅಷ್ಟೇ ಕಣೋ, ಪಾಯಸ ಒಂದೇ ಕಣೋ ಅಂತ. ಸತ್ಯವೇ ಅಲ್ವಾ? ನಾವೆಲ್ಲ ಒಂದೇ. ಇದನ್ನು ನಮ್ಮ ವೈದಿಕ ಧರ್ಮ, ನಮ್ಮ ಹೈಂದವ ಧರ್ಮ, ಹಿಂದೂ ಧರ್ಮ ಎಲ್ಲರಿಗೂ ಕಲಿಸಿ ನಾವೆಲ್ಲ ಒಂದೇ. ಇದು ಶಿವ, ಇದು ಪಾರ್ವತಿ, ಇದು ಅಂತ ಡಿಫ್ರೆನ್ಶಿಯೇಟ್ ನಮ್ಮ ಶಾಲೆಗಳಲ್ಲಿ ಮಾಡ್ಲಿಲ್ಲ. ನಮ್ಮ ಕಾಲೇಜುಗಳಲ್ಲಿ ನಮಗ್ ಮಾಡುವಾಗ ಕಲ್ಸೋಗ, ನೀನ್ SC ST ಹಿಂದ್ಗಡೆ ಕೂತ್ಕೊಳ್ಳೋ, ನೀನ್ ಮುಸ್ಲಿಂ ನೀನ್ ಮುಂದ್ಗಡೆ ಬಾರೋ, ನೀನ್ ಕ್ರಿಶ್ಚಿಯನ್ ರೈಟ್ಗೆ ಸರಿಯೋ, ನೀನು ಬ್ರಾಹ್ಮಣ ಇದು ಖಂಡಿತ ನನ್ನ ಶಾಲೆನಲ್ಲಿ ಮಾಡ್ಲಿಲ್ಲ ಮಕ್ಕಳೇ. ನಾನು ಕಲಿತ ಶಾಲೆಯಾಗಲಿ, ಕಾಲೇಜ್ ಆಗಲಿ, ನನ್ನ ಸ್ನೇಹಿತರಾಗಲಿ, ಸಹಪಾಠಿಗಳಾಗಲಿ, ನಮಗ್ ಗೊತ್ತೇ ಇಲ್ಲ ಇದು. ಇವತ್ತು ಎಲ್ಲೆಲ್ಲೂ ಇಂಥದ್ದೊಂದು ಪಾತ್ರೆಗೆ ಓಡ್ತಿದ್ದಾರೆ. ಈ ಇಂಜಿನಿಯರಿಂಗ್ ಮಾಡಿದ್ರೇನೆ ಸೂಪರ್ ಸ್ಟಾರ್, ಗೂಗಲ್ ಅಲ್ಲಿ ಕೆಲಸ ಮಾಡಿದ್ರೇನೆ ಸೂಪರ್ ಸ್ಟಾರ್. ಓಕೆ, ಏನಾದ್ರೂ ಬೇರೆ ತಿಂತೀಯ ನೀನು? ಪಾತ್ರೆ ತಟ್ಟೆ ಮಾತ್ರ ಅದೇ ಅನ್ನ ತಾನೆ. ಏನು ಇವನು ಒಂದು 30 ರೂಪಾಯಿಂದ ರೇಷನ್ ಅಕ್ಕಿ ತಿನ್ಬೋದು, ಅವನೊಂದು 100 ರೂಪಾಯಿಂದ ಅಕ್ಕಿ ಬುಲೆಟ್ ರೈಸ್ ತಿನ್ಬೋದು, ಅನ್ನ ಅದೇ ತಾನೆ. ಹೌದಲ್ವಾ? ಏನಕ್ಕೆ ಈ ತಾರತಮ್ಯಗಳನ್ನ ಇಟ್ಕೊಬಿಟ್ಟಿದ್ರಿ, ಬದಲಾಗಿ ಬಿಟ್ಟಿದ್ದೀರಿ ಮಕ್ಕಳೇ? ಪಾತ್ರೆ ಬೇರೆ ಅಷ್ಟೇ, ಪಾಯಸ ಅದೇ, ನಿಮ್ಮ ಅಣ್ಣ ಅದೇ, ನಿಮ್ಮ ತಮ್ಮ ಅದೇ, ನಿಮ್ಮ ಅಕ್ಕ ಅದೇ, ನಿಮ್ಮ ತಂಗಿ ಅದೇ. ನಿಮ್ಮ ತಂದೆ ತಾಯಿ ಯಾವತ್ತೂ ನಿಮ್ಮನ್ನ ಬೇರೆ ಬೇರೆ ಮಾಡಿ ಬೆಳೆಸ್ಲೇ ಇಲ್ಲ. ಇವತ್ತು ಬೆಳೀತಿದ್ದಾಗೆ ಇದು ನಂದು, ಅವನೇನೋ ಇದ್ದಾನೆ ಅವನ ಯೋಗ್ಯತೆಗೆ, ನನ್ನ ತಮ್ಮ ಏನ್ ಮಾಡಿದ್ರು ಇಷ್ಟ, ಹೌದು ಅವನಾಗಿಯೇ. ನನ್ನ ತಮ್ಮನ ಬಗ್ಗೆ ಮೊನ್ನೆ ಕೂಡ ಒಂದು ಸಂಸ್ಥೆ ಇದೆ, ಏನೋ ಒಂದು ಸಣ್ಣ ಕೆಲಸ ಬಂದು, ಸರ್ ಹೀಗೆ, ಹೌದಪ್ಪ ಅವನಾಗಿಯೇ ಹೀಗೆ ಹೇಳಿದೆ. ಅಲ್ಲ ಸರ್, ಅವನಾಗಿ ಬಿಡಿ, ನಾನು ನೋಡ್ಕೋತಾನೆ, ಬೇರೆ ಇನ್ನೊಂದು ವ್ಯವಸ್ಥೆ. ಅವನನ್ನು ಕೇಳಲೂ ಇಲ್ಲ, ನಾನು ಹೇಳಲೂ ಇಲ್ಲ. ನನ್ನ ಅಕ್ಕ ಬಂದು ತಂಗಿ ಬಗ್ಗೆ ನೋಡು ಹೆಂಗ್ ಮಾಡ್ತಾಳೆ, ಹೌದಾ ಸರಿ ಬಿಡ, ಮಾತಾಡ್ತೀನಿ ನನ್ನಪ್ಪ, ತಲೆ ಕೆಡ್ಸ್ಕೊತೀನಿ, ನಾನು ನೋಡ್ಕೋತೇನೆ. ನನ್ನ ತಂಗಿ, ಅಯ್ಯೋ ಎಷ್ಟು ಹೇಳಿದ್ರು ಕೇಳಲ್ಲ ಅಣ್ಣ, ಹೌದಪ್ಪ, ಸರಿ ಮಾತಾಡ್ತೀನಿ ಅಷ್ಟೇ. ನಾನು ಹೋಗಿ ಮಾತಾಡೋದು, ಯಾಕೆ ಹೇಗೆ ಮಾತಾಡಿದೆ, ಏನಕ್ಕೆ, ಅದು ಹಾಗೆ ಅವ್ರ ಸ್ವಭಾವ ಅದೇ. ನಾನು ಹೋಗಿ ಪ್ರಭಾವ ಏನ್ ಬೀರೋದು? ಅದಾಗೆ ನಾವು ಒಗ್ಗಿಕೊಂಡು ಹೋಗಬೇಕು. ನಮ್ಮ ಜೊತೆ ಸ್ನೇಹಿತರು, ನಾವು ಗೋಲಿ ಆಡುವಾಗ ಸ್ನೇಹಿತರುಗಳು ಚಡ್ಡಿಯಿಂದ ಹಿಂಗೆ ಎತ್ಕೊಂಡು ಹಿಂಗೆ ಆಡ್ಕೊಂಡು ಎಲ್ಲ ಜೋಕಾಲಿ ಆಟ ಆಡುವಾಗ ಎಲ್ಲ ಸ್ನೇಹಿತ ಈಗ ಬೆಳೆದ ತಕ್ಷಣ ಬೆನ್ಸ್ ಕಾರು, ಇನ್ನೊಂದು ಕಾರು, ಇದೆಲ್ಲ ಯಾವುದೋ ಒಂದು ಮತಿಭ್ರಮಣ ಭಾವಕ್ಕೆ ಒಳಗಾಗ್ಬಿಟ್ಟಿದ್ದೇವೆ. ಪ್ರಭಾವಗಳಲ್ಲಿ ಬದುಕ್ತಿದ್ದೇವೆ. ನೀನ್ ಕ್ರಿಶ್ಚಿಯನು, ನೀನ್ ಹಿಂದೂ, ನಾನು ಇದ್ದು, ನೀನು ಅದ್ದು, ನಾನು ಇಂಜಿನಿಯರು, ನಾನು ಡಾಕ್ಟರ್, ಎಲ್ಲ ಏನೂ ಇಲ್ಲ. ಅದೆಲ್ಲ ಒಂದು ಕೆಲಸ ಅಷ್ಟೇ, ಒಂದು ಪ್ರೊಫೆಷನ್ ಅಷ್ಟೇ. ಇದನ್ನ ನಾನು ಪ್ರೊಫೆಷನ್ ಆಗಿ ನೋಡ್ತೇನೆ. ನನ್ನ ಆತ್ಮೀಯರ ಜೊತೆ ಹೋದ ರವಿ ಅಂತ ಕರೀರೋ, ಕೆಲವರು ನನ್ನ ಚೈತನ್ಯ ಅಂತ ಕರೀತಾರೆ, ಕೆಲವರು ಬಾಬು ಅಂತ ಕರೀತಾರೆ, ಕೆಲವರು ಪದಬಾಬು ಅಂತ ಕರೀತಾರೆ, ಕೆಲವರು ನನ್ನನ್ನ ಇನ್ನೊಂದು ಹೆಸರು ಕರೀತಾರೆ. ಗುಡ್, ನೋ ಇಶ್ಯೂ. ಕರೆದ್ರೇನೆ ನನ್ಗೆ ಆನಂದ.
ಅಯ್ಯೋ ನನಗೆ ಅವರು ಭುಜದ ಮೇಲೆ ಕೈಯೇ ಹಾಕೋಲ್ಲ, ನಾನು ಎಷ್ಟು ಸಂಕಟ ಪಡ್ತೇನೋ. ನನ್ನ ಜೊತೆಲಿ ತಿನ್ಬೇಕಾದ್ರು, ನನ್ನನ್ನು ಮುಟ್ಟಬೇಕಾದ್ರು ನೀನು ಏನೋ ಕಲ್ತು, ಏನೂ ಇಲ್ಲ. ಇದೊಂದು ವಿದ್ಯೆ, ಪರಾಕಾಷ್ಠತೆ. ತಾಯಿ ವಾಗ್ದೇವಿ ಪರಾಕಾಷ್ಠತೆ ಅಷ್ಟೇ, ನಿಜವೇ. ಅದೊಂದು ಆತ್ಮತೃಪ್ತಿ ಇದೆ. ಅದು ಬಿಟ್ಟು ಇವ್ರ ಜೊತೆ ನಾನು ತುಂಬಾ ಹತ್ರಕ್ಕೆ ಹೋಗಕ್ಕೆ ಆಸೆ ಪಡ್ತೇನೆ, ನನಗೆ ಸಿಗೋದೇ ಇಲ್ಲ ಮಕ್ಕಳು, ಯಾಕ್ತಾನೆ ನಾನು ದೊಡ್ಡವನಾದ್ನು ಅಂತ ಅನ್ಸುತ್ತೆ ಎಷ್ಟೋ ಬಾರಿ. ಇವರೆಲ್ಲ ದೊಡ್ಡವ್ರಾಗಕ್ಕೆ ಆಸೆ ಪಟ್ರೆ ನನ್ನ ಮಕ್ಕಳ ಜೊತೆ ಇರೋಕೆ ಆಸೆ ಪಡ್ತೀನಿ, ಗೋಲಿ ಆಡೋಕೆ ಆಸೆ ಪಡ್ತೀನಿ, ಜೋಕಾಲಿ ಆಡೋಕೆ ಆಸೆ ಪಡ್ತೀನಿ, ನನ್ನ ತೋಟಕ್ಕೆ ಹೋಗೋಕೆ ವಾಪಸ್ ಆಸೆ ಪಡ್ತಾನೆ. ನಿಜವಾಗ್ಲೂ ಇದೇನೋ ಇದು ತುಂಬ್ಕೋಬಿಟ್ಟಿದೆ ಈ ನಾಗರಿಕ ಲೋಕದಲ್ಲಿ, ಇದೇನೋ ಬದಲಾಗ್ಬಿಟ್ಟಿದ್ರೆ. ಮೇ ಬಿ ಐ ಆಮ್ ರಾಂಗ್. ಎನ್ನೊಳಗೆ ಮಾಯೆಯೋ ಮಾಯೆಯೊಳಗೆ ನಾನು ಅನ್ನೋದೊಂದು ಬಂದ್ಬಿಟ್ಟಿದೆ ನನಗೆ. ನಾನೇ ತಪ್ಪಾದ ಜಾಗದಲ್ಲಿ ಇದ್ದೇನಾ, ಇದು ಯಾಕೋ ನನಗೆ ಅರ್ಥನೇ ಆಗ್ತಿಲ್ಲ. ಗುರುಗಳೇ ಇಲ್ಲಿ ಕೂತ್ಕೊಬಿಡಿ. ಗುರುಗಳೇ ನಮ್ಮ ಕುಟುಂಬದಲ್ಲೂ ಯಾವ್ದಾದ್ರು ಫಂಕ್ಷನ್ಗೆ ಹೋದ ಅಂದ್ರೆ ನೀವು ನಂಬಲ್ಲ, ಒಂದು ಇತ್ತೀಚೆಗೆ ಒಂದು ಕುಟುಂಬದ ದೊಡ್ಡವರು, ದುಡ್ಡಿನಲ್ಲಿ ದೊಡ್ಡವ್ರು ಬಿಡಿ, ಪತ್ರಿಕೆ ನನಗೆ ಕೊಟ್ಟಿದ್ರು, ನನ್ನ ಅಕ್ಕನ ಕೊಟ್ಟಿಲ್ಲ, ತಂಗಿ ಕೊಟ್ಟಿಲ್ಲ, ತಮ್ಮ ಕೊಟ್ಟಿಲ್ಲ, ಒಡ ಹುಟ್ಟದವ್ರು ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ, ಯಾರನ್ನೂ ಕರೆದಿಲ್ಲ, ಒಂದು ಮಾತು ಹೇಳಿಲ್ಲ, ಏನೂ ಇಲ್ಲ. ನನ್ನ ಧರ್ಮಪತ್ನಿ ಕೇಳುತ್ತೆ, ಅಲ್ಲ ಅವ್ರು ಬಂದು ಪತ್ರಿಕೆ ಕೊಟ್ಟರು, ಹೋಗ್ಬೇಕು ನಿಜವೇ, ಆದರೆ ಅವ್ರಿಗೆಲ್ಲ ಕರೆದಿಲ್ಲ, ನಿಮ್ಮನ್ನು ಮಾತ್ರ ಕರೆದಿದ್ದಾರೆ, ಸ್ವಲ್ಪ ಏನಾದರೂ ಅರ್ಥ ಆಯ್ತಾ ಅಂತ. ನಿಜವಾಗ್ಲೂ ನನಗೆ ಅರ್ಥ ಆಗೋಲ್ಲ ಕೆಲವೊಂದು. ಸರಿ ನೀನು ಹೇಗೆ ಹೇಳ್ತೀಯ ಅದು ಮಾಡೋಣ ಅಪ್ಪು ಅಂದೆ. ಅಲ್ಲ, ಅಣ್ಣನ ಕರೆದಿಲ್ಲ, ಅಕ್ಕನ ಕರೆದಿಲ್ಲ, ಯಾರನ್ನೂ ಕರೆದಿಲ್ಲ, ನಿಮ್ಮನ್ನು ಮಾತ್ರ ಕರೆದ್ರೆ ನಿಮ್ಮ ಸೆಲೆಬ್ರಿಟಿ ಹೆಸರು ಗುರೂಜಿಗೆ ತೋರಿಸ್ಕೊಳ್ಳೋಕ್ಕೆ, ನಮ್ಮವರು, ನಮ್ಮ ಕುಲ, ನಮ್ಮ ಬಂಧು, ನಮ್ಮ ಬಳಗ ಅಂತ ಅಷ್ಟೇ. ನನ್ಗೆ ಯಾಕೋ ಆಗ ಅನ್ನಿಸ್ತು, ನೀವು ಅಂದ್ರೆ ಬರ್ತೀನಿ ಜೊತೆಲಿ ಅಂತ. ಪುಟ ನೀನು ಹೇಳಿದ ಮೇಲೆ ನಿಜವೇ ಕುಳಿತ್ಕೊಂಡು ಒಂದು 5 ನಿಮಿಷ ಯೋಚನೆ ಮಾಡೋದು. ನಿಜ ಅಲ್ವಾ? ಅರೆ ಪಾಯಸ ಅದೇ, ಪಾತ್ರೆ ಬೇರೆ, ಅತ್ತೆ ಮಕ್ಕಳು ನಾವು, ಮಾವನ ಮಕ್ಕಳು ನಾವು, ಇವ್ರನ್ನ ಯಾರನ್ನೂ ಕರೆದಿಲ್ಲ, ನನ್ ಮಾತ್ರ ಕರೆದಿದ್ದಾರೆ. ಇವ್ರ ಮನೆ ಬಂಗಾರ ಆಗೋಗ, ನಿಜ ಅಲ್ವಾ? ಇವ್ರು ದೊಡ್ಡಸ್ಕಿ ಇವ್ರ ಮನೇಲಿ ಇತ್ಕೊಳ್ಳಿ, ಇವರು ಪಾತ್ರೆ ನೋಡ್ತಿದ್ದಾರೆ, ಇವರು ಪಾಯಸ ನೋಡ್ತಿಲ್ಲ. ನನ್ನ ಧರ್ಮ, ಅದಕ್ಕೆ ಹೇಳೋದು, ಸರಿಯಾದ ಧರ್ಮ ಪತ್ನಿ ಸಿಕ್ಕಿ ಬಿಟ್ಟರೆ ಜೀವನ ಆನಂದ. ನನಗ್ ಗೊತ್ತಾಗಲ್ಲ ಒಳ್ಳೇದು ಕೆಟ್ಟದ್ದು ಯಾವುದು ಗೊತ್ತಾಗಲ್ಲ ಕೆಲವೊಂದು ವಿಚಾರಗಳಲ್ಲಿ. ಐ ಜಸ್ಟ್ ಇಗ್ನೋರ್ ಇಟ್. ಹೌದಾ, ಇರ್ಲಿ ಬಿಡಿ, ಇಷ್ಟೇ ಹೇಳೋದು ನಾನು. ಹೋಗ್ಲಿ ಬಿಡಿ, ಆಗ್ಲಿ ಬಿಡಿ, ಈ ಮೂರೇ ಗೊತ್ತಿರೋದು ನನಗೆ. ಆಗ್ಲಿ ಬಿಡಿ, ಹೋಗ್ಲಿ ಬಿಡಿ, ಇರ್ಲಿ ಬಿಡಿ ಅನ್ನೋದನ್ನ ಈ ನನ್ನ ತಾಯಿ ಜೀವ ನನ್ನನ್ನು ಸರಿಪಡಿಸುತ್ತೆ ಮೆಲ್ಲಗೆ. ಇಲ್ಲಾಂದ್ರೆ ನನ್ನ ಬಡಗ್ ಜಾತಾವ್ ತಟಾಪಟ ಅಂದ್ಬಿಡ್ತಾನೆ. ಯಾಕೆ, ಏನಕ್ಕೆ ಅಂತ ನಿಧಾನವಾಗಿ ಮೆಲ್ಲಗೆ ಇದಕ್ಕನ್ ಬೇಳೆ ಸಾರು ಇಟ್ಬಿಟ್ಟು, ಹಿಂಗೆ ಅನ್ನಿಸ್ತು ನೋಡಿ, ನೀವು ಅಂದ್ರೆ ಹೋಗೋಣ. ಊಟ ಮುಗಿಸೋ ಅಷ್ಟಲ್ಲಿ ನನಗೆ ಆಲೋಚನೆ ಪೂರ್ತಿ ಬಂದ್ಬಿಡ್ತು. ನಿಜ ಅಲ್ವಾ, ನಮ್ಮವ್ರು ಯಾರನ್ನೂ ಕರೆದೇ ಇಲ್ಲ. ನಮ್ಮವ್ರು ಕಡಿಮೆನಾ, ನನ್ನ ತಮ್ಮ ಕಡಿಮೆನಾ, ನನ್ನ ತಂಗಿ ಕಡಿಮೆನಾ, ನಾನು ಅವ್ರನ್ನ ಯಾವತ್ತೂ ಕಡಿಮೆ ಅಂತ ನಾನು ನೋಡೇ ಇಲ್ಲ. ಇಷ್ಟೇ ಇವತ್ತಾಗಿರೋದೇ, ಅದನ್ನೇ ಗುರುಗಳು ತಿದ್ದುತ್ತಾರೆ. ಅಲ್ಲ ಕಂಡ್ರು, ಪಾತ್ರೆ ಮೇಲೆ ಗಮನ ಕೊಟ್ಬಿಟ್ರಲ್ಲೋ, ಎಲ್ಲ ಅದೇ. ಏನ್ ನೀನ್ 10 ಲಕ್ಷ ದುಡಿಬೋದು, ಇವನ್ 10,000 ದುಡಿಬೋದು, ತಿನ್ನೋದೊಂದೇ ಊಟ, ಅದೇ ಗಾಳಿ. ದೇವ್ರು ಯಾವತ್ತಾದ್ರೂ ಇಂಜಿನಿಯರ್ಗೊಂದು ಸಪ್ರೇಟ್ ಗಾಳಿ, ಜವಾನನಿಗೊಂದು ಸಪ್ರೇಟ್ ಗಾಳಿ ಈ ತರ ಇಟ್ಟಿದಾನ? ಇಲ್ಲ. ಸೂರ್ಯ ಬೆಳಕು ಕೊಡೋನು, ಇವನಿಗೆ ಕತ್ಲು ಇವನಿಗೆ ಬೆಳಕು ಅಂತ ಬಿಡ್ತಿದಾನ? ಒಂದು ಗುರು, ನಾನು ವಿದ್ಯೆ ಕಲಿಸ್ಬೇಕಾದ್ರೆ ನೀನ್ ನಾಳೆ ಇಷ್ಟು ದೊಡ್ಡವನಾಗ್ಬಿಡ್ತೆ, ಹಿಂಗ್ ಮಾಡಿಬಿಡ್ತೆ, ಇಷ್ಟು ಜನಕ್ಕೆ ನಾಯಕ ಆಗ್ಬಿಡ್ತೆ, ಅದಾಗ್ಬಿಡ್ತೆ ಅನ್ಕೊಂಡ ಕಲಿಸ್ತೆ. ಎಲ್ಲರೂ ತಲುಪಬೇಕು ಅಂತ ಏನ್ ಮಾಡೋಣ, ಅವನ ಯೋಗ್ಯತೆ ಇದ್ದಿದ್ದು ಅಷ್ಟೇ. ನೋಡಿ, ನೀವುಗಳು ಮಾಡ್ಕೊಂಡಿರೋ ಈ ಒಂದು ಪ್ರಭಾವಗಳು ನಿಮ್ಮ ಸ್ವಭಾವನ್ನೇ ಮುಚ್ಚಿ ಹಾಕಿ ಬಿಟ್ಟಿದೆ. ಪ್ಲೀಸ್ ಕಮ್ ಔಟ್ ಆಫ್ ದ್ಯಾಟ್. ನಿಮ್ಮ ಆ ಪ್ರಭಾವಗಳಿಂದ ಹೊರಗಡೆ ಬನ್ನಿ. ಯಾರೋ ಏನೋ ಹೇಳ್ತಾರೆ, ಇನ್ನೇನೋ ಹೇಳ್ತಾರೋ, ನಾವು ಹಂಗಿರ್ಬೇಕು, ಅದೇ ಸತ್ಯ, ಅದೇ ಮಿಥ್ಯ, ಅವೆಲ್ಲ ಏನೂ ಇಲ್ಲ, ಎಲ್ಲ ಏನೂ ಇಲ್ಲ. ನನ್ನ ಮಾತು ಕೇಳಿ ಮಕ್ಕಳೇ, ನಿಮಗೆ ಕೈ ಮುಗುತ್ತೇನೆ ನೀವುಗಳು ಇಂಥ ಪ್ರಭಾವಗಳು ಮಕ್ಕಳಾಗಿದ್ದು ಬಿಡಿ, ಮಕ್ಕಳಾಗಿ ಆಲೋಚನೆ ಮಾಡಿ. ಮಕ್ಕಳಾಗಿದ್ದಾಗ ಎಷ್ಟು ಆನಂದವಾಗಿದ್ವಿ ಗೊತ್ತಾ? ಮಕ್ಕಳನ್ನ ನೋಡಿದ್ರೆ ದೇವ್ರ ಸಮಾನ ಅಂತ ಯಾಕೆ ಹೇಳ್ತೀವಿ ಗೊತ್ತಾ? ಆ ಮಕ್ಕಳಲ್ಲಿ ಕಳ್ಳತನ, ಕಪಟತನ, ಮೋಸ, ವಂಚನೆ, ದಗ ಎತ್ತಿಡ್ಬೇಕು ಇಲ್ಲವೇ ಇಲ್ಲ ಮಕ್ಕಳಲ್ಲಿ. ನಾವೇ ಕಲ್ಸೋದು. ಚಂದಮಾಮ ಬಂದ್ಬಿಡ್ತಾನೆ, ಹಿಡ್ಕೊಬಿಡ್ತಾನೆ, ಕಳ್ಳ ಬಂದು ಹಿಡ್ಕೊಬಿಡ್ತಾನೆ, ಇದನ್ನ ಎತ್ತಿಟ್ಕೋಬೇಕು. ಸುಳ್ಳು ಹೇಳೋದು ಹೇಳ್ಕೊಡೋದೇ ನಾವು, ಮೋಸ ಮಾಡೋದು ಹೇಳ್ಕೊಡೋದೇ ನಾವು. ನಮ್ಮನ್ನ ನೋಡಿನೇ ಕಲಿಯೋದು. ಇವತ್ತು ಇನ್ನೇನಾಗ್ತಾರೆ ನಮ್ಮ ಮಕ್ಕಳು? ಆ ಪ್ರಭಾವದಿಂದ ನಾವು ನಮ್ಮ ಲೆವೆಲ್ ತೋರಿಸಿದ್ರೆ, ನಮ್ಮ ಸ್ಟೇಟಸ್ ತೋರಿಸಿದ್ರೆ ಗಾಬರಿ ಬಿದ್ಬಿಡ್ತಾರೆ ಅವರು. ಅಂತ ಅದಕ್ಕಿಂತಲೂ 10x ಆಗ್ತಿದ್ದಾರೆ. ಆ ಬಾಂಧವ್ಯ ಎಲ್ಲ, ಕೌಟುಂಬಿಕ ಒಂದು ಇದಿಲ್ಲ, ಎಲ್ಲ ಬೇರೆ ಬೇರೆ ಡಿಫ್ರೆನ್ಶಿಯೇಟ್. ನಮ್ಮ ಶಾಲೆಯನ್ನು ನೆನೆಸ್ಕೊಬಿಟ್ರೆ ಸಾಕು. ಒಂದು ಶಾಲೆ ನಿಜವಾಗ್ಲೂ ಎಷ್ಟೋ, ಒಂದು ಕುಟುಂಬ, ಒಳ್ಳೆ ಕುಟುಂಬ, ಒಂದು ಶಾಲೆ, ಇವೆರಡು ಕರೆಕ್ಟ್ ಆಗಿ ಇದು ಬಿಟ್ರೆ ಅವನೊಬ್ಬ ಉತ್ತಮ ನಾಗರಿಕ. ಒಂದು ಒಳ್ಳೆ ಕುಟುಂಬ, ನನ್ನ ಶಾಲೆ, ನನ್ನ ಮನೆ ನನಗೆ ಕಲಿಸಿದಷ್ಟು
ಎಲ್ಲೂ ಕಲ್ಸಿಲ್ಲ ಎಲ್ಲರೂ ಒಂದೇ ಅಂತ. ಎಲ್ಲರೂ ಎಲ್ಲ ನಾಳೆ ಅವ್ನು ದೊಡ್ಡವನ್ ಆಗ್ಬಿಟ್ಟ ಬೇರೆ, ನೀನ್ ಚಿಕ್ಕವನ್ ಆಗ್ಬಿಟ್ಟೆ ಕಡಿಮೆ, ಅದೆಲ್ಲ ಇಲ್ಲ. ಯಾವತ್ತೂ ಡಿಫ್ರೆನ್ಶಿಯೇಟ್ ಅಮ್ಮ ಮಾಡಿದ್ದೆಲ್ಲ. ಅವ್ನ್ ಸ್ವಲ್ಪ ಓದಲ್ಲಿ ಹಿಂದೆ ಬಿಡೋ ಕಣೋ, ಆ ಧೈರ್ಯದಲ್ಲಿ ಸ್ವಲ್ಪ ಹಿಂದೆ ನೀನೇ ನೋಡ್ಕೋಬೇಕು, ಸುಮ್ನಿರೋ ಅನ್ನೋರು ಅಮ್ಮ. ನಾನು ಬೈತಿದ್ದು, ನೋಡಮ್ಮ ಅವ್ನು ಓದ್ಕೋತಿಲ್ಲ, ಇದು ಮಾಡ್ತಿಲ್ಲ, ನೋಡಮ್ಮ ಅವಳು ನಾನು ಹೇಳಿದ್ರೆ ಕೇಳ್ತಿಲ್ಲ ಅಂತ. ಇರ್ಲಿ ಬಿಡು, ಕಡಿಮೆ ಇದ್ದಾಳೆ, ಅದ್ರಲ್ಲಿ ಬೇರೆ ಇನ್ನೇನಾದ್ರೂ ಕೊಟ್ಟಿರುತ್ತೆ ದೇವರು. ಎಲ್ಲದನ್ನು ಪ್ರಸಾದ ಹಾಕಿದ್ದೆಲ್ಲ ನೀನ್ ತಿನ್ನುವಾಗ 10 ಇಡ್ಲಿ ತಿಂತೀಯ, ಅವ್ರು ತಿನ್ನಕ್ಕಾಗುತ್ತಾ? 10 ಇಡ್ಲಿ ತಿಂತೀಯ, 10 ಇಡ್ಲಿ ಅಷ್ಟು ಯೋಚನೆನೂ ಮಾಡ್ತೀಯ, ಹೋಗ್ತೀಯ, ಹೋಗು. ಎಲ್ರು 10 ಇಡ್ಲಿ ತಿಂದ್ರೆ ಯೋಚಿಸಲ್ಲ ಅಂದ್ರೆ ನಿಂದು 20 ಇಡ್ಲಿ ಅಷ್ಟು ಯೋಚನೆ ಅನ್ನೋರು. ನಿಜವೇನೋ ಬಕಾಸುರನೇ ನಾನು. ಅದಕ್ಕೆ ಒಂದು ತೂಟನೇ ಬಿಟ್ಬಿಟ್ಟಿದ್ದೀನಿ. ಯಾಕೋ ಬಕಾಸುರ ಊಟದ ಮೇಲೆ, ನಾಲಿಗೆ ಮೇಲೆ ನಿಯಂತ್ರಣ ಇಲ್ಲ, ರುಚಿ ಮೇಲೆ ನಿಯಂತ್ರಣ ಇಲ್ಲ ಅಂತ ಬೆಳಿಗ್ಗೆ ತಿಂಡಿ ತಿನ್ನೋದು ಬಿಟ್ಬಿಟ್ಟಿದ್ದಾನೆ. ಲೆಟ್ ಇಟ್ ಬಿ, 2 ತಿನ್ನೋಣ ಅನ್ನತಕ್ಕಂಥದ್ದು. ಸೊ ದಯಮಾಡಿ ಇಂತಹ ಪ್ರಭಾವಗಳಿಗೆ ಒಳಗಾಗ್ಬಿಡಿ. ಬೈದಿಂದ ಬದುಕ್ತೀರಿ. ನಾನು ದೊಡ್ಡವನು ಅಂತ ಯಾವ್ದು ಬರುತ್ತೆ ಈ ಪಾತ್ರೆ ಕಡೆ ನೋಡ್ತಾ, ಆ ಬೆರೆಯುವಿಕೆ, ಬೆಸುಗೆಗಳು ಇಲ್ಲವೇ ಇಲ್ಲ, ಹೊಟ್ಟೋಗ್ಬಿಡುತ್ತೆ ಮಕ್ಕಳ. ನಾನ್ ದೊಡ್ಡವನು, ಓದಲ್ ದೊಡ್ಡವನು, ಸ್ಟೇಟಸ್ ಅಲ್ಲಿ ದೊಡ್ಡವನು, ಬುದ್ಧಿವಂತಿಕೆಯಲ್ಲಿ ದೊಡ್ಡವನು, ದುಡ್ಡಲ್ಲಿ ದೊಡ್ಡವನು, ಅಧಿಕಾರದಲ್ಲಿ ದೊಡ್ಡವನು, ಆ ಪಾತ್ರೆ ದೊಡ್ಡದು ಅಂತ ಯಾವತ್ತು ಹೋಗ್ತಿರೋ ನಿಮ್ಮ ಪಾಯಸ ಹುಳಿ ಆಗ್ಬಿಡುತ್ತೆ. ನೋಬಡಿ ವಿಲ್ ಅಕ್ಸೆಪ್ಟ್. ಅಷ್ಟೇ ಜೀವನ ಅಲ್ಲಿಗೆ. ನಾನಂತೂ ಪಾತ್ರೆ ಬೇರೆ, ಪಾಯಸ ಅದೇ, ಅದರಲ್ಲಿ ನಂಬಿಕೆ ನನಗೆ. ನೀವೆಷ್ಟೇ ದೊಡ್ಡವ್ರು ಬಂದ್ರು ಕೂಡ ನಾನು ಹಾಗೆ ಮಾತಾಡೋದು, ಎಷ್ಟೇ ಸಣ್ಣ ಮಕ್ಕಳು ಬಂದ್ರು ಕೂಡ ಹಾಗೆ ಮಾತಾಡೋದು. ಅವ್ರನ್ನು ಹೀಗೆ ಬೈತಾನೆ, ಇವ್ರನ್ನು ಹೀಗೆ ತಿದ್ದುತ್ತೇನೆ, ಒಂದು ಆಚಾರ್ಯನಾಗಿ ಅಷ್ಟೇ. ಒಂದು ದೈವಿಕ ಕೆಲಸಗಳ ಬಗ್ಗೆ ಮಾತನಾಡುವವನಿಗೆ, ಜ್ಯೋತಿಷ್ಕರಿಗೆ ದೈವಜ್ಞ ಅಂತ ಕರೀತಾರೆ. ಸೊ ಇವ್ರಿಗೂ ಅದೇ ಮಾತು, ಇನ್ನೇನೂ ಇಲ್ಲ. ಆ ದೈವಕ್ಕೆ ಗೊತ್ತಿದೆ. ಇನ್ನು ಮೇಲೆ ಪಾತ್ರೆ ಎಂದ್ಗಡೆ ಹೋಗೋದಿಲ್ಲ ಅಂತ ನಾನು ಅನ್ಕೋತೀನಿ. ಬೆಳ್ಳಿ ಪಾತ್ರೆ, ಬಂಗೋರದು ಪಾತ್ರೆಯಲ್ಲಿ ಇದ್ರೇನೆ ಬಂದಾಗ ಬರ್ಲಿ ಬಿಡಿ, ಬಟ್ ಆ ಹಮ್ಮು ಬಿಮ್ಮು ಬಿಟ್ಬಿಡಿ. ಅಷ್ಟೇ ನಾನು ಹೇಳೋದು. ಅಲ್ಲಿಗೆ ಬಂದದ್ದು ಅನುಭವಿಸಿ, ಬರ್ಲಿ ತಗೊಳ್ಳೋಣ, ಆದ್ರೆ ಆ ನಶೆಲೇ ಇರಬೇಡಿ. ಅದೇ ಸತ್ಯ, ಅದರಿಂದಲೇ ನಾನು ಅಂತ ಪಾತ್ರೆಗೆ ಅಟ್ಯಾಚ್ ಆಗ್ಬೇಡಿ. ನೀವು ಪಾಯಸವಾಗಿಯೇ ಇರಬೇಕು, ಪಾತ್ರೆಗೋಸ್ಕರ ಬದಲಾಗಬೇಡಿ. ಅವ್ರು ಬಂದಿದ ತಕ್ಷಣ ಅವ್ರ ತರ, ದೊಡ್ಡವ್ರು ಬಂದಿದ ತಕ್ಷಣ ದೊಡ್ಡ ತರ, ಇವನ್ ಬಂದಿದ ತಕ್ಷಣ ಜವಾನ್ ಹತ್ರ ಬಂದ್ಬಿಟ್ಟು ಒಂದ್ ತರ ಕೇರ್ಲೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಳೇ. ನಾವೆಲ್ಲರೂ ಮಣ್ಣಗೆ ಹೋಗೋವ್ರೆ. ಜವಾನ ಆದ್ರೇನು, ದಿವಾನ ಆದ್ರೇನು, ಎಲ್ರು ಸೌದೆ ಮೇಲೆ ನಿಟ್ಟೆ ಸುಡೋದು. ನೆನಪಲ್ಲಿ ಇಟ್ಕೋತೀರಾ ಅಂತ ಅನ್ಕೋತೇನೆ. ಡಿಫ್ರೆನ್ಶಿಯೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಇಂಥ ಪ್ರಭಾವಗಳು, ಪೊಳ್ಳು ಪ್ರಭಾವಗಳಿಗೆ ಧರ್ಮ, ಹೆಸರು, ದುಡ್ಡು, ಅಧಿಕಾರ, ಜಾತಿ, ಇನ್ನೊಂದು, ಇದೆಲ್ಲ ತೆಗೆದುಬಿಡಿ. ವಸುದೈವ ಕುಟುಂಬಕಂ ಅನ್ನೋ ಒಂದು ಆನಂದ ಇದೆಯಲ್ಲ, ಅದ ಆನಂದ ನನ್ನವ್ವ ಕಲ್ಸಿದ್ದು. ನಿಜ ಹೇಳ್ತಾನೆ, ನಮ್ಮ ಮನೇಲಿ ಯಾರು ಬಂದ್ರು ಊಟ. ಅಲ್ಲಿ ನಮ್ಮವ್ವ ಒಂದೇ ಒಂದು ದಿನ ಯಾರೋ ಬಂದು ಹೇಳಿದ್ ನನಗೆ ನೆನ್ಪುಂಟು, ಇದೇನಕ್ಕ ರತ್ನಕ್ಕ ಅವನ್ ಕರ್ಸಿ ಊಟ ಹಾಕಿದ್ಯಾ, ಏನಾದ್ರು ಬುದ್ಧಿಗಿದ್ಯಾ, ಅವ್ರನ್ನ ಹೊರಗಡೆ ಕುಂದಿರ್ಸಿ, ಏನೇ ಅನ್ನಕ್ಕೂ ಇದಕ್ಕೂ ಏನೇ ಸಂಬಂಧ ಅಂತ ಅವ್ವ ಬೈದಿದ್ ನನ್ನ ಕಿವಿಗೆ ಈಗಲೂ ಇದೆ. ಚಿಕ್ಕ ಹುಡುಗನ ಅವ್ರು ಮನುಷ್ಯರಲ್ವಾ, ಮಾಡಿಸ್ಕೊಳಕ್ಕೆ, ಕೆಲ್ಸಗಳು ಕ್ಲೀನ್ ಮಾಡಿಸ್ಕೊಳಕ್ಕೆ, ಕಟ ಮಾಡಿಸ್ಕೊಳಕ್ಕೆ, ಇನ್ನೊಂದಕ್ಕೆ ಎಲ್ಲದಕ್ಕೂ ಅವ್ರು ಬೇಕು. ಆದ್ರೆ ಅವ್ರಿಗೆ ಪ್ರಸಾದ ಪೂಜೆ ಅಂತ ಇದ್ದಾಗ ಒಳಗಡೆ ಕರೆದು ಕೊಟ್ರೆ ತಪ್ಪಾ? ನಿನಗೆ ಯಾರೇ ಕಲ್ಸಿದ್ದು, ಇನ್ನೂ ಎಲ್ಲೇ ಇದೆಯಾ ಅಂತ ಅವ್ವ ಬೈಯೋರು. ನಾವೆಲ್ಲ ಒಂದೇ. ದಯಮಾಡಿ ನೀವು ತಿನ್ನೋ ಅನ್ನ ಯಾವ ರೈತ ಬೆಳೆದ, ಯಾವ ಜಾತಿಯ ರೈತ ಬೆಳೆದ, ಯಾವ ಧರ್ಮದ ರೈತ ಬೆಳೆದ ಅಂತ ನೀವು ಯೋಚನೆ ಮಾಡಿದ್ರೆ ನಾವೆಲ್ಲ ಸತ್ತೋಗ್ತವೆ. ಈ ಧರ್ಮದ ಬಗ್ಗೆ ಗಲಾಟೆ ಮಾಡ್ತಾರೆ, ಸ್ಟೇಟಸ್ ಬಗ್ಗೆ ಗಲಾಟೆ ಮಾಡ್ತಾರೆ. ಇವ್ರಿಗೆಲ್ಲ ಕರ್ಕೊಂಡು ಬಂದು ನಮ್ಮ ರೈತರು ಅನ್ನ ಕೊಡದಿದ್ದಾಗ ಮಾಡಿಬಿಟ್ರೆ ಸಾಕು, ಪಾಯಸ ಅದೇ ಅಂತ ಅರ್ಥ ಆಗುತ್ತೆ. ಇವ್ರುಗಳನ್ನ ದೂರ ಇಡಿ, ಇಂಥ ವ್ಯಕ್ತಿಗಳಿಂದ ದೂರ ಇರಿ, ಇಂಥ ಪ್ರಭಾವಗಳಿಂದ ದೂರ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ
ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಭಾನುವಾರದ ಈ ಒಂದು ಪಂಚಾಂಗ ಸ್ಥಿತಿ, ಗ್ರಹಗಳ ಸ್ಥಿತಿ, ಈ ವಾರ ಭವಿಷ್ಯ ನೋಡೋಣ. ಆತಂಕ ಪಡಬೇಡಿ ಮಕ್ಕಳೇ, ನಾನೊಂದು ಹೇಳ್ತೇನೆ, ಏನಾಗಬೇಕು ಅದನ್ನ ತಡೆಯುವ ಶಕ್ತಿ ಭಗವಂತನಿಗೂ ಸಾಧ್ಯವಿಲ್ಲ. ಭಗವಂತನೇ ವನವಾಸಕ್ಕೆ ಹೋದ, ತಂದೆನ ಕಳ್ಕೊಂಡ, ಹೆಂಡತಿಯಿಂದ ದೂರ ಆದ, ಮಕ್ಕಳಿಂದ ದೂರ ಇದ್ದ, ರಾಜ್ಯದಿಂದ ದೂರ ಇದ್ದ. ಅದನ್ನೆಲ್ಲ ತೋರಿಸ್ಕೊಟ್ಟಿದೆ ಏನು ಗೊತ್ತಾ? ನಾವು ಈ ಕರ್ಮಕ್ಕೆ ಅತೀತರು. ಅದಕ್ಕೋಸ್ಕರವೇ ಅಂಶಾವತಾರ ತಗೊಂಡು ಬಂದು ಭಗವಂತ ನಮಗ್ ತೋರಿಸ್ಕೊಟ್ಟಿತ್ತು. ನಾವೆಷ್ಟು ಮಾತ್ರದವರು ಮಕ್ಕಳೇ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅದನ್ನ ಗಾಬರಿ ಆಗ್ಬೇಡಿ. ನಡೆಯೋದು ನಡಿಲಿ, ಎಲ್ಲ ನಿನ್ನ ದಯೆಯೊಂದಿರಲಿ ಅಂತ ಧೈರ್ಯ ಮಾಡಿ ಭಗವಂತನ ಮೇಲೆ ನಂಬಿಕೆ ಇಟ್ಟು ಹೆಜ್ಜೆ ಹಾಕಿ ಅಂತ ಹೇಳ್ತಾ, 29ನೇ ತಾರೀಕು ಜೂನ್ 2025 ಭಾನುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ಆಶ್ಲೇಷ ನಕ್ಷತ್ರ, ವಜ್ರಯೋಗ, ಭದ್ರಂಕರಣ. ಇವತ್ತಿನ ಈ ಒಂದು ವಾರದ ಒಂದು ಪಂಚಾಂಗದ ಸ್ಥಿತಿಗತಿಗಳು ಮುಖ್ಯವಾಗಿ ಸ್ಶುಕ್ರ ಕುಜನ್ ಮನೇಲಿದ್ದಾನೆ, ಕುಜ ಸೂರ್ಯನ ಮನೇಲಿದ್ದಾನೆ, ಬ್ಯೂಟಿಫುಲ್. ಬಟ್ ಕೇತು ಜೊತೆ ಸೇರಿರೋದ್ರಿಂದ ಒಂದು ರೀತಿ ಸ್ತಂಭೀಭೂತಂ ಅಂತ ಹೇಳ್ತಾರೆ. ಇನ್ನು ಗುರು ರವಿ ಮಿಥುನದಲ್ಲಿದ್ದಾರೆ, ಬುಧ ಚಂದ್ರ ಕಟಕದಲ್ಲಿದ್ದಾರೆ, ರಾಹು ಕುಂಭದಲ್ಲಿದ್ದಾನೆ, ಶನಿ ಮೀನರಾಶಿಯಲ್ಲಿದ್ದಾನೆ. ಗುರು ಬುಧನ ಮನೆಯಲ್ಲಿರೋದು ಒಂಚೂರು ತಳಮಳ, ಬುಧ ಕಟಕದಲ್ಲಿರೋದು ಒಂಚೂರು ಗಸಿಬಿಸಿ, ಶುಕ್ರ ಕುಜನ್ ಮನೆಯಲ್ಲಿರೋದು ಒಂದು ರೀತಿ ತಾರಕಕ್ಕೆ. ಶುಕ್ರ ಭೋಗಂ, ಸ್ತ್ರೀ ಪುರುಷ, ಆ ಒಂದು ಸಂಘ, ಭೋಗ, ಸ್ಟೇಟಸ್, ಪ್ರೀತಿ, ಪ್ರೇಮ, ಪ್ರಣಯ ಅಂತ ಹೇಳ್ತೇವೆ. ಕುಜನ್ ಮನೆಯಲ್ಲಿದ್ದಾಗ ನಮಗೆ ವಿಪರೀತವಾದಂಥ ಕಾಮೋತ್ಪತ್ತಿ, ಆಸೆಗಳು, ಆಕಾಂಕ್ಷೆಗಳು, ಮಹತ್ವಾಕಾಂಕ್ಷೆಗಳು. ಆಡೋದು ಗಲ್ಲಿನಲ್ಲಿ ಗೋಲಿ, ಆದ್ರೆ ಡಿಲ್ಲಿನಲ್ಲಿ ಕೂತ್ಕೊಂಡು ಏನೋ ಮಾಡಬೇಕು ಅನ್ನತಕ್ಕಂಥ ಹುಚ್ಚು ಪ್ರಯತ್ನಗಳು. ಇನ್ನು SSLC ಪಾಸ್ ಆಗಿಲ್ಲ ಸರಿಯಾಗಿ, ಆಲ್ರೆಡಿ ಡೆಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ಗೆ ಹೋಗ್ಬಿಟ್ಟು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆನೂ ತಿಳ್ಕೊಂಡಿಲ್ಲ, ನಾನು ಬಂದು ಟ್ರೇಡಿಂಗ್ ಮಾಡಬೇಕು ಅನ್ನತಕ್ಕಂಥ ಭಾವ. ಇನ್ನು 10th ಮಾರ್ಕ್ಸ್ ತೆಗ್ದಿಲ್ಲ, ಅಮ್ಮನಿಗೆ ಚೆನ್ನಾಗಿಟ್ಟಿಲ್ಲ, ಅಪ್ಪನಿಗೆ ಚೆನ್ನಾಗಿಟ್ಟಿಲ್ಲ, ನಂಬರ್ಸ್ ಕರೆಕ್ಟಾಗಿ ತನ್ನ ಟೇಬಲ್ ಮೇಲೆ ಇಟ್ಟಿಲ್ಲ, ಕ್ಯಾರೆಕ್ಟರ್ ಕಂಟ್ರೋಲಲ್ಲಿ ಇಲ್ಲ, ಬುದ್ಧಿ ಕಂಟ್ರೋಲಲ್ಲಿ ಇಲ್ಲ. ಆಲ್ರೆಡಿ ನೋಡಿ, ಇದನ್ನ ಹೇಳೋದು ಮಹತ್ವಾಕಾಂಕ್ಷೆ, ಆಕಾಂಕ್ಷೆ ಎಲ್ಲಿಯೋ ದಾರಿ ತಪ್ಪಿಸ್ತಕ್ಕಂಥದ್ದು, ಮಹದಾಸೆ. ಶುಕ್ರ ಕುಜನ್ ಮನೆಯಲ್ಲಿದ್ದು, ಕುಜ ಕೇತು ಮೂಲ ತ್ರಿಕೋಣದಲ್ಲಿರೋದ್ರಿಂದ ಕಲಾವಿದರಿಗೆ ಅವಮಾನಗಳು, ಅಪಮಾನಗಳು, ಸ್ತಂಭನಗಳು, ಹೆಸರು ಕೆಡಿಸೋದು, ಆರೋಗ್ಯಗಳು ಬೇರೆ ಬೇರೆ ರೀತಿಯದ್ದು ನಡೆಯತಕ್ಕಂಥದ್ದಾಗುತ್ತೆ. ನೋಡ್ತಿದ್ದೀರಿ, ಸಣ್ಣದಾಗ ಅಲ್ಲಲ್ಲಿ ಹೊಗೆ ಆಗ್ತಿರೋದು, ಕೆಲವೊಂದು ವಿಚಾರಗಳು, ಮೂವಿ ರಿಲೀಸು, ಇನ್ನೊಂದು. ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿನಂತೂ ಕೇಳಲೇಬೇಡಿ, ಒಂದು 5-6 ಪಿಕ್ಚರ್ ಹಿಟ್ಟಾಗಿಲ್ಲ. ಕೋಟಿಗಟ್ಟಲೆ ದುಡ್ಡು ಹಾಕಿ ಒಂದು ಎಂಟರ್ಟೈನ್ಮೆಂಟ್, ಅವ್ರ ಪರವಾಗಿ ನಿಲ್ಲಕ್ಕೆ ಯಾರೂ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ, ಒಂದು ಥಿಯೇಟ್ರಿಗೆ ಜನ ಬರಬೇಕು ಅನ್ನೋದು ಅಂದ್ರೆ ಒಂದು ನಿಯಮ. ಹಾಗೆಲ್ಲ ನೀವು ನಂಬಲ್ಲ, ಅಂಬರೀಷು ವರ್ಷಕ್ಕೆ 15 ಪಿಕ್ಚರ್, ನಂಬ್ತೀರಾ? ವರ್ಷಕ್ಕೆ 15 ಪಿಕ್ಚರ್ ಅಂತ ಜಗಜಟ್ಟಿ, ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ವಿನ್ನರ್. ಅವ್ರು ವಯಸ್ಸಾಗ್ತಾ ಕಮ್ಮಿ ಮಾಡ್ಕೊಂಡ್ರು, ಆದ್ರೂ ವರ್ಷಕ್ಕೆ 2-3 ಪಿಕ್ಚರ್, 4-5 ಪಿಕ್ಚರ್. ದಂತಗದೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಜನ ಬರೋರು, ಅಲ್ಲೊಂದು ಸ್ಟಾರ್ ಕಟ್ಟೋರು, ಅವರವರು ಒಂದು ಗ್ರೂಪ್ಗಳು ಬರೋರು, ಅಭಿಮಾನಿಗಳು ಬರೋರು, ಸಂಘಗಳು ಬರೋರು, ಅಲ್ಲೊಂದು ಖುಷಿ. ಎಲ್ಲಿ ಇವತ್ತು ಯಾವ ಸೂಪರ್ ಸ್ಟಾರ್ ಇವತ್ತು ವರ್ಷಕ್ಕೆ 2-3 ಪಿಕ್ಚರ್ ಮಾಡ್ತಿದ್ದಾರೆ? ಯೋಚನೆ ಮಾಡಿ ನೋಡಿ, ಎಲ್ಲಿ ಜನ ಬರ್ತಾರೆ? ಒಂದು ಉತ್ಸಾಹ, ಖುಷಿ, ಅದನ್ನ ನಂಬ್ಕೊಂಡು ಎಷ್ಟು ಜನ ಕಲಾವಿದರು ಬದುಕ್ತಿದ್ದಾರೆ ನೋಡಿ. ಕಲಾವಿದರು, ನಮ್ಮ ಕನ್ನಡದ ಕಲಾವಿದರ ಪಾಡೇನಾಗಿದೆ ನೋಡಿ. ಎಲ್ಲಿ ಊಟ ಪಿಕ್ಚರ್ ತೆಗಿತಲ್ಲ, ಇವ್ರು 3 ವರ್ಷ 5 ವರ್ಷ ಹಾಕೊಂಡು ಕುತ್ಕೋಬಿಟ್ರೆ, ನ್ಯಾಷನಲ್ಲು ಇನ್ನೊಂದು ಏನೋ ಒಂದು ಹುಚ್ಚು ತುಂಬ್ಕೋಬಿಟ್ಟಿದೆ. ಏನೋ ಒಂದು ಹುಚ್ಚು ತುಂಬ್ಕೋಬಿಟ್ಟಿದೆ. ಅದ್ರಲ್ಲಿ ಬೇರೆ ಈ OTTಯ ದಾಳಿ.
ಅದ್ರಲ್ಲಿ ಬೇರೆ ಈ ಮಲ್ಟಿಪ್ಲೆಕ್ಸ್ಗಳ ಮೋಸ ಇವೆಲ್ಲ ನಡೀತಿದೆ. ಸಿಂಗಲ್ ಥಿಯೇಟರ್ಗಳು, ಸಿಂಗಲ್ ಸ್ಕ್ರೀನ್ ಇದ್ದಾಗೆಲ್ಲ ಎಲ್ಲೋ ಒಂದು ಆನಂದ ಆಯ್ತು. ಇದೇನೋ ಮಲ್ಟಿಪ್ಲೆಕ್ಸ್, ಇನ್ನೊಂದು ಲೆಕ್ಕಾಚಾರ ಎಲ್ಲ ಬಂದು ನಮ್ಮ ಕನ್ನಡತನವನ್ನ ಆಪೋಷಣ ತಗೋಬಿಟ್ಟಿದೆ. ಆಪೋಷಣ. ಅವತ್ತಿಗೆ ನೀವು ನಂಬಲ್ಲ, ತುಂಬಾ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಬಂದು ಕನ್ನಡದಲ್ಲಿ ಪಿಕ್ಚರ್, ಅನಿಲ್ ಕಪೂರ್ನ ಲಾಂಚ್ ಕನ್ನಡ, ಕಮಲ್ ಹಾಸನ್ ಕನ್ನಡದಲ್ಲಿ ಮುಂದೆ ಬನ್ನಿ ನೀವು ಮುಂದೆ ಬನ್ನಿ ಅಂತ ಕಂಡಕ್ಟರ್ ರೋಲ್ ಮಾಡಿದವನ್ ಮರೆತುಬಿಟ್ಟಿದ. ನಾವು ಯಾರು ಕೊಟ್ಟಿದ್ದು ಜಾಗ ಅಂತ ಹೇಳ್ಬಿಟ್ಟು ಕೆ ಬಾಲಚಂದರಿಂದ ಹಿಡಿದು ಮಣಿರತ್ನಮಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡವರು ಇಲ್ಲಿ ಬಂದು ತೆಗೆಯೋರು. ಕನ್ನಡತನದ ಒಂದು ಶಕ್ತಿ ಅಷ್ಟಿತ್ತು. ತುಂಬಾ ಬುದ್ಧಿವಂತರು, ವಿದ್ಯಾವಂತರು, ಜ್ಞಾನವಂತರು, ಆ ಒಂದು ರೀತಿ ಪೋಷಕರು ನಾವು. ಆದ್ರೆ ಇವತ್ತು ಈ ಪೋಷಕರಾಗಿ ನಮ್ಮ ಕನ್ನಡತನದಲ್ಲೇ ಏನ್ ಮಾಡ್ತೀವಿ ನೋಡಿ. ಆ ಶುಕ್ರ ಎಲ್ಲಿ ಬಿದ್ದು ಕೂತಿದ್ದಾನೆ, ಎಲ್ಲಿದೆ, ಯಾವ ಹೀರೋ, ಎಷ್ಟು ದಿನ ಆಯ್ತು ಯಾವ್ದಾದ್ರದ್ದು ಒಂದು ಹೀರೋದು ಒಂದು 3 ತಿಂಗಳಿಗೊಮ್ಮೆ, ಒಂದು ಅಟ್ಲೀಸ್ಟ್ 4 ತಿಂಗಳಿಗೊಮ್ಮೆ ಒಂದು ಮೂವಿ. ಜನ ಬರ್ತಾರ, ಅಭಿಮಾನಿಗಳು ಬರ್ತಾರೆ. ಒಂದು 4-5 ಹೀರೋಗಳಿದ್ದಾರೆ, ದೊಡ್ಡ ದೊಡ್ಡವರು ಇದ್ದಾರೆ. ಯಶ್ ಇಂದ ಹಿಡಿದು, ದರ್ಶನ್ ಇಂದ ಹಿಡಿದು, ಸುದೀಪ್ ಇಂದ ಹಿಡಿದು ಇದ್ದಾರೆ. ತಮಾಷೆಗೆ ಶರಣ್ ಇದ್ದಾರೆ, ಜಗ್ಗೇಶ್ ಅವರಿದ್ದಾರೆ, ಕೋಮಲ್ ಇದ್ದಾರೆ, ಅರೆ ಇದ್ದಾರೆ. ಅವ್ರಿಗೆ ಅಂತ ಇದ್ದಾರೆ. ಎಲ್ಲರೂ ಕಲಾವಿದ್ದಾರೆ. ಒಂದು 3-3 ತಿಂಗಳಿಗೆ, 4-4 ತಿಂಗಳಿಗೆ ಚಿಕ್ಕ ಬಜೆಟ್ ಆದ್ರೂ ಪರವಾಗಿಲ್ಲ. ನಮ್ಮ ಕನ್ನಡ ಕಲಾವಿದರೆಲ್ಲ ಬದುಕ್ತಾರಲ್ವಾ. ಏನೋ ಗೊತ್ತಿಲ್ಲ, ನ್ಯಾಷನಲ್ಲು ಇಂಟರ್ನ್ಯಾಷನಲ್ಲು ಇನ್ನೊಂದು ಬೇರೆ ಬೇರೆ ಏನೋ ಒಂದು ತುಂಬಿಸಿಟ್ಕೋಬಿಟ್ಟಿದ್ದಾರೆ. ಆ ಒಂದು ಇದಕ್ಕೆ ಹೋಗ್ಬಿಟ್ಟು ನಮ್ಮ ತನವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಮುಗೀತು. ಇವಾಗ ನೋಡಿ, ರಕ್ಷಿತ್ ಶೆಟ್ಟಿ ತಗೊಳ್ಳಿ, ರಿಷಬ್ ಶೆಟ್ಟಿ ತಗೊಳ್ಳಿ, ಕಾಂತಾರ ಒಂದು ಹಿಟ್ಟಾಗಿದ್ದೆ. ಅವ್ರದ್ದು ಎಷ್ಟು ದಿನದಿಂದ ಶೂಟಿಂಗ್ ನಡೀತಿದೆ. ಅದಕ್ಕೆ ಮೊದಲು ಎಷ್ಟು ಪಿಕ್ಚರ್ಗಳು ಬರ್ತಿತ್ತು ನೋಡಿ ಅವ್ರದ್ದು. ನೀವು ಗರುಡ ಗಮನ ಅಂತೆ, ಬೆಲ್ ಬಾಟಮ್ ಅಂತೆ, ಎಷ್ಟೊಳ್ಳೊಳ್ಳೆ ಮೂವಿಗಳು ತೆಗಿತಿದ್ರು. ಅವರು ಕೂಡ ಮರೆಯಾಗಿ ಕುತ್ಕೋಬಿಟ್ಟಿದ್ದಾರೆ. ದೊಡ್ಡ ಬಜೆಟ್, ದೊಡ್ಡ ಪ್ಯಾನ್ ಇಂಡಿಯಾ ಅನ್ನತಕ್ಕಂಥದ್ದೆಲ್ಲ ಎಲ್ಲಿ ಏನೋ ಸಂಕಟಪ್ಪ. ಏನ್ ಮಾಡೋದು? ನಾವಂತೂ ಆ ರಂಗದವ್ರ ಜೊತೆಲಿ ಇದ್ದೇವೆ, ಇಲ್ಲದ ಹಾಗೆ ನಮ್ಮದು ವೈದಿಕ. ಎಲ್ಲೋ ಒಂದು ನೋವು ನಮ್ಮ ಕನ್ನಡದವರಿಗೆ. ಅದು ಏನಾಗ್ತಿದೆ, ಬರ್ತಾ 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 ಯಾರು ಥಿಯೇಟರ್ಗಳ ಕಡೆ ಒಳ್ಳೆ ಮೂವಿ ಬಂದ್ರು ಕೂಡ ಹೋಗೋದಿಲ್ಲ. ಅಯ್ಯೋ ಅದಷ್ಟೇ ಇರುತ್ತೆ ಬಿಡಿ, ಅದಷ್ಟೇ ಇರುತ್ತೆ ಬಿಡಿ ಅಂತ. ಒಂದು ಮೂವಿಗೆ 10 ಕೋಟಿ ಅಂದ್ರೂ ಕೂಡ ಕಡಿಮೆ ಅಂದ್ರೂ ಒಂದು 200 ಪಿಕ್ಚರು ರಿಲೀಸ್ ಆಗುತ್ತೆ ಮಕ್ಕಳೇ. ಲೆಕ್ಕ ಹಾಕೊಳ್ಳಿ, 2000 ಕೋಟಿಯ ಒಂದು ರಂಗ, 2000 ಕೋಟಿ. ದೊಡ್ಡವ್ರದೆಲ್ಲ ಬೇರೆನೆ ಇರುತ್ತೆ ಬಿಡಿ. ಕಡಿಮೆ ಅಂದ್ರೂ 2000 ಕೋಟಿಯ ಬಜೆಟ್ನ ಚಲನಚಿತ್ರ ರಂಗ ವರ್ಷಕ್ಕೆ. ಅದರಲ್ಲಿ 1-2 ಒಂದಷ್ಟು ದುಡ್ಡು ಮಾಡ್ಬೋದೇನು. ಪಾಪ ಕೆಲವರು ತುಂಬಾ ನಿಷ್ಠೆಯಿಂದ, ಆಸಕ್ತಿಯಿಂದ, ಆಸೆಯಿಂದ, ಪ್ರೀತಿಯಿಂದ ಮಾಡಿರ್ತಾರೆ. ಅದಕ್ಕೂ ಕೂಡ ಜಾಗ ಇಲ್ಲ. ಮೊನ್ನೆ ನಾನು ಅಜ್ಞಾತವಾಸಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಯುದ್ಧಕಾಂಡ, ಎಂತ ಒಳ್ಳೆ ನಟ ನಮ್ಮ ಅಜಯ್ ರಾವ್, ಅಂತ ಸುಹೃದ್ರೂಪಿ ನಟ. ಪ್ರೇಮ್ ಎಂತ ನಟ, ಪ್ರೇಮ್ ಎಂತ ಡೈರೆಕ್ಟರ್. ಅವರು ಒಂದು 2-3 ವರ್ಷದಿಂದ ಕೂತ್ಕೊಬಿಟ್ಟಿದ್ದಾರೆ. ಯಾವ್ದು ಪ್ಯಾನ್ ಇಂಡಿಯಾ ಇನ್ನೊಂದು ಕಥೆಗಳು ಅಂತ. ಇನ್ನು ಉಪ್ಪಿ ಸಾರ್ ಅಂತೂ ಕೇಳಲೇಬೇಡಿ. ಅವ್ರಿಗಿರೋಷ್ಟು ದೊಡ್ಡ ಟೆಕ್ನಿಕಲ್ ಮೈಂಡು, ಇನ್ನೊಂದು ಒನ್ ಆಫ್ ದ ಜೀನಿಯಸ್ ಪರ್ಸನ್ ಇನ್ ಎವ್ರಿವೇರ್. ಆ ಹೀರೋನು ಎಲ್ಲೋ ಕುತ್ಕೊಬಿಟ್ಟಿದ್ದಾರೆ. ಸಂಕಟ ಆಗುತ್ತೆ. ಅಂತ ಒಂದು ಡೈರೆಕ್ಷನ್ ಅಲ್ಲಿ ಅದ್ಭುತ, ಯಾಕೋ ಗೊತ್ತಾಗ್ತಿಲ್ಲ. ಕಾರಣ ಇದೆ, ಈ ಶುಕ್ರ ಕುಜ ಅಲ್ಲಿ ನೋಡಿ ಎಲ್ಲಾ ರಂಗದಲ್ಲೂ ಆಗ್ತಿದೆ. ಅದರಲ್ಲೂ ಕಲಾ ರಂಗದಲ್ಲಿ ತುಂಬಾ ದೊಡ್ಡ ದುರಂತಗಳು, ಅವಮಾನಗಳು. ಆಮೇಲೆ ಶುಕ್ರ ಕುಜ ಕೇತು ಸೇರಿದಾಗ ಡೈವರ್ಸ್ ಹಗರಣಗಳು, ಅನೈತಿಕ ಸಂಬಂಧದಿಂದ ಹತ್ಯೆಗಳು, ಆತ್ಮಹತ್ಯೆಗಳು, ಈ ತರದ್ದೆಲ್ಲ ನೋಡಬಾರದನ್ನ, ಕೇಳಬಾರದನ್ನ. ನೋಡಿ, ಮಗನಿಗೆ ಹುಡುಗಿ ನೋಡಕ್ ಹೋಗಿ ತಂದೆ ಮದುವೆ ಆಗ್ತಾನೆ ಅಂದ್ರೆ ಎಂತ ಕಲಿಗಾಲ ಬಂತು ಅಂತ. ಅಳಿಯನ ಜೊತೆ ಓಡಿ ಹೋದ ಅತ್ತೆ ಅಂತ. ಬಾ, ಏನಿದು ಪರಾಕಾಷ್ಠತೆ, ವಿಪರೀತ ಪರಾಕಾಷ್ಠತೆ. ಶುಕ್ರ ಕುಜ ಕೇತು ಭೋಗ ಮಹಾಕಾಂಕ್ಷೆ, ಮಹತ್ವಾಕಾಂಕ್ಷೆ. ಯಾರ ಹಾಳಾದ್ರೂ ಮರ್ಯಾದೆ, ಬೀದಿಗೆ ಬಿದ್ರು ಸರಿ. ಮೊನ್ನೆ ನೋಡಿ, ಒಬ್ಬ ತಂದೆ ಮಗಳು ಎಷ್ಟು ಹೇಳಿದ್ರು ಕೇಳಿಲ್ಲ ಅಂತ ಮದುವೆ ಆಗ್ಬಿಟ್ಟಿದ್ದಾಳೆ. ಪ್ರಾಣ, ರಕ್ತ, ಬೆವರು ಸುರಿಸಿ ನಮ್ಮ ಮಕ್ಕಳೇ ಜೀವ ಅಂದ್ರೆ ಮೈ ಲವರ್ ಇಸ್ ಮೈ ಲೈಫ್ ಅಂತ ಎದ್ದು ಹೋಗ್ಬಿಟ್ಟಿದ್ದಾಳೆ. ಶ್ರಾದ್ದ ಮಾಡಿಬಿಟ್ಟಿದ್ದಾನೆ ತಂದೆ.
ಕುಟುಂಬದವರೆಲ್ಲ ಸೇರಿ ಶ್ರಾದ್ದ. ನನ್ನ ಮಗಳು ನಮ್ಮ ಪಾಲಿಗೆ ಸತ್ತು ಹೋದಳು ಅಂತ. ಒಪ್ಸೋ ತಾಳ್ಮೆ ಇಲ್ವಾ? ಕಾಯೋ ತಾಳ್ಮೆ ಇಲ್ವಾ? ಏನು ನೀವು ಮದುವೆ ಆಗ್ತಿರೋ ವ್ಯಕ್ತಿ ಬಂದು ಪ್ರಧಾನಿಯಷ್ಟು ಪದವಿ ಇಲ್ಲ, ಅದಾನಿಯಷ್ಟು ಅಂತಸ್ತು, ಏನು ರಾಜಗುರು ಪರಂಪರೆ ಇಲ್ಲ ಅವಳು ಆಕೆ. ಒಂಚೂರು ಕಾಯೋಣ ಮಕ್ಕಳೇ. ನಾನು ಇಷ್ಟಪಟ್ಟೆ ಮದುವೆ ಆಗಿರೋದು, ಕೊಟ್ಟಿದ್ದಾರೆ, ಯುದ್ಧಗಳಾಗಿದ್ದಾವೆ, ಜಗಳಗಳಾಗಿದ್ದಾವೆ, ಕಿರಿಕಿರಿ ಆಗಿದ್ದಾವೆ, ಭಿನ್ನಾಭಿಪ್ರಾಯಗಳು ಬಂದಿದ್ದಾವೆ, ಒಪ್ಸಿದ್ದೇವೆ, ನಿಂತಿದ್ದೇವೆ, ಕೊಟ್ಟಿದ್ದಾರೆ, ಪುಣ್ಯಾತ್ಮರು ಕೊಟ್ಟಿದ್ದಾರೆ. ಅಲ್ಲೊಂದು ನಂಬಿಕೆ, ಹಾಗೇ ಇದ್ದೇವೆ, ಆನಂದವಾಗಿದ್ದೇವೆ, ಎಲ್ಲೂ ಅದನ್ನ ಎಲ್ಲೇ ದಾಟದ ಹಾಗೆ. ಏನಾಗ್ತಿದೆ ಈ ಶುಕ್ರ ಕುಜ ಕೇತು ಸಂಧಿಗೆ ಎಲ್ಲೇ ಮೀರಿದಂತಹ ಒಂದು ಭಾವ ನೋಡಿ. ಮೊನ್ನೆ ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಪುಣ್ಯಾತ್ಮ, ಓಯೋ ಕತೆ. ಅಲ್ಲೊಂದು ಬರ್ತಾಳೆ ಹಾಕಿ ದಿಢೀರಂತ ಸೂಟ್ಕೇಸ್ ಎತ್ಕೊಂಡ್ ಬರ್ತಾಳೆ. ಎಷ್ಟು ಬಾರಿ ಓಯೋಗ್ ಹೋಗಿಲ್ಲ ನೋಡಿ. ಅದನ್ನ ಲಜ್ಜೆಗಿಟ್ಟು ನಾಚಿಕೆ ಬಿಟ್ಟು ಹೇಳ್ತಾಳೆ, ನಾನು ಪ್ರೆಗ್ನೆಂಟು. ಅಯ್ಯೋ ಇದೇನಿದು ದಿಢೀರಂತ ಹಿಂಗೆ ಹೇಳ್ತೀವಿ, ಯಾಕೆ ಓಯೋ ರೂಮ್ನಲ್ಲಿ ಕದ್ದು ಮುಚ್ಚಿ ಬರ್ತಿದ್ಯಲ್ಲ ಅಂತ ಹೇಳ್ತಾಳೆ. ಅದೃಷ್ಟಕ್ಕೆ ಆಕೆ ಮುಖ ತೋರಿಸ್ಲಿಲ್ಲ, ಆದ್ರೆ ಅವನ ಮುಖ ತೋರಿಸಿದನಲ್ವಾ. ಅದು ತಮಾಷೆ ವಿಡಿಯೋ ಇರಬಹುದು ಮಕ್ಕಳೇ, ಬಟ್ ಆ ತಮಾಷೆಯ ಮೂಲಕ ಎಂತ ದೊಡ್ಡ ಲಜ್ಜೆಗೆಟ್ಟ ಸಮಾಚಾರವನ್ನ, ಪ್ರಭಾವಗಳನ್ನ ನಮ್ಮ ಮಕ್ಕಳ ಮನಸ್ಸಲ್ಲಿ, ನಮ್ಮ ಸಮಾಜದಲ್ಲಿ ಬೀರುತ್ತಿದ್ದಾರೆ ಅನ್ನತಕ್ಕಂಥದ್ದು. ಒಂದು ಹೀರೋಯಿನ್ನು, ನೀವು ನಂಬಲ್ಲ, ಕುಂಡಿ ಮೇಲೆ ಪ್ಯಾಂಟ್ ಇಲ್ಲ, ಆ ಕುಂಡಿ ಕೆಳಗಡೆ ಹರಿದೋಗ್ಬಿಟ್ಟಿದೆ. ಆಕೆ ಅದನ್ನೇ ತೋರಿಸ್ಕೊಂಡು ನಡೀತಿದ್ರೆ ಅದನ್ನ ಈ ಒಂದು ಪಾಪರಾಜಿ ಕ್ಯಾಮ್ರಾಮನ್ಗಳು ಇಟ್ಕೊಂಡು ನಿಂತವ್ರೆ. ಮೇಡಮ್ ಅವ್ರೇಗ್ ಪೀಚೆ ಅಂತ. ಇವ್ರ ಮನೆ ಬಂಗಾರ ಆಗೋಗ ಯಾವ ಮೆಸೇಜ್ಗಳನ್ನು ನೋಡಿ. ಶುಕ್ರ ಕುಜ ಕೇತು ಲಜ್ಜೆಗೆಟ್ಟ ವಿಚಾರಗಳು, ಮಾನ ಮರ್ಯಾದೆ ಇರುತ್ತೆ ಮಕ್ಕಳೇ. ಎಲ್ಲರಲ್ಲೂ ತುಂಟುತನ ಇದೆ. ಅದಕ್ಕೊಂದು ನಾವೊಂದು ಕಡಿವಾಣ ಹಾಕಿಟ್ಕೊಂಡಿದ್ದಾರೆ, ಅದಕ್ಕೊಂದು ಗೋಡೆ ಹಾಕೊಂಡು ಇಟ್ಕೊಂಡಿದ್ದೇವೆ ನಾವು. ಒಂದು ಶೀಲದ ಹೆಸರಲ್ಲಿ, ಸಂಸ್ಕಾರ, ಅದೊಂದು ತುಂಟುತನದ ಹೆಸರಲ್ಲಿ, ರಸಿಕತೆಯ ಹೆಸರಲ್ಲಿ ಇದೆ. ಎಲ್ಲರಲ್ಲೂ ಇರುತ್ತೆ, ಅದಿಲ್ಲದೆ ಸೃಷ್ಟಿಯೇ ಇಲ್ಲ. ಅದನ್ನು ಈ ರೀತಿ ಇಷ್ಟು ಒಂದು ಇನ್ನೇನಾಗುತ್ತೆ ನಮ್ಮ ಮಕ್ಕಳಲ್ಲಿ? ಏನು ಮೆಸೇಜ್? ಆ OTTಗಳಂತೂ ಕೇಳಲೇಬೇಡಿ. ಅದಕ್ಕೆ ಅಂತ ಥರ್ಡ್ ರೇಟೆಡ್ ಕಂಟೆಂಟೆಡ್ OTTಗಳೆಲ್ಲ ಬಂದ್ಬಿಟ್ಟಿದೆ. ಥರ್ಡ್ ರೇಟೆಡ್ OTTಗಳು ಅದ್ರಲ್ಲಿ ಅಂಥವೇ ತೋರಿಸೋದು. ಸಬ್ಸ್ಕ್ರಿಪ್ಷನ್ ಆಗ್ಬೇಕು ನೀನು, ತಿಂಗಳಿಗೆ 500,000 ಅಂತ. ಇನ್ನೇನಾಗ್ತಾನೆ ಮನುಷ್ಯ? ಉನ್ಮಾದಿಯಾಗದೆ, ಹುಚ್ಚುತನಕ್ಕೆ ಒಳಗಾಗದೆ, ಅವನ ಕಂಟ್ರೋಲಲ್ಲಿ ಅವನು ಇರ್ತಾನೆ. ಅವನ ಆಕಾಂಕ್ಷೆಗಳನ್ನ, ಅವನ ಕಾಮವನ್ನ, ಕೋರಿಕೆಗಳನ್ನ, ಅದು ಬೇಕು ಅಂದ್ರೆ ದುಡ್ಡು ಬೇಕು ಅಂದ್ರೆ ಮಾಡಬಾರ್ದು ಮಾಡ್ತಾನೆ. ಬೆಟ್ಟಿಂಗ್ ಹೋಗ್ತಾನೆ, ಜೂಜ್ ಹೋಗ್ತಾನೆ, ಟ್ರೇಡಿಂಗ್ ಹೋಗ್ತಾನೆ, ಕಳ್ತನಕ್ಕೆ ಇಳಿತಾನೆ, ಗಾಂಜಾಗ್ ಹೋಗ್ತಾನೆ. ನೋಡಿ ಪಬ್ಲಿಕ್ ಅಲ್ಲಿ ಗಾಂಜಾ ಹೊಡೆದು ಆ ಹೆಣ್ಣು ಮಗು ಮೇಲೆ ಈ ರೀತಿಯ ಪ್ರಭಾವಗಳು, ಎಂಥದ್ದೋ ಎಷ್ಟೋ ಒಳ್ಳೆ ವಿಚಾರಗಳು ತುಂಬಿಸ್ತಕ್ಕಂಥದ್ದನ್ನ ಇಂಥದ್ದೇ ಪ್ಲಾಟ್ಫಾರ್ಮ್ ಮೂಲಕ ನಾವು ಮಾಡಬಹುದು. ಏನ್ ಮಾಡೋಣ? ಸತ್ಯ ಅದೇನೋ ಹೇಳ್ತಾರೆ, ಸಿಹಿ ಅನ್ನೋದು ಎಷ್ಟೋ ದೊಡ್ಡ ಪಾಯಸದಲ್ಲಿ ಇಷ್ಟೇ ಸಕ್ಕರೆ, ಇಷ್ಟೇ ಉಪ್ಪು, ಇಷ್ಟೇ ಹಾಕ್ಲಿಕ್ಕಾಗೋದು. ಮಣಗಟ್ಲೆ ಏನಲ್ಲ, ಪಾಯಸಕ್ಕೆ KG ಗಟ್ಲೆ ಸಕ್ಕರೆ ಹಾಕೋಲ್ಲ. ಜಾಮೂನ್ಗೂ ಅಷ್ಟೇ ಒಂದಿಷ್ಟು ಅಂತ ಹಾಕಿರ್ತೇವೆ. ಆದ್ರೆ ಇವತ್ತೇನಾಗ್ಬಿಟ್ಟಿದೆ, ಆ ಸಿಹಿಯೇ ಜಾಸ್ತಿ. ಅದಕ್ಕೆ ಇವತ್ತು ಬರಬಾರದ ಕಾಯಿಲೆಗಳೆಲ್ಲ, ಮುಖ್ಯವಾಗಿ ಹಾರ್ಟ್ ಅಟ್ಯಾಕ್ಗಳು. ಇಷ್ಟು ತಗೊಂಡ್ರೆ ಶುಕ್ರ ಎಲ್ಲಿ ಕೂತಿದ್ದಾನೆ ನೋಡಿ, ಕುಜ ಎಲ್ಲಿ ಕುಳಿತಿದ್ದಾನೆ ನೋಡಿ. ಹಾರ್ಟ್ ಅಟ್ಯಾಕ್ ಏನು, ಇನ್ನು ಎಲ್ಲ ಕುಜ ಕೇತು ಅಂದ್ರೆ ಕ್ಯಾನ್ಸರ್ಗಳು, ಗ್ರಂಥಿ ರೋಗಗಳು, ಬೇರೆ ಬೇರೆ ವಿಚಿತ್ರವಾದಂಥ ಕಾಯಿಲೆಗಳಿಗೆ ದಾಸರಾಗುತ್ತೇವೆ. ಎಚ್ಚರಿಕೆ. ಇದನ್ನೇ ಪೈಶಾಚಿಕ ಪ್ರಭಾವಂ ಅನ್ನೋದು. ಪೈಶಾಚಿಕತೆ ಎಲ್ಲ ಹಾಳು ಮಾಡಿಬಿಡ್ಬೇಕು, ಏನಾದ್ರೂ ಸರಿ. ಅದೃಷ್ಟಕ್ಕೆ ಸ್ವಲ್ಪ ತಟಸ್ಥ ಆಗ್ತಿದ್ದಾರೆ ಅಂತ ಕೇಳಿದ್ದೇವೆ. ಮತ್ತೆ ಉಲ್ಪಣದ್ದು ಆಗಾಗ ಕೇಳ್ತಿದ್ದೇವೆ. ಇರಾನು, ಇಸ್ರೇಲ್ದು ತಟಸ್ಥ ಆಗ್ಬಿಟ್ರೆ ಸಾಕು. ಅತಿರೇಕಕ್ಕೆ ಹೋಗಿ ಉನ್ಮಾದಿಯಾಗಿ ಇರೋ ಒಂದು ಅಣುಬಾಂಬು ಅದು ಇದು ತಗೊಬಂದು ಸುರಿದ್ರೆ ಜಗತ್ತೇ ಅಲ್ಲೋಲ ಕಲ್ಲೋಲ ಮಕ್ಕಳೇ. ಎಲ್ಲರಿಗೂ ತೊಂದರೆ. ಭಗವಂತನೇ ಕಾಪಾಡಲಿ. ಆ ವಾರಾಹಿ ಗುಪ್ತ ನವರಾತ್ರಿ ಅಂತೇವೆ. ಈ ಆಷಾಢದಲ್ಲಿ ಗುಪ್ತ ನವರಾತ್ರಿ ದೇವಿಯನ್ನ ಪೂಜಿಸ್ತೇವೆ ವಾರಾಹಿ ರೂಪದಲ್ಲಿ. ತಾಯಿ ಲಲಿತಾ ದೇವಿಯ
ಎರಡು ಸ್ವರೂಪ, ಶ್ಯಾಮಲಾ ಸ್ವರೂಪ, ವಾರಾಹಿ ಸ್ವರೂಪ ಅಂತ ಹೇಳ್ತೇವೆ. ಶ್ಯಾಮಲಾ ದೇವಿಯೇ ಆ ಒಂದು ಕಾಳಿದಾಸನಿಗೆ ಪ್ರತ್ಯಕ್ಷ ಆಗಿ ಆ ಓಂಕಾರ ಮುಖೇನ ಆ ಅಕ್ಷರ ವಿದ್ಯೆ ಜ್ಞಾನ ಬಿಂದು ಆದರೆ, ವಾರಾಹಿ ದೇವಿ ನಮ್ಮಲ್ಲಿರುವ ಶತ್ರುಗಳನ್ನ ಸಂಹಾರ ಮಾಡುವಂತ ಸ್ವರೂಪ, ಶಕ್ತಿ ಸ್ವರೂಪ ಅಂತ ಹೇಳ್ತೇವೆ. ಅಂಥದ್ದೊಂದು ಈ ಗುಪ್ತ ನವರಾತ್ರಿ 9 ದಿನವೂ ಈ ಆಷಾಢ ಮಾಸದಲ್ಲಿ ಒಂದು ಸಂಕಲ್ಪ ತಗೊಂಡು ಪೂಜೆ ಮಾಡತಕ್ಕಂಥದ್ದುಂಟು. ಅದನ್ನ ಪಂಚಮಿ ನಾಳೆಯ ದಿನಕ್ಕೆ ತಿಳಿಸ್ಕೊಡ್ತಾನೆ. ವಾರಾಹಿ ದೇವಿಯ ಆ ಒಂದು ಅನುಗ್ರಹ, ಪೂಜೆ, ಸಂಕಲ್ಪದ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ, ಮೇಷರಾಶಿ ಕುಜ ಕೇತು ಸ್ತಂಭನಂ ಕಳತ್ರಂ, ಕಳತ್ರ ದೋಷ ಉಂಟು, ಜಾಗ್ರತೆ. ಸ್ತಂಭನ ದೋಷ ಉಂಟು, ಜಾಗ್ರತೆ. ಶಕ್ತಿ ದೋಷ ಉಂಟು, ನಿಶಕ್ತಿ ಪ್ರಭಾವ. ಶತ್ರು ನಿಮ್ಮ ಎದುರಾಳಿ ಬಲವಾಗಿದ್ದಾನೆ, ಶನಿ ಬಲವಾಗಿದ್ದಾನೆ, ರಾಹು ಬಲವಾಗಿದ್ದಾನೆ, ಬುಧ ಕೇಂದ್ರದಲ್ಲಿ ಬಲವಾಗಿದ್ದಾನೆ. ಸೊ ಅಲ್ಲಿಗೆ ಬುದ್ಧಿ ಕೆಟ್ಟು, ಶಕ್ತಿ ಕೆಟ್ಟು, ಜ್ಞಾನಕಾರಕ ಕೆಟ್ಟಿದ್ದಾನೆ. ಆತ್ಮಕಾರಕ ಒಬ್ಬ ಸ್ವಲ್ಪ ಸುಮಾರಾಗಿದ್ದಾನೆ, ಅವನು ಕಟಕದ ಜಾರದ ಮೇಲೆ ಸ್ವಲ್ಪ ಎಳೆದಾಟ ಆಗ್ಬಿಡುತ್ತೆ ಅಂತಕ್ಕಂಥದ್ದು. ಜಾಗ್ರತೆ. ದೊಡ್ಡ ನಿರ್ಧಾರ, ದೊಡ್ಡ ಕಾರ್ಯ, ದೊಡ್ಡ ಕೆಲಸಗಳು ಮಾಡ್ಲಿಕ್ಕೆ ಹೋಗ್ಬೇಡಿ ಈ ವಾರ. ಎಚ್ಚರಿಕೆ. ಇರೋದನ್ನು ಉಳಿಸ್ಕೊಳ್ಳಿಕ್ಕೆ ನೋಡಿ. ತಾಯಿ ದುರ್ಗಾದೇವಿ ಆರಾಧನೆ, ನರಸಿಂಹರ ಆರಾಧನೆ ಹೆಚ್ಚು ಶಕ್ತಿಯನ್ನು ತುಂಬಿಸ್ತಕ್ಕಂಥದ್ದಾಗುತ್ತೆ. ವೃಷಭ ರಾಶಿ ಶುಕ್ರ ಪರವಾಗಿಲ್ಲ, ಕುಜನ ಮನೇಲಿದ್ದಾನೆ. ಮನೆ ಬೇಕು, ಭೂಮಿ ಬೇಕು, ಜಾಗ ಬೇಕು, ವಾಹನ ಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ಕೊಬಿಡ್ತೀರಿ. ಈ ಎಚ್ಚರಿಕೆ. ದೂರದಲ್ಲಿ ಕೆಲಸ, ದೂರದಲ್ಲಿ ವ್ಯವಹಾರ, ದೂರದಲ್ಲಿ ವ್ಯಾಪಾರ, ದೂರದಲ್ಲಿ ಉದ್ಯೋಗ, ಅಂತಹ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಯಶಸ್ಸುಂಟು. ಈ ಕನ್ಸ್ಟ್ರಕ್ಷನ್ನು, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಡಿಫೆನ್ಸು, ಸಿವಿಲ್ಸು, ಈ ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವರಿಗೆ ಒತ್ತಡಗಳುಂಟು. ಎಚ್ಚರಿಕೆ ಈ ವಾರ. ಇನ್ನು ಮಿಥುನ ರಾಶಿ ಬುಧ ಧನಸ್ಥಾನಂ, ವೃತ್ತಿಸ್ಥಾನಂ, ಕುಟುಂಬ ಸ್ಥಾನಂ ಚಂದ್ರನ ಜೊತೆ ಸೇರಿರೋದ್ರಿಂದ ವಿಶೇಷವಾಗಿ ಈ ಒಂದು ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ, ಅರಣ್ಯ ಇಲಾಖೆ ಇಂತಹದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವರಿಗೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ವಾರ. ಚೆನ್ನಾಗಿದೆ. ಒಡ ಹುಟ್ಟಿದವರ ಜೊತೆ ಮಧುರವಾಗಿರಿ. ಮದುವೆ, ಮುಂಜಿ, ಮಗು, ಕುಟುಂಬ, ಎರಡನೇ ಮಗು, ಎರಡನೇ ಮದುವೆ, ಎರಡನೇ ಬದುಕು, ಎರಡನೇ ಜೀವನ, ಮೊದಲನೇ ಮದುವೆ, ಈ ಥರದ ಒಂದು ಪ್ರಯತ್ನದಲ್ಲಿರ್ತಕ್ಕಂಥವರು ಕೂಡ ಒಂದು ಶುಭಪ್ರದ ಆಷಾಢ ನೋಡಬಹುದು. ಮಾತುಕತೆ ಮಾಡಬಹುದು. ಈಗ ದೊರೆಪಟ್ಟ ಆಷಾಢ ಅಂತ ಹೇಳಿದ್ರೆ ಯಾವನಾದ್ರೂ ದಂಡಯಾತ್ರೆ ಬಂದ್ಬಿಡ್ತಾನೆ, ದೊರೆ ಇಲ್ಲ ಅಂದ್ರೆ. ಆಷಾಢದಲ್ಲಿ ಹತ್ಕೋಬಾರ್ದು, ಅವೆಲ್ಲ ಏನೂ ಇಲ್ಲ. ಶುಭ ಕಾರ್ಯಕ್ಕೆ ಮುಹೂರ್ತ ನೋಡೋದೇ ಇಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೀವು ನಿಮ್ಮ ಮನೆಗೆ ದೊರೆಯೇ, ನಿಮ್ಮ ಮನೆಗೆ ದೊರಸಾನಿಯೇ. ಕೆಲವೊಂದು ಕಾರ್ಯಗಳು ಮೀರಿ ಮಾಡಬೇಕಾಗುತ್ತೆ. ಆಷಾಢ, ಇನ್ನೊಂದು ಮಗಳು ಮನೆಗೆ ಬಂದಿದ್ದಾಳೆ, ಮೈ ತುಂಬಿ ಬಂದಿದ್ದಾಳೆ, ಸೀಮಂತ ಮಾಡಬಾರ್ದು, ಮಾಡಿ. ಆಷಾಢ ಮಾಸ ವಾರಾಹಿ ಮಾಸ, ದೇವಿ ಮಾಸ ಅಂತ ಕೂಡ ಹೇಳ್ತವೆ, ಲಕ್ಷ್ಮೀ ಮಾಸ ಅಂತ ಕೂಡ ಹೇಳ್ತಾರೆ. ಸಣ್ಣ ಪುಟ್ಟದಾಗ ಮಾಡ್ಕೋಬಹುದು. ದೂರ ಪ್ರಯಾಣ, ದೂರದ ಕೆಲಸಗಳು ಬೇಕಿಲ್ಲ. ಕರ್ಕಾಟಕ ರಾಶಿ ಗುರು 12ನೇ ಮನೆ, ಕುಜ ಯೋಗಕಾರಕ, ಕೇತು ಸ್ತಂಭನ, ಅಷ್ಟಮದಲ್ಲಿ ರಾಹು, ಬುಧ ಬೇರೆ ನಿಮ್ಮ ಮನೇಲೇ ಇರೋದ್ರಿಂದ ವೃತ್ತಿ, ಉದ್ಯೋಗ, ವ್ಯವಹಾರ, ಓಡಾಟ, ಸುತ್ತಾಟ, ವಿಪರೀತ ಖರ್ಚು. ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ತಕ್ಕಂಥದ್ದು ಮಾಡಿ. ದೇಹ ಕೃಶ, ಬುದ್ಧಿ ಕೃಶ. ಒಂಥರ ಬುದ್ಧಿ ಎತ್ತು ಏರಿಗೆಳಿತು, ಕೋಣ ನೀರಿಗೆಳಿತು, ತಕ 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 ನೀರಿನಿಂದ ತೆಗೆದು ಹಾಕಿದ ಮೀನಿನಂತಿರುತ್ತೆ ಕಟಕ ರಾಶಿಯವರಿಗೆ. ಏನೇನೋ ಮಾಡದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಈ ತರದ ನಿರ್ಧಾರಗಳಿಗೂ ಧುಮುಕ್ತಕ್ಕಂಥದ್ದಾಗುತ್ತೆ. ದುಡುಕು ಬುದ್ಧಿ ಜಾಸ್ತಿ ಇರುತ್ತೆ. ನಿರ್ಧಾರ ತಗೊಳ್ಳೋದ್ರಲ್ಲಿ ಹಿಂದೆಡೆ. ಯಾವ್ದಕ್ ಡಿಸಿಷನ್ ತಗೋಬೇಕು ಅದಕ್ಕೆ ತಗೊಳ್ಳಲ್ಲ, ಯಾವ್ದಕ್ ತಗೋಬಾರ್ದು ಅದಕ್ಕೆ ತಗೊಂಡು ಧುಮುಕ್ಬಿಟ್ಟು ಪೆಟ್ಟುಗಳು ತಿಂತೀರಿ. ಎಚ್ಚರಿಕೆ. ಕರ್ಕಾಟಕ ತುಂಬಾ ಎಚ್ಚರಿಕೆ. ಬುದ್ಧಿ ನಿಮ್ ಸ್ಥಿಮಿತದಲ್ಲಿ ಇರೋದಿಲ್ಲ.
ನನಗೆ ಎಲ್ಲ ಗೊತ್ತು, ನಾನು ಮಾಡಿದ್ದೆ ಸರಿ, ನಾನು ನೋಡಿದ್ದೆ ಸರಿ, ನಾನು ಕೇಳಿದ್ದೆ ಸರಿ, ಆ ಥರದ್ದು ಪ್ರಭಾವ ಬರ್ತಿದೆ ಅಂದ್ರೆ ಆ ಲೋಟ ನಮ್ಮನ್ನು ಕಂಟ್ರೋಲ್ ತಗೋತಿದೆ ಅಂತ. ಪಾಯಸ ಅಲ್ಲ, ಲೋಟ. ಬೆಳ್ಳಿ ಲೋಟನೇ ಶ್ರೇಷ್ಠ, ವಜ್ರದ ಲೋಟನೇ ಶ್ರೇಷ್ಠ ಅಂತಕ್ಕಂಥದ್ದು. ತುಂಬ ಎಚ್ಚರಿಕೆ. ವೈದಿಕರ ಹತ್ರ ಕೇಳಿ ಮುಂದಕ್ಕೆ ಹೆಜ್ಜೆ ಹಾಕಿ. ದೊಡ್ಡ ಕಾರ್ಯ, ದೊಡ್ಡ ಬಿಸ್ನೆಸ್ಸು ಇವುಗಳಿಗೆ ಹೋಗ್ಬಿಡಿ. ಇರೋ ಉದ್ಯೋಗ ಕೆಲಸ ಮುಂದುವರಿಸಿ ಸಮಾಧಾನ. ಸಿಂಹರಾಶಿ ಚೆನ್ನಾಗಿದೆ, ಆದರೆ ಬುದ್ಧಿಕಾರಕ 12ನೇ ಮನೆ, ಮನೋಕಾರಕ 12ನೇ ಮನೆಯಲ್ಲಿರೋದ್ರಿಂದ ಯಾರನ್ನಾದ್ರೂ ಕೇಳಿ, ನಿಮ್ಮ ನಿರ್ಧಾರದಲ್ಲಿ ನೀವು ಫೇಲ್ಯೂರ್ ಆಗ್ತೀರಿ. ನಿಮಗೋಸ್ಕರ ನೀವು ಮಾಡುವ ವೃತ್ತಿ, ಕೆಲಸ, ಕಾರ್ಯ, ಪ್ಲಾನಿಂಗ್, ಡಿಸಿಷನ್, ಯು ವಿಲ್ ಬಿ ಫೇಲ್ಡ್. ಯಾಕಂದ್ರೆ ಬುದ್ಧಿಕಾರಕನು ಮಲಗಿದ್ದಾನೆ. ಸೊ ಯು ವಿಲ್ ಬಿ ರಾಂಗ್ ಎಟ್ ಟೇಕಿಂಗ್ ಎ ಡಿಸಿಷನ್ಸ್ ಫಾರ್ ಯುವರ್ ಸೇಕ್. ನಿಮಗೋಸ್ಕರ, ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ದುಡಿತ, ನಿಮ್ಮ ಸಂಭಾವನೆ ಎತ್ತಿಡೋದು ಮಾಡೋದು, ಈ ಥರದ ಭಾವಕ್ಕೆ ಬುಧನ ಭಾವ ಹೊಡೆತ ಕೊಡ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಚಂದ್ರ ಕೂಡ ಅಲ್ಲೇ ಇದ್ದಾನೆ, ಕುಜ ಕೂಡ ಶಕ್ತಿಯನ್ನು ಕುಳಿತಿರೋದ್ರಿಂದ ಬೇರೆಯವರ ಒಂದು ಪ್ರಭಾವ ಜಾಸ್ತಿ. ಸರ್ ಆ ಲೋಟ ಇದ್ರೆ ಚೆನ್ನಾಗಿತ್ತು, ಆ ಲೋಟದಲ್ಲೂ ಅದೇ ಪಾಯಸನೇ, ಈ ಲೋಟದಲ್ಲೂ ಇದೇ ಪಾಯಸನೇ, ಇದರಲ್ಲೂ ಅದೇ ಕಾಫಿನೇ, ಇಲ್ಲಿ ಕುಡಿಯೋ ಕಾಫಿನೂ 20 ರೂಪಾಯಿ, ಅಲ್ಲಿ ಹೋಗಿ 5 ಸ್ಟಾರ್ ಹೋಟೆಲ್ ಕುಡಿಯೋದು ಒಂದು 300 ರೂಪಾಯಿ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಅದೇ ಕಾಫಿ ಅವ್ನು ಲೋಟ ಬೇರೆ ಕೊಡ್ತಾನೆ, AC ಹಾಕಿ ದೊಡ್ಡ ಟೇಬಲ್ ಹಾಕಿ ವಾವ್ ಅನ್ನತಕ್ಕಂಥದ್ದು ಕುತ್ಕೋತಾನೆ. ಮೊದಲು ಬದಲಾಗಿ ಸಿಂಹಂ. ಅದರಿಂದ ನೀವು ಬೇರೆಯವ್ರು ಕೂಡ ಅಡ್ವೈಸು, ಗೈಡೆನ್ಸು, ಅಂತ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ನಿಮಗೆ ನೀವು ತಗೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗ್ತೀರಿ. ನಿಮ್ಮ ಅನುಭವಿಗಳು, ಸುತ್ತಮುತ್ತ ಇರತಕ್ಕಂಥ ಹಿರಿಯರು, ವೈದಿಕರು, ಚಾರ್ಟರ್ಡ್ ಅಕೌಂಟೆಂಟ್, ಲಾಯರ್, ಈ ಥರದವರು ಸಜೆಷನ್ ತೆಗೆದುಕೊಳ್ತಕ್ಕಂಥದ್ದು ಮಾಡಿ. ಇನ್ನು ಕನ್ಯಾ ರಾಶಿ, ಬುಧ 11ನೇ ಮನೆ, ಫ್ಯಾಂಟಾಸ್ಟಿಕ್ ವಾರ, ತುಂಬಾ ಚೆನ್ನಾಗಿದೆ. ಗುರು ಬೇರೆ ಕೇಂದ್ರದಲ್ಲಿದ್ದು, ಕೇಂದ್ರಾಧಿಪತಿ ಕೇಂದ್ರದಲ್ಲಿದ್ದು ಕೇಂದ್ರ ಸ್ಥಾನವನ್ನೇ ನೋಡುತ್ತಿರುವುದರಿಂದ ಆರೋಗ್ಯ, ಚೇತರಿಕೆ, ಮನೆ, ಮಗು, ಕುಟುಂಬ, ಬದುಕು, ಆನಂದ, ಓಡಾಟ, ಸುತ್ತಾಟ, ಗೌರವ, ಹೆಸರು, ಕೀರ್ತಿ ಇದಿದೆ. ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ ಅನ್ನತಕ್ಕಂಥದ್ದು ಮಾಡುತ್ತಿರತಕ್ಕಂಥವ್ರು ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ. ಭೂಮಿ ಮನೆಗೆ ಸಂಬಂಧಪಟ್ಟಂತ ಕನ್ಸಲ್ಟೆಂಟ್ ಆಗಿದ್ರೆ ಅದ್ಭುತ. ಸ್ವಲ್ಪ ನಮ್ಮನೆ, ನಮ್ಮ ಜಾಗ ತಗೋಬೇಕು, ಮಾಡಬೇಕು ಅನ್ನತಕ್ಕಂಥದ್ದು ಸ್ವಲ್ಪ ಹಿನ್ನಡೆ. ನಿಮ್ಮ ಸ್ವಂತ ಮನೆ, ನಿಮ್ಮ ಸ್ವಂತ ಜಾಗ, ಕಟ್ಟಡ ಕಟ್ಟೋದು, ಮಾರೋದು ನಿಮ್ಮದು ಅಲ್ಲಿ ಸ್ಟಕ್ ಆದಾಗ, ಯಾಕಂದ್ರೆ ವ್ಯಯಸ್ಥಾನದಲ್ಲಿ ಅಲ್ಲಿ ಕುಜಾಕೇತು ಕುಳಿತಿದ್ದಾರೆ. ಆದರೆ ತಮಾಷೆ ಏನಂದ್ರೆ ಅಷ್ಟಮಾಧಿಪತಿ 12ನೇ ಮನೇಲಿ ಕುಳಿತಾಗ ವಿಪರೀತ ರಾಜಯೋಗ, ಆಗದ ಕಾರ್ಯ. ನೀವೊಂದು ಅಲ್ಲೊಂದು 10 ಲಕ್ಷ ಬಂದ್ರೆ ಸಾಕು ಅಂದ್ರೆ ಯಾರೋ ಬಂದು 12 ಲಕ್ಷ ಕೊಟ್ಬಿಡ್ತಾರೆ. ಅದರ ರಿಯಲ್ ವ್ಯಾಲ್ಯೂ 12 ಲಕ್ಷನೇ, ಯಾರು ಕೊಡ್ತಿಲ್ಲ. ಏನೋ ಇದು ಹೋಗ್ಲಿ ಬಿಡು, ಒಂದು 9 ಲಕ್ಷ ಬರ್ಲಿ ಅಂದಿದ್ದು 12 ಏನೋ, ಅವನಿಗೆ ಬೇಕಾದವನು 15 ಲಕ್ಷ, ಇನ್ನೂ ಸ್ವಲ್ಪ ಜಾಸ್ತಿಯ ದುಡ್ಡು ಬರತಕ್ಕಂಥದ್ದಾಗುತ್ತೆ. ಸೊ ಪ್ರಯತ್ನ ಮಾಡಿ, ಬಿಡಬೇಡಿ. ಅಮ್ಮನವರ ಕ್ಷೇತ್ರ, ಅಮ್ಮನವರ ಪೂಜೆ, ಅಮ್ಮನವರ ಸೇವೆ ಮಾಡತಕ್ಕಂಥದ್ದು ಮಾಡಿ. ಅತಿ ಶೀಘ್ರದಲ್ಲೇ ಕೇತು 12ನೇ ಮನೆಯಲ್ಲಿದ್ರೆ ತುಂಬಾ ಪ್ರಯಾಣಗಳಾಗುತ್ತೆ. ಒಳ್ಳೊಳ್ಳೆ ಪ್ರಯಾಣಗಳು, ದೇವಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ನದಿ ಕ್ಷೇತ್ರಗಳು, ಕಳಶ ಕ್ಷೇತ್ರಗಳು, ಇವುಗಳ ದರ್ಶನ ಪ್ರಾಪ್ತಿ ಯೋಗ ಕನ್ಯಾ ರಾಶಿಗಾಗುತ್ತೆ. ಹೋಗಿ ಬನ್ನಿ, ಅದಿನ್ನಷ್ಟು ಫಲಪ್ರದ. ತುಲಾ ರಾಶಿ, ಕಳತ್ರಂ, ಡೈವರ್ಸ್ ಪ್ರಶ್ನೆಗಳಿದ್ರೆ, ದಾಂಪತ್ಯ ಪ್ರಶ್ನೆಗಳಿದ್ರೆ, ಮನಸ್ತಾಪಗಳಿದ್ರೆ ಕುಟುಂಬದಲ್ಲಿ, ಅಲ್ಲಿ ಎಳೆದಾಕ್ಬಿಡುತ್ತೆ. 100% ಜಾಗ್ರತೆ. ಕಲಾವಿದರಾಗಿದ್ರೆ ಅವಮಾನಗಳು, ಅಪಮಾನಗಳು ಇದು ಹುಡ್ಕೊಂಡು ಬರ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ನಿಮ್ಮ ಪಾಡಿಗೆ ನಿಮ್ ಕೆಲಸ ಮಾಡಿದ್ರು ನೋಡಿ, ಒಂದು ಕಲಾವಿದೆಗೆ ಬಂದು ಪ್ರಮೋಷನ್ಗೆ ಬರಲಿಲ್ಲ, ಇನ್ನೊಂದು ತುಲಾ ರಾಶಿ. ಸೊ ದಟ್ ಸಿಗ್ನಲ್ ಹ್ಯಾಸ್ ಗಿವನ್ ಆಟೋಮ್ಯಾಟಿಕಲಿ. ಎಚ್ಚರಿಕೆ. ಮಾಡೆಲಿಂಗ್ ಏಜೆನ್ಸಿ, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ದೇವಸ್ಥಾನ, ದೇವಕಾರ್ಯ, ಪೂಜಾ ಕಾರ್ಯ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅದ್ಭುತವಾದಂಥ ಪ್ರಗತಿ. ರಿಯಲ್ ಎಸ್ಟೇಟ್ ಅಲ್ಲಿರೋರ್ಗೂ ಕೂಡ ಈ ಒಂದು ಸೆಕ್ಯೂರಿಟಿ ಏಜೆನ್ಸೀಸ್, ಡಿಫೆನ್ಸ್ ಸಿಸ್ಟಮ್, ಪೊಲೀಸ್ ಸಿಸ್ಟಮ್, ಭೂಮಿ ಇಲಾಖೆ, ಅದ್ಭುತ ಪ್ರಗತಿ. ಆದರೆ ಕುಜ ಕೇತು ಸೂರ್ಯನ ಮನೆಯಲ್ಲಿ ಕುಳಿತಾಗ ಅನ್ಯಾಯವಾಗಿ ಸಂಪಾದನೆ ಮಾಡಿದವ್ರಿಗೆಲ್ಲ ಬರೆ ಮರ್ಯಾದೆಗಳು ಹೋಗುತ್ತೆ, ಅವಮರ್ಯಾದೆಗಳು. ರಾಹು ಪಂಚಮ ಲಾಭದಲ್ಲಿ ಕುಜಾಕೇತು ನೋಡ್ತಿದೆ, ನಿಮ್ಮ ಮೇಲೆ ಬಂದು ನೋಡಿ ಬರೀ ಲೋಕಾಯುಕ್ತ ದಾಳಿನೇ.
ಎಜುಕೇಶನ್ ಸಿಸ್ಟಮ್ ಮೇಲೆ ದಾಳಿ, ಇನ್ನೊಬ್ರು BBMP, ಇನ್ನೊಬ್ರ ಮೇಲೆ ದಾಳಿ. ಆ ಪುಣ್ಯಾತ್ಮ ಯಾರೋಪ್ಪ ಅದೆಷ್ಟೋ ಎಕರೆ ಅಂತ, ಆ ಎಕರೆನಲ್ಲಿ ಎಷ್ಟೋ ದೊಡ್ಡದಾದಂತ 1 ಕೋಟಿಗಟ್ಟಲೆ ಖರ್ಚು ಮಾಡಿರೋ ಫಾರ್ಮ್ ಹೌಸ್ ಅಂತೆ. ಬೆಳಿ ವೃಶ್ಚಿಕ ರಾಶಿ, ಷಷ್ಠದಲ್ಲಿ ಶುಕ್ರನ್, ಸಪ್ತಮೇ ಷಷ್ಠಂ. ಅಂದ್ರೆ ಯಾರಿಗಾದ್ರು ಕೊಟ್ರೆ ಕೆಡ್ತೀರಿ. ರಾಶಿಯಾಧಿಪತಿಯು ಕುಜ ಕೇತು ಸ್ತಂಭನವಾಗಿರೋದನ್ನ ಯಾರಾದ್ರೂ ನಿಮ್ಮನ್ನ ಕನ್ವಿನ್ಸ್ ಮಾಡಿ ಇನ್ನೊಂದು ಮಾಡಿ ವ್ಯವಹಾರದಲ್ಲಿ ತಗಲಾಕ್ತಾರೆ. ಶೂರಿಟಿಯೋ ಇನ್ನೊಂದು, ಅಕ್ಕ ಕೊಟ್ಬಿಡಿ ಅಣ್ಣ ಕೊಟ್ಬಿಡಿ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಜಾಗ್ರತೆ. ಬಂಗಾರದ ಕಡೆ ಜಾಗ್ರತೆ, ಬೆಳ್ಳಿ ಕಡೆ ಜಾಗ್ರತೆ, ಒಡವೆಗಳ ಕಡೆ ಜಾಗ್ರತೆ. ಬಂಗಾರ ಅಚ್ಚುಕಟ್ಟಾಗಿ ಭದ್ರಾ ಮಾಡಿ ತಗೊಂಡೋಗಿ ಲಾಕರಲ್ಲಿ ಇಡಿ. ವರ್ಕರ್ಸು, ಇನ್ನೊಂದು ದೊಡ್ಡ ಮನೆ, ದೊಡ್ಡ ವ್ಯವಸ್ಥೆ, ಬಂಗಾರ ಅಡವಿಡುವ ಪ್ರಸಂಗ ಖಂಡಿತ ವೃಶ್ಚಿಕ ರಾಶಿಯವ್ರಿಗೆ ಆಗಿರುತ್ತೆ. ಬಂಗಾರ ಇಲ್ಲ ಸಾಲ ತಗೊಳ್ಳೋ ಪ್ರಸಂಗ, ಸಾಲ ತೀರ್ಸ್ಕೊಳ್ಳೋ ಪ್ರಸಂಗ, ಯಾವುದೋ ಒಂದು ಕಟ್ಟಾಕೊಂಡಿದೆ. 1 ತಿಂಗಳು ಕಾತ್ಕೊಂಡ್ಬಿಡಿ ಮಕ್ಕಳ. ಒಂದೇ 1 ತಿಂಗಳು ತುಂಬಾ ದೊಡ್ಡ ಶುಭ ಸುದ್ದಿಗಳನ್ನ ಪಡಿತೀರಿ ವೃಶ್ಚಿಕ ರಾಶಿ. ಹೌದು, ಗುರು ಧನಸ್ಥಾನವನ್ನು ನೋಡ್ತಾನೆ, ಕುಟುಂಬ ಸ್ಥಾನ, ಸುಖ ಸ್ಥಾನವನ್ನು ಗುರು ನೋಡ್ತಿರೋದ್ರಿಂದ ಸುಖ ನೋಡ್ಲೇಬೇಕು. ಅಷ್ಟಮದಲ್ಲಿದ್ದರು ಕಷ್ಟಪಟ್ಟು ಸುಖ ಅಂತ ಹೇಳ್ತೇವೆ. ಅಂಥದರ ಒಂದು ಪರಿಚಯ. ದೊಡ್ಡ ರಿಸ್ಕ್ ಬೇಡ. ಕನ್ಸ್ಟ್ರಕ್ಷನ್ ಲೈನ್, ಪ್ಲಂಬಿಂಗು, ಎಲೆಕ್ಟ್ರಿಕಲ್ ಕೆಲಸ, ಬಾರ್ಬೆಂಡಿಂಗ್ ಕೆಲಸ, ಟೈಲ್ಸ್ ಕೆಲಸ, ಅದ್ರಲ್ಲಿ ಕಾರ್ಪೆಂಟ್ರಿ ಕೆಲಸ, ಭೂಮಿ ಮನೆಗೆ ಸಂಬಂಧಪಟ್ಟಂಥದ್ದು ಯಾವುದೇ ಕೆಲಸ ಕಾರ್ಯಗಳು ವಿಶೇಷ. ತುಂಬಾ ದೊಡ್ಡ ಬೆಳೆಗಳನ್ನ ರೈತರು ಇಡಬೇಡಿ. 10 ಎಕರೆ ಹತ್ತಿ ಹಾಕ್ಬಿಡ್ತೀನಿ, 10 ಎಕರೆ ರೇಷ್ಮೆ ಹಾಕ್ಬಿಡ್ತೀನಿ, 10 ಎಕರೆ ತೊಗರಿ ಹಾಕ್ಬಿಡ್ತೀನಿ, 10 ಎಕರೆ ಕಬ್ಬು ಹಾಕ್ಬಿಡ್ತೀನಿ, 100 ಎಕರೆ ಹಾಕ್ಬಿಡ್ತೀನಿ, ಡ್ರ್ಯಾಗನ್ ಫ್ರೂಟ್ ಹಾಕ್ಬಿಡ್ತೀನಿ. ಡಿಮ್ಯಾಂಡ್ ಈಕ್ವಲ್ ಟು ಸಪ್ಲೈ, ಸಪ್ಲೈ ಈಕ್ವಲ್ ಟು ಡಿಮ್ಯಾಂಡ್. ಇದನ್ನ ಕೇಳ್ಕೊಂಡು ಮಾಡಿ. ಅಕಾಲಿಕ ಮಳೆಗಳು, ಕುಜ ಕೇತು ಅಂದ್ರೇನೆ ಅಕಾಲಿಕ ವಿಪರೀತ ಮಳೆ, ಅಲ್ಲಾಡಿಸಿ ಬಿಡುತ್ತೆ. ಜಾಗ್ರತೆ. ಆರುದ್ರ ಮಳೆ ಆರ್ಭಟಿಸುತ್ತೆ ಈ ಬಾರಿ. ಸೊ ಅದರಿಂದ ಬೆಳೆಗಳು ನಾಶ, ಗೋವಿಂದ ಎಚ್ಚರಿಕೆ. ನೋಡಿ, ಆಲ್ರೆಡಿ ತೊಗರಿ ಬೆಳೆ ಎಳೆದು ಬಿಟ್ಟಿದೆ. ರೈತರಿಗೆ ಸಿಕ್ಕಾಬಟ್ಟೆ ಏಟದು. ಡಿಮ್ಯಾಂಡು ಸಪ್ಲೈ ಯೋಚನೆ ಮಾಡಿಲ್ಲ. ಇದು ಆಗಿರೋದು. ಅದನ್ನ ಸ್ಟೋರೇಜ್ ಮಾಡೋಣ ಅಂದ್ರೆ ಕುಜ ಕೇತು ಅಂಥದ್ದೊಂದು ಸ್ಟೋರೇಜ್ ಫೆಸಿಲಿಟಿಗಳಿಲ್ಲ. ಹುಳ ಬೀಳ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಇನ್ನು ಧನುಸು ರಾಶಿ, ಗುರು ಸೂರ್ಯ ಬ್ಯೂಟಿಫುಲ್ ಕೇಂದ್ರದಲ್ಲಿದ್ದಾರೆ. ಸೂರ್ಯ ಕೇಂದ್ರದಲ್ಲಿ, ಕುಜ ಭಾಗ್ಯದಲ್ಲಿ, ಶುಕ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿ. ಈ ವಾರ ನೀವು ಪಡುವ ಆನಂದಂ ಬ್ಯೂಟಿಫುಲ್. ಎಲ್ಲ ರಾಶಿಗಳಿಗಿಂತ ಧನುಸು ರಾಶಿಗೆ ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ ಏನಾದ್ರೂ ಒಂದು ಶುಭ ಸುದ್ದಿಯೊಂದನ್ನ ಪಡಿತೀರಿ. ಇದೆ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಕೆಲಸದಲ್ಲಿ ಸ್ವಲ್ಪ ಜವಾಬ್ದಾರಿಗಳು, ದೊಡ್ಡ ಜಾಗ ಅಂತ ಹೇಳಿದ್ಮೇಲೆ ನಾವು ಪಾಯಸನ ಬಿಟ್ಬಿಟ್ಟು ಪಾತ್ರೆನ ಇಟ್ಕೊಳಕ್ ಹೋಗೋದು, ಅದರಿಂದ ನೋವು ತಿಂತಕ್ಕಂಥದ್ದಾಗುತ್ತೆ. ಅದಿದೆ. ಅನ್ಯಾಯದ ಸಂಪಾದನೆ, ಮೋಸದ ಸಂಪಾದನೆ, ದಗಾ ಸಂಪಾದನೆ. ಖಂಡಿತ ಲೋಕಾಯುಕ್ತದವ್ರು ಕಣ್ಣಿಗೆ ಬೀಳ್ತೀರಾ ಅಷ್ಟೇ. ಲೋಕಾಯುಕ್ತದವರು ನಿತ್ಯ ರೈಡ್ ಮಾಡ್ಬೇಕು, ಪ್ಲಾನ್ ಮಾಡ್ಬೇಕು. ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಯಾರು ಈ ತರ ಕೊಡ್ತಾರೋ ಒಂದು 10 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿವರೆಗೂ ಪ್ರೈಸ್ ಡಿಕ್ಲೇರ್ ಮಾಡಿಬಿಟ್ರೆ ತುಂಬಾ ದೊಡ್ಡವ್ರದ್ದು ನಿತ್ಯ 100 ಕೇಸುಗಳು ಹಾಕ್ಬೋದು. ದೊಡ್ಡವ್ರದ್ದೇ ಆ ಥರದ್ದು ಹಾಕ್ಬಿಡ್ಬೇಕು. ನಿಮ್ಮ ಹೆಸರನ್ನ ಬೇನಾಮಿಯಾಗಿ ಇಡ್ತೇವೆ. ಸಿಕ್ಕಾಬಟ್ಟೆ ಲಂಚ ಬಾಕ್ರಪ್ಪ. ಅದಕ್ಕೊಂದು ಲೆಕ್ಕ ಬೇಕು. ಒಂದು ಖುಷಿಯಾಗಿ ಅವ್ನು ಕೊಡ್ತಾನೆ, ಒಂದು 10,000 20,000 ಹಣ ಬೇಗ ಮಾಡಿಕೊಟ್ಟಿದ್ದೀರಿ ಸರ್, ಆಗ್ಲಿ ಸರ್ ಅಂತ. ಇಲ್ಲ, ಡಿಮ್ಯಾಂಡು ಬೇಕು ಅಂತಲೇ ಇಲ್ಲದ್ದು ಹುಡುಕ್ತಾರೆ. ಏನು ಇವರು ನಿಜವಾಗ್ಲೂ ಹೇಳ್ತಾನೆ, ಹುಳ ಬಿದ್ದೆ ಹೇಳಬಾರ್ದು ಮಾತು. ಒಂದು ಆಚಾರ್ಯನಾಗಿ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ರೈತ ಬಂದು ಆ ಲೋನ್ ಇರ್ಬೋದು, ಬೆಳೆ ಇನ್ಶೂರೆನ್ಸ್ ಇರ್ಬೋದು, ಅಯ್ಯ ಬಡವನಿಗಿಲ್ಲಯ್ಯ ಕಾನೂನು, ಅಯ್ಯ ಬಡವನಿಗಿಲ್ಲಯ್ಯ ಸರ್ಕಾರ. ಸತ್ಯ ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ, ಸತ್ಯ ಹೇಳ್ತಾನೆ. ಸಾಮಾನ್ಯರಿಗಿಲ್ಲ, ಎಲ್ಲ ದೊಡ್ಡವ್ರಿಗೆ ಭದ್ರ. ಅದನ್ನ ಅವಾಗ್ಲೇ ಬ್ರಿಟಿಷ್ ಈ ಕಾನೂನನ್ನ ತಂದಾಗ, ಲಾನ ತಂದಾಗ ಮೊದಲೇ ಹೇಳ್ತಾರೆ ಇದು ದೊಡ್ಡವರಿಗೆ ಅಂತ. ದೊಡ್ಡವನ್ ಕಾಪಾಡ್ಲಿಕ್ಕೆ ಕಾನೂನು. ಸಾಮಾನ್ಯರನ್ನ ಯಾರು ಕಾಪಾಡ್ತಾರೆ? ಒಂದು ಸಿಟ್ಟಿಂಗ್ ಜಡ್ಜು, ಸುಪ್ರೀಂ ಕೋರ್ಟ್ ಜಡ್ಜು ರಿಟೈರ್ಡ್ ಆದ್ರೆ ಬೀಳ್ಕೊಡುಗೆ ಇಲ್ಲ ಅಂತ ಒಂದು ಭ್ರಷ್ಟತೆ ಬಂದ್ಬಿಟ್ಟಿದೆ ನಮ್ಮಲ್ಲಿ.
ಅಂಥದ್ದೊಂದು ಭ್ರಷ್ಟತೆ ಬಂದ್ಬಿಟ್ಟಿದೆ. ಏನ್ ಹೇಳ್ತೀರಿ? ಧನಸ್ಸು ಧರ್ಮಂ ವಿಜಯಂ ಅಧರ್ಮಂ ಕೃಷ್ಣ ಜನ್ಮಸ್ಥಾನಂ. ಮಕರ ರಾಶಿ, ಶುಕ್ರ ಕೇಂದ್ರದಲ್ಲಿದ್ದಾನೆ, ಬ್ಯೂಟಿಫುಲಿ. ಶಕ್ತಿಕಾರಕ ಕುಜ ಮಲಗಿದ್ದಾನೆ, ಪರವಾಗಿಲ್ಲ. ಗುರು 6ನೇ ಮನೆಯಲ್ಲಿರೋದೇ ನಿಮಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ, ಅಪವಾದಗಳಲ್ಲಿ ಬೀಳ್ತೀರಿ, ಎಚ್ಚರಿಕೆ. ಅಡ್ಡದಾರಿ ಸಂಪಾದನೆ. ಬುಧ ಚಂದ್ರನ್ ಸೇರ್ಕೊಂಡು ಕೇಂದ್ರದಿಂದ ನೋಡ್ತಿರೋದ್ರಿಂದ ರಾರ ಬಂದು ತಗೊಳ್ಳೋ, ಈ ತರ ಖಂಡಿತ ನಿಮ್ಮನ್ನ ಕರ್ಕೊಂಡು ಹೋಗಿ ತಪ್ಪಾದ ಲೆಕ್ಕಾಚಾರ, ತಪ್ಪಾದ ವ್ಯವಹಾರ, ತಪ್ಪಾದ ಬಿಸ್ನೆಸ್ಸು, ತಪ್ಪಾದ ಇನ್ಫ್ಲುಯೆನ್ಸು, ಇವುಗಳಿಗೆ ಪ್ರಭಾವಕ್ಕೆ ಆ ಪಾತ್ರೆಗೆ ಓಡ್ತೀರಿ. ಪಾಯಸನ ಮರೆತು ಬಿಟ್ಟು ಪಾತ್ರೆ 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 ಅಂತ 100% ಹೇಳ್ತೇನೆ. ನೀವು ಯಾರಾದ್ರೂ ದೊಡ್ಡ ಡಾಕ್ಟರ್ನ ಕೇಳಿ, 5,000 ರೂಪಾಯಿ ಡ್ರಿಂಕ್ ಮಾಡಿ ಕೊಡಿದ್ರು, 5,000 ರೂಪಾಯಿ ಡ್ರಿಂಕ್ ಇದೆ ವಿಸ್ಕಿ, ಲಿವರ್ ಡ್ಯಾಮೇಜ್. 500 ರೂಪಾಯಿಂದು ವಿಸ್ಕಿ ಇದೆ, ಅದು ಕುಡಿದ್ರು ಲಿವರ್ ಡ್ಯಾಮೇಜ್. ಏನಿದೊಂದು 1 ವರ್ಷ ಬಿಟ್ಟು ಡ್ಯಾಮೇಜ್ ಮಾಡುತ್ತೆ, ಇದು 1 ವರ್ಷಕ್ಕೆ ಮೊದಲು ಮಾಡುತ್ತೆ ಅಷ್ಟೇ. ಹೈ ಡೋಸೇಜ್ ಇದ್ರಲ್ಲಿ ಸ್ವಲ್ಪ ಆ ಒಂದು ಪ್ರಾಸೆಸಿಂಗ್ ನಲ್ಲಿ ಸ್ವಲ್ಪ ಒಂದು ಟೆಕ್ನಾಲಜಿ ಕಡಿಮೆ ಬಳಸಿದಾನೆ ಅಷ್ಟೇ. ವಿಷನೇ 5,000 ರೂಪಾಯಿಂದು ಅಂತ ಹೇಳ್ಬಿಟ್ಟು ಆ ಬಾಟ್ಲ್ ವಿಷ ಬಿಡ್ತಾ ತನ್ನ ಬುದ್ಧಿ ಇಲ್ಲವಲ್ಲ. 5,000 ರೂಪಾಯಿ 50,000 ರೂಪಾಯಿ ನಿಮ್ ತಲೆ ಕೆಡಿಸ್ತಿದೆ. ಎಚ್ಚರಿಕೆ. ಸೊ ನಿಮ್ಮನ್ನ ಆ ರೀತಿಯ ಪ್ರಭಾವಗಳು ಮಕರ ರಾಶಿಗೆ ಬುಧ ಚಂದ್ರ ಕೇಂದ್ರದಲ್ಲಿ ಕುಳಿತು ಬುದ್ಧಿ, ವಿಪರೀತ ಬುದ್ಧಿ, ವಿನಾಶಕಾಲಂ ಅಂತ ಹೇಳ್ತೇವೆ. ಆ ಥರದ್ದು ವಿನಾಶಕಾಲ. ಗುರುವು 6ನೇ ಮನೆ, ಕುಜನೂ 8ನೇ ಮನೆ, ಶುಕ್ರ ಬೇರೆ ಕೂತಿದ್ದಾನೆ. ಅಂದವಾಗಿರೋದೆಲ್ಲ ಆನಂದ ಅಂತ ಖಂಡಿತ ಇಲ್ಲ. ಅದ್ರ ಹಿಂದ್ಗಡೆ ಹೋದ್ರಿ ಮಕರಂ, ಮುಳುಗ್ತೀರಿ. 100% ಮುಳುಗು ನೀರು ತಂದಿಟ್ಕೋತೀರಿ. ಮಕರ ರಾಶಿ, ಎಚ್ಚರಿಕೆ. ಏನಿದೆಯೋ ಅದನ್ನ ಮಾಡ್ಕೊಂಡು ಹೋಗಿ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿಗಳು, ಗಾರ್ಮೆಂಟ್ಸು, ಬಟ್ಟೆ, ಅಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರ್, ಈ ರೀತಿಯ ವೃತ್ತಿ ಉದ್ಯೋಗ, ಅದ್ಭುತ ಅವಕಾಶಗಳ ಸಂಗಮ ಈ ವಾರ ಚೆನ್ನಾಗಿದೆ. ಎಸ್ಪೆಷಲಿ ಈ ಒಂದು ಕ್ಯಾಮ್ರಾಮೆನ್ಸ್ ಆಗಿದ್ದೀರಾ, ಎಡಿಟಿಂಗ್ ಲೈನಲ್ಲಿ ಇದ್ದೀರಾ, ಆಮೇಲೆ ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಮೇಕಪ್ಪು, ಈವೆಂಟ್ ಮ್ಯಾನೇಜ್ಮೆಂಟು. ಶುಕ್ರ ಬುಧ ಕೇಂದ್ರದಲ್ಲಿ, ಶುಕ್ರ ಬುಧ ಚಂದ್ರ ಕೇಂದ್ರದಲ್ಲಿ, ಬ್ಯೂಟಿಫುಲ್. ರಾಹು ಬೇರೆ ಶುಕ್ರನ ನೋಡ್ತಾನೆ, ಮಾಧ್ಯಮ ರಂಗ, ಕಲಾರಂಗ, ಅದ್ಭುತ ಪ್ರಗತಿ. ಕುಂಭರಾಶಿ, ರಾಹು ಶುಕ್ರನ್ ನೋಡ್ತಾನೆ, ಬುಧ 6ನೇ ಮನೆಗೆ ಬಂದಿದ್ದಾನೆ. ನಿಮ್ಮ ವ್ಯವಹಾರಗಳು ಒಂದು ಹಂತಕ್ಕೆ ಬಂದು ನಿಲ್ತಿದ್ದಾವೆ, ಕರೆಕ್ಟಾಗಿ ಇಟ್ಕೊಳ್ಳಿ. ಎಸ್, ನಿಮಗೆ ದಶಾ ಭುಕ್ತಿ ಯೋಗ ಕರ್ಣ ಸುತ್ತ ಮುತ್ತ ಪ್ರಭಾವ ಇವುಗಳು ಕರೆಕ್ಟಾಗಿ ಜೋಡಣೆ ಆಗ್ತಿದ್ದಾವೆ. ಅದನ್ನ ಸದುಪಯೋಗ ಪಡಿಸಿಕೊಳ್ಳಿ. ಇಲ್ಲ, ಆಲ್ರೆಡಿ ಕಬಿನಿ ಡ್ಯಾಮು ಕ್ರ್ಯಾಕು, ಕರ್ನಾಟಕಕ್ಕೂ ತುಪ್ಪ ಗೋವಿಂದ, ತಮಿಳ್ನಾಡಿಗೂ ಗೋವಿಂದ, ನೀರು ಪೋಲು. ಇವ್ರು ಮೊದಲೇ ನೋಡ್ಕೊಳ್ಳಲ್ಲಪ್ಪ. ನಾನು ಹೇಳಿದ್ನಲ್ಲ, ಸಾಮಾನ್ಯರಿಗೆ ಸರ್ಕಾರಗಳು ಇಲ್ಲ, ಸುಳ್ಳು ಇದೆಲ್ಲ ಹೆಸರು ಹೇಳ್ಕೊಂಡು ಇವ್ರು ಮೇಂಟೈನ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಏನ್ರಿ, 1 ಕಿಲೋಮೀಟರ್ ಸಿಮೆಂಟ್ ರೋಡಿಗೆ 11ರಿಂದ 15 ಕೋಟಿಯ, 11ರಿಂದ 15 ಕೋಟಿ 1 ಕಿಲೋಮೀಟರ್ಗೆ. ಹೇಳೋರಿಲ್ವಾ? ಏನಿದು 1 ಕಿಲೋಮೀಟರ್ಗೆ ಇದು? ಸೊ ಕುಂಭರಾಶಿ ಕರೆಕ್ಟಾಗಿದೆ. ನಿಮ್ಮ ದಶಾ ಭುಕ್ತಿ ಯೋಗ ಕರ್ಣ ಅಕ್ಕಪಕ್ಕ ಎಲ್ಲರೂ ಇದ್ದಾರೆ. ಕೋಟೀಶ್ವರ ಯೋಗ ಅಂತ ಹೇಳ್ತೀವಿ. ರಾಹು ಬಂದು ಕುಳಿತು ಗುರು ದೃಷ್ಟಿ ಬಿದ್ದಾಗ ಅದು ಎಲ್ಲೋ ಇದ್ದ ವ್ಯಕ್ತಿನ ಎಲ್ಲಿಗೋ ತಗೊಂಡು ಹೋಗುತ್ತೆ. ಅನ್ಯಾಯ, ಅಧರ್ಮ ಇನ್ನೊಂದು ಮಾಡಿದ್ರೆ ಮಾತ್ರ ಪೆಟ್ಟು. ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ಳಿ, ಫಿಟ್ನೆಸ್ ಕಡೆ ಗಮನ ಕೊಡಿ, ಒಡಹುಟ್ಟದವ್ರ ಕಡೆ ಗಮನ ಕೊಡಿ. ಪ್ರಾಪರ್ಟಿ ಡೀಲ್ಸ್ಗೆ ಸದ್ಯಕ್ಕೆ ಹೋಗ್ಬೇಡಿ. ಪ್ರಾಪರ್ಟಿ ತಗೋತೇನೆ ಇಟ್ಕೋತೇನೆ, ಇನ್ನೊಂದು ಸ್ವಲ್ಪ ಅದೊಂದು ಉಂಟು, ತಗಾದೆಗಳು ಉಂಟು, ಕಿರಿಕಿರಿಗಳು ಉಂಟು, ಸ್ವಲ್ಪ ವೆಯ್ಟ್ ಮಾಡ್ತಕ್ಕಂಥದ್ದು ಮಾಡಿ. ವಿಜಯ ಮಸ್ತು. ಇನ್ನು ಮೀನ ರಾಶಿ, ಬ್ಯೂಟಿಫುಲ್. ಬುಧ ಪಂಚಮದಲ್ಲಿ, ತುಂಬಾ ಹುಷಾರಾಗಿರಿ. ನಿಮಗೂ ಅಷ್ಟೇ ವಿಧವಾದಂಥ ಐಡಿಯಾಸ್ ಬರುತ್ತೆ. ಬಟ್ ಇಫ್ ಯು ಆರ್ ಅ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್, ಪ್ರಾಜೆಕ್ಟ್ ಡಿಪಾರ್ಟ್ಮೆಂಟ್, ಚಾರ್ಟರ್ಡ್ ಅಕೌಂಟೆಂಟ್, ಈ ರೀತಿ ಅಕೌಂಟಿಂಗ್, ಫಿನಾನ್ಸಿಂಗ್, ಬ್ಯಾಂಕಿಂಗ್, ಟೆಕ್ನಾಲಜಿ, IT, BT, ಸಾಫ್ಟ್ವೇರ್, ಈ ಒಂದು ಹ್ಯಾಕಿಂಗು, ಸೈಬರ್ ಸೆಕ್ಯೂರಿಟಿ, ಇಂತಹ ವಿದ್ಯೆಗಳು
ಇಂಥ ಒಂದು ಎಕ್ಸ್ಪ್ಲೋರೇಷನ್, ರಿಸರ್ಚು, ಉತ್ಖನನ, ಕಂಡುಹಿಡಿಯೋದು, ಸೈಂಟಿಸ್ಟು, ಅಂಥ ವಿದ್ಯೆಗಳಾಗಿದ್ರೆ, ಕೆಲಸ ಕಾರ್ಯ ವೃತ್ತಿಗಳಾಗಿದ್ರೆ ಅದ್ಭುತ. ಅದು ಬಿಟ್ಟು ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಸಕ್ಸಸ್ಸು ನೆತ್ತಿ ಮೇಲೆ ಸುರ್ಕೋತದೆ. ನೆನ್ಪಿಟ್ಕೊಳ್ಳಿ, ಕಷ್ಟಪಡದೆ ಏನೂ ಸಿಗೋಲ್ಲ. ಕಷ್ಟಪಡದೆ ಏನೂ ಸಿಗೋಲ್ಲ. ಆ ಕಷ್ಟಪಡದೆ ಏನು ಸಿಕ್ಕಿದೆಯೋ ತುಂಬಾ ದಿನ ನಿಮ್ಮ ಜೊತೆ ಉಳಿಯೋಲ್ಲ. ಕೆಲವೊಂದು ಸಮಯ ಕೆಲವೊಂದು ಸ್ಟಾರ್ಗಳು, ದಿಢೀರ್ ಸ್ಟಾರ್ಗಳು ಉಂಟಾಗ್ಬಿಡ್ತಾರೆ. ದಿಢೀರ್ ಜೋರಾಗಿ ಉರಿತಿದ್ದ ದೀಪ ಅಂದ್ರೆ ಆರಲಿಕ್ಕೆ ಇದು ನಿಯಮ. ಯಾರೋ ಅವನು ಏನೋ ಇದು ಯಾವುದೋ ಒಂದು ಫ್ಲೂಕಲ್ಲಿ ಒಂದು ಮೂವಿ ಹಿಟ್ ಆಗ್ಬಿಡುತ್ತೆ. ಹುಚ್ಚಿರ್ತಾರೆ ಅದನ್ನೇ. ನೀವು ನೋಡಿ ಸೀರಿಯಲ್ಗಳಲ್ಲಿ ಯಾವ್ದಾದ್ರು ನಾಗಪ್ಪನ ಒಂದು ಸೀರಿಯಲ್ ಹಿಟ್ ಆಯ್ತು ಅಂದ್ರೆ ತಗೋ, ಎಲ್ಲಾ ಚಾನಲಲ್ಲೂ ನಾಗಪ್ಪಗಳು 2 ತಲೆ 3 ತಲೆ 5 ತಲೆ 10 ತಲೆ. ಯಾವುದೋ ಒಂದು ಸೀರಿಯಲಲ್ಲಿ ಒಂದು ದೆವ್ವ ಬಂದ್ಬಿಟ್ಟು ಡ್ಯಾನ್ಸ್ ಆಡ್ತಂದ್ರೆ ಎಲ್ಲಾ ಸೀರಿಯಲಲ್ಲೂ ದೆವ್ವಗಳೇ. ಯಾವುದೋ ಒಂದು ಸೀರಿಯಲಲ್ಲಿ ಮಾಂತ್ರಿಕನ್ ರೋಲ್ ಕ್ಲಿಕ್ ಆಯ್ತು ಅಂದ್ರೆ ಎಲ್ಲಾ ಸೀರಿಯಲಲ್ಲೂ ಒಬ್ಬ ಮಾಂತ್ರಿಕ ಬಂದ. ಒದಲನು ಬೊಮ್ಮಾಲಿ ಒದಲನು ಬಂದ್ಬಿಟ್ರು. ಹಂಗಿರುತ್ತೆ ಮೀನರಾಶಿ. ಜಾಗ್ರತೆ, ಬುಧ ಚಂದ್ರ ಸೇರಿದಾಗ ಸಮಥಿಂಗ್ ಈಸ್ ಕುಕಿಂಗ್ ಅಪ್. ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ನಿಲ್ಸುತ್ತೆ. ಎಚ್ಚರಿಕೆ. ಇರೋದನ್ನು ಉಳಿಸ್ಕೊಳ್ಳಿ. ಬ್ಯೂಟಿಫುಲ್. ನಾನು ಆಗ್ಲೇ ಹೇಳಿದಾಗೆ ಟೆಕ್ನಿಕಲ್, ಮ್ಯಾನೇಜ್ಮೆಂಟ್, ಬ್ಯಾಂಕಿಂಗ್, ಫಿನಾನ್ಸಿಂಗ್, ಅಕೌಂಟಿಂಗ್, ಅಡ್ವೈಸಿಂಗ್, ಅಡ್ವರ್ಟೈಸಿಂಗ್, ಸೇಲ್ಸ್, ಮಾರ್ಕೆಟಿಂಗ್, ಈ ರೀತಿಯ ವೃತ್ತಿ ಉದ್ಯೋಗ ಕುಂಭದ್ರೋಣ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.